हालेलुया 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 आप खुश है ಎಲ್ಲರೂ ಸಂತೋಷವಾಗಿದ್ದೀರಾ कितने आनंदित है ಎಷ್ಟು ಜನ ಸಂತೋಷವಾಗಿದ್ದೀರಾ आज प्रभु हमसे बात करने जा रहा है ಇವತ್ತು ಕರ್ತನು ನಮ್ಮ ಜೊತೆಲಿ ಮಾತಾಡಲಿಕ್ಕೆ ಹೋಗ್ಲಿಕ್ಕಿದ್ದಾನೆ आज परमेश्वर हमारे मध्य में है ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ उसकी महिमा आज हमारे जीवन में प्रकट होने वाली है ಆತನ ಮಹಿಮೆ ನಮ್ಮ ಜೀವಿತಗಳಲ್ಲಿ ಪ್ರಕಟವಾಗಲಿಕ್ಕಿದೆ आज अद्भुत काम परमेश्वर हमारे लिए करने वाले हैं ಕರ್ತನು ನಮಗೋಸ್ಕರ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ आज प्रभु हमसे बात करने वाले हैं ಕರ್ತನು ನಮ್ಮ ಜೊತೆಲಿ ಇದನ್ನ ಮಾತಾಡಲಿಕ್ಕಿದ್ದಾನೆ कितने लोग खुश हैं ಎಷ್ಟು ಜನ वो ಸಂತೋಷವುಳ್ಳವರಾಗಿದ್ದೀರಾ यीशु के लिए ताली बजाइए ಅವರೆಲ್ಲರೂ ಕರ್ತನಿಗಾಗಿ ಕರಗಳನ್ನು ತಟ್ಟುತ್ತಾ हालेलुया 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 पास्टर सुनील ಪಾಸ್ಟರ್ ಸುನಿಲ್ पास्टर एलिजाबेथ उनके बच्चे को मैं धन्यवाद देती हूँ ಪಾಸ್ಟರ್ ಸುನಿಲ್ ಅವರಿಗೆ ಮತ್ತು ಅವರ ಸಿಸ್ಟರ್ ಅಲಿಜಬೆತ್ ಅವರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ उन्होंने हमको बहुत दूर से बुलाए ಅವರು ನಮ್ಮನ್ನ ಬಹಳ ದೂರದಿಂದ ಕರೆದು ತಂದಿದ್ದಾರೆ और हमें इतनी बारिश की आदत नहीं है ನಮಗೆ ಇಂಥ ಮಳೆಯನ್ನು ನೋಡಿ ಗೊತ್ತಿಲ್ಲ हम बस थोड़े से बारिश में रहने वाले हैं ಸ್ವಲ್ಪ ಸ್ವಲ್ಪ ಮಳೆಯಲ್ಲಿ ನಾವು ಜೀವಿಸುವವರು और यहाँ में बारिश देख के मुझे बहुत एक मैं कहाँ आई हूँ ऐसा लगा ಈ ಮಳೆಯನ್ನು ನೋಡಿ ನಾನು ಎಲ್ಲಿ ಬಂದಿದ್ದೇನೆ ಅಂತ ನೆನೆಸಿದೆ हालेलुया ಹಾಲೆಲೂಯಾ पर प्रभु महान है ಆತನು ದೊಡ್ಡವನು हालेलुया ಹಾಲೆಲೂಯಾ हमें सब चीज दिखाने वाला परमेश्वर है ನಮಗೆಲ್ಲವನ್ನು ತೋರಿಸುವ ಆತ ನಮ್ಮ ಕರ್ತನು आप तैयार हैं ನೀವು आज ಸಿದ್ಧರಾಗಿದ್ದೀರಾ? परमेश्वर आपसे बात करने जा रहे हैं ಕರ್ತನು ನಿಮ್ಮ ಜೊತೆ ಮಾತನಾಡಲಿಕ್ಕಿದ್ದಾನೆ आज ಇವತ್ತು परमेश्वर प्रॉफिटिक वचन को दिए हैं ಕರ್ತನು ನಮಗೋಸ್ಕರ ಪ್ರವಾದನ ವಾಕ್ಯಗಳನ್ನು ಇಟ್ಟಿದ್ದಾನೆ सबसे पहले ब्रदर के लिए परमेश्वर ने कहा ಮೊತ್ತ ಮೊದಲಾಗಿ ಸಹೋದರರಿಗಾಗಿ ಕರ್ತನು ಈ ತರ ಹೇಳಿದರು रोबो संदर बाबा ब्रदर को परमेश्वर ने माँ के गर्भ से चुना ದೇವರು ಸಹೋದರನನ್ನ ದೇವರ ತಂದೆ ತಾಯಿಯ ಗರ್ಭದಿಂದ ಆರಿಸಿಕೊಂಡಿದ್ದಾನೆ मैं जब ये मुझसे मिले तो परमेश्वर ने बोला आपके जीवन में सुसाइड स्पिरिट था ನಾನು ಅವರಿಗೆ ಸಿಗುವಾಗ ಅವರ ಹತ್ರ ಈ ತರ ಹೇಳಿದ್ರು ಒಂದು ಆತ್ಮಹತ್ಯೆ ಶಕ್ತಿ ನಿಮ್ಮ लेकिन ಒಳಗಿತ್ತು ಅಂತ. परमेश्वर आपको बचाना चाहता था ताकि बड़े यूथ लोग के बीच में परमेश्वर आपकी महिमा को ले ಕರ್ತನು ನನ್ನನ್ನ ಅಂದ್ರೆ ಒಂದು ಬಿಡಿಸ್ಲಿಕ್ಕಿದೆ ಯಾಕಂದ್ರೆ ಯವನಸ್ಥರ ಮಧ್ಯದಲ್ಲಿ ಉಪಯೋಗ ಮಾಡ್ಲಿಕ್ಕೋಸ್ಕರ प्रभु कह रहा है कि बीती हुई बातों को भूलना ಕರ್ತನು ಹೇಳ್ತಾ ಇದ್ದಾರೆ ಹಿಂದುಗಡೆ ಆದಂತ ಎಲ್ಲ ವಿಷಯಗಳನ್ನು ಮರೆತು ಬಿಡು वो बातें केवल गवाही के लिए रखना ಅದನ್ನು ಖಾಲಿ ಸಾಕ್ಷಿಗಾಗಿ ಮಾತ್ರ ಇಟ್ಟುಕೋ कई रात आप सो नहीं पाते हैं ತುಂಬಾ ರಾತ್ರಿ ನೀನು ಮಲಗೋದಿಲ್ಲ किसी को बता नहीं पाते हैं ಯಾರ ಜೊತೆ ನೀನು ಹೇಳುವುದಿಲ್ಲ लेकिन परमेश्वर कहता है वो बातें केवल गवाही के लिए है ಆ ಮಾತುಗಳು ಕೇವಲ ಸಾಕ್ಷಿಗೋಸ್ಕರ ಮಾತ್ರ परमेश्वर आपसे बड़ी महिमा को लेने जा रहा है ಕರ್ತನು ನಿಮ್ಮಲ್ಲಿ ದೊಡ್ಡ ಮಹಿಮೆಯನ್ನ परमेश्वर ತೋರಿಸಿದ್ದಾನೆ ने आपको चुना है ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ प्रभु ने चुना है ಕರ್ತನು ಆರಿಸಿಕೊಂಡಿದ್ದಾನೆ हालेलुया ಹಾಲೆಲೂಯಾ हालेलुया ಹಾಲೆಲೂಯಾ हालेलुया ಹಾಲೆಲೂಯಾ बहन निर्मला परमेश्वर कह रहा है आपके घर में मैं बड़े उद्धार को लाने जा रहा हूं ಸಹೋದರಿ ನಿರ್ಮಲಾ ನಿಮ್ಮ ಮನೆಯಲ್ಲಿ ದೊಡ್ಡ ಕಾರ್ಯವನ್ನು ಕರ್ತನು ಮಾಡಲಿಕ್ಕಿದ್ದಾನೆ ಕರ್ತನು ಹೇಳ್ತಾ ಇದ್ದಾನೆ प्रभु कह रहा है सारे तेरे दुखों को मैं आनंद में बदलने जा रहा हूं ಎಲ್ಲ ದುಃಖಗಳನ್ನು ಆನಂದವಾಗಿ ಮಾರ್ಪಡಿಸಲಿಕ್ಕಿದ್ದೇನೆ मैं तेरे सारे दुखों को आनंद में बदलने जा रहा हूं ನಿನ್ನೆಲ್ಲ ದುಃಖವನ್ನ ದೇವರು ಆನಂದವಾಗಿ ಮಾರ್ಪಡಿಸಲಿಕ್ಕಿದ್ದಾನೆ बहन प्रफुल्ला परमेश्वर कहता है मैं तुझे बहुत बड़ी प्रार्थना योद्धा को बनाने जा रहा हूं ಸಹೋದರಿ ಪ್ರಫುಲ್ಲ ನಿನ್ನನ್ನು ದೊಡ್ಡ ಪ್ರಾರ್ಥನೆ ವೀರಳನ್ನಾಗಿ ನಾನು तू ಮಾಡಲಿಕ್ಕಿದ್ದೇನೆ बहुतों के लिए प्रार्थना करेगी ಅವರಿಗೆ ತುಂಬಾ ಜನರಿಗೋಸ್ಕರ ಪ್ರಾರ್ಥನೆ बहुतों के लिए ಮಾಡಲಿಕ್ಕೆ प्रार्थना करेगी ನೀವು ತುಂಬಾ ಜನರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೀರಾ शबा बाबा बाबा शबा बाबा रबा शबा बाबा हालेलुया ಹಾಲೆಲೂಯಾ हालेलुया ಹಾಲೆಲೂಯಾ प्रभु कह रहा है बहुतों को तू प्रभु के पास लाएगी ತುಂಬಾ ನೋವುಗಳನ್ನ ಕರ್ತನ ಬಳಿಗೆ ನೀವು ತಂದಿದ್ದೀರಾ ओ धन्यवाद परमेश्वर ಕರ್ತನ ನಿಮಗೆ ವಂದನೆ बहन निर्मला को परमेश्वर कह रहा है ಸಿಸ್ಟರ್ ನಿರ್ಮಲಾ ಅವರಿಗೆ ಹೇಳ್ತಾ ಇದ್ದಾನೆ ಕರ್ತನು 2 महीने 3 महीना परमेश्वर मुझे दिखा रहा है 3 ತಿಂಗಳ ಮೊದಲು ನನಗೆ ದೇವರು ತೋರಿಸಿದ कुछ कॉफी से रिलेटेड बातें हैं ತುಂಬಾ ಒಂದು ಕಾಫಿಗೆ ಸಂಬಂಧಪಟ್ಟಂತ ವಿಷಯ आपके बिजनेस बहुत दिन से लॉस में चल रहा है ನಿಮ್ಮ ಒಂದು ಬಿಸಿನೆಸ್ ತುಂಬಾ ಒಂದು ಲಾಸ್ ಅಲ್ಲಿ ನಡೀತಾ ಇತ್ತು प्रभु कहता है मैं उसे ब्लेस करने जा रहा हूँ ನಾನು ಅದನ್ನು ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾ मैं ಇದ್ದೇನೆ उसे ब्लेस करने जा रहा हूँ ಅದನ್ನು ಆಶೀರ್ವದಿಸಲು ನಾನು ಹೋಗ್ತಾ ಇದ್ದೇನೆ आपके बच्चों को मैं आशीषित करने जा ನಿಮ್ಮ रहा हूँ ಮಕ್ಕಳನ್ನು ಕೂಡ ಆಶೀರ್ವದಿಸಲು ಹೋಗ್ತಾ ಇದ್ದೇನೆ परमेश्वर आपके लिए डोर खोल रहा है ಕರ್ತನು ನಿಮಗೋಸ್ಕರ ಹೊಸ ಬಾಗಿಲನ್ನು ತೆರೀತಾ आपके ಇದ್ದಾನೆ बच्चों के लिए डोर खोल रहा है ನಿಮಗೋಸ್ಕರ ಹೊಸ ಬಾಗಿಲನ್ನು ದೇವರು ತೆರೀತಾ ಇದ್ದಾನೆ परमेश्वर फाइनेंस का इंतजाम कर रहा है ಕರ್ತನು ನಿಮಗೋಸ್ಕರ ಒಂದು ಆರ್ಥಿಕ ಬಿಡುಗಡೆಗಳನ್ನು आप ಮಾಡಲಿಕ್ಕಿದ್ದಾನೆ सोच रहे हैं मैं बाहर कैसे जाऊंगी ನೀವು ನೆನೆಸಬಹುದು ನಾನು ಹೊರಗೆ ಹೇಗೆ ಹೋಗ್ಲಿ आप सोच रहे हैं मैं बाहर कैसे जाऊंगी ನೀವು ನೆನೆಸಬಹುದು ನಾನು ಹೊರಗಡೆ मैं ಹೇಗೆ ಹೋಗ್ಲಿ किसके सामने हाथ फैलाऊं ಎಷ್ಟು ಯಾರ ಮುಂದೆ ನನ್ನ ಕೈಯನ್ನು ಒಂದು मैं ಬೇಡಲಿ किसके सामने मांगू ಯಾರ ಹತ್ರ ನಾನು ಬೇಡಿಕೊಳ್ಳಿ मेरा
मेरा यीशु आपके जरूरतों को पूरा ನಮ್ಮ करने जा ಕರ್ತನು रहा ನಿಮ್ಮ है। ಎಲ್ಲ ಅಗತ್ಯಗಳನ್ನು ಸಂಧಿಸಲಿಕ್ಕಿದ್ದಾನೆ. मेरा यीशु आपकी जरूरत पूरा करके ನಮ್ಮ आपको ಯೇಸು ಕ್ರಿಸ್ತ यूके ನಿಮ್ಮ में ಎಲ್ಲ भेजने ಅಗತ್ಯಗಳನ್ನು जा रहा ಸಂಧಿಸಲಿಕ್ಕಿದ್ದಾನೆ. है। ಹಾಲೆಲೂಯಾ हालेलुया ಹಾಲೆಲೂಯಾ हालेलुया 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 ಹಾಲೆಲೂಯಾ हालेलुया हालेलुया। आप खुश हैं? ನೀವು ಸಂತೋಷವಾಗಿದ್ದೀರಾ? आप जागृत होइए, ನೀವು ಎಚ್ಚರವಾಗಿರಿ, आप जागृत होइए। ಎಚ್ಚರವಾಗಿರಿ. परमेश्वर जागृत लोग को पसंद करता है। ಎಚ್ಚರವಾಗಿರುವ ದೇವರು परमेश्वर ಇಷ್ಟಪಡ್ತಾನೆ. जागृत लोग को पसंद करता है। ದೇವರು ಎಚ್ಚರವಾಗಿರುವವರನ್ನು ಇಷ್ಟಪಡ್ತಾನೆ. हम हालेलुया। निराश रहेंगे तो आशीष को नहीं पाएंगे। ನೀವು ನಿರಾಶರಾಗಿದ್ದರೆ ಖಂಡಿತವಾಗ್ಲೂ ಆಶೀರ್ವಾದ आज ತೆಗೆದುಕೊಳ್ಳಿಕ್ಕೆ परमेश्वर ಆಗುವುದಿಲ್ಲ. आपके हाथ को ब्लेस कर रहा ನಿಮ್ಮ है, ಕರಗಳನ್ನು ದೇವರು आपके ಆಶೀರ್ವದಿಸಲಿಕ್ಕಿದ್ದಾನೆ. हाथ को ब्लेस कर रहा है। ಕರ್ತನು ನಿಮ್ಮ ಕರಗಳನ್ನು ಆಶೀರ್ವದಿಸ್ತಾ ओ ಇದ್ದಾನೆ. धन्यवाद परमेश्वर, ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರ. धन्यवाद यीशु, ಯೇಸುವಿನಿಗೆ ಸ್ತೋತ್ರ. धन्यवाद परमेश्वर। ದೇವರಿಗೆ ವಂದನೆ. आपको परमेश्वर आशीष को देने जा रहा है। ನಿಮ್ಮ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ हम ಇದ್ದಾನೆ. लास्ट में प्रार्थना करेंगे, प्रोफेसी परमेश्वर बहुत को नाम को आज देने जा रहा है। ನಾವು ಕೊನೆಯದಾಗಿ ಎಲ್ಲರಿಗೋಸ್ಕರ ಪ್ರವಾದನೆಯಾಗಿ ಪ್ರಾರ್ಥನೆ सिस्टर ಮಾಡಲಿಕ್ಕಿದ್ದೇವೆ. टाइम अनलिमिटेड टाइम है। ಸಮಯ ನಿರ್ಬಂಧ ಇಲ್ಲ. हालेलुया। ಹಾಲೆಲೂಯಾ. मुझे जब मैं ये प्लेटफॉर्म मिलता है ना, मैं तंदुरुस्त हो जाती हूँ, नहीं तो मैं बोर हो जाती हूँ। ಇಂಥ ವೇದಿಕೆಗಳು ನನಗೆ ಸಿಗುವಾಗ ನಾನು ತುಂಬಾ ಉತ್ಸುಕನಾಗಿರ್ತೇನೆ. हालेलुया ಹಾಲೆಲೂಯಾ. हालेलुया हालेलुया। परमेश्वर आज आपको आशीषित कर दिया। ಕರ್ತನು ನಿಮ್ಮನ್ನು ಈ ದಿನಗಳಲ್ಲಿ ಆಶೀರ್ವದಿಸಲಿಕ್ಕಿದ್ದಾನೆ. हालेलुया ಹಾಲೆಲೂಯಾ हालेलुया हालेलुया। बहन प्रिया, परमेश्वर आपको ब्लेस करने जा रहा है। ಸಹೋದರಿ ಪ್ರಿಯ ನಿಮ್ಮನ್ನು ಕರ್ತನು परमेश्वर आपको ಆಶೀರ್ವದಿಸಲಿಕ್ಕಿದ್ದಾನೆ. ब्लेस करने जा रहा ಕರ್ತನು है। ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. परमेश्वर प्रकाश, परमेश्वर आपको ब्लेस करने जा रहा ಪ್ರಕಾಶ್ है। ಅವರನ್ನ ದೇವರು ಆಶೀರ್ವದಿಸಲಿಕ್ಕಿದ್ದಾನೆ. ओ प्रभु धन्यवाद परमेश्वर, ಕರ್ತನು ನಿಮಗೆ ವಂದನೆ. धन्यवाद परमेश्वर। ಕರ್ತನು ನಿಮಗೆ ವಂದನೆ. प्रभु आपको ब्लेस करने जा रहा ಕರ್ತನು है। ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. बहन नायक, परमेश्वर आपको ब्लेस करने जा रहा है। ನಿಮಗೆ ರಾತ್ರಿ ಈ ದಿನವೇ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. प्रभु आपको ब्लेस करने जा रहा ನಿಮ್ಮನ್ನು है। ಕರ್ತನು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. परमेश्वर ने अपने नाम से भी अधिक परमेश्वर ने वचन को दिया। ಒಂದು ಹೆಸರಿಗಿಂತಲೂ ದೇವರು ಒಂದು ವಾಕ್ಯವನ್ನು ಕೊಟ್ಟಿದ್ದಾನೆ. आप वचन सुनने को तैयार ನೀವು हैं? ವಾಕ್ಯವನ್ನು ಕೇಳಲು ಸಿದ್ಧರಾಗಿದ್ದೀರಾ? आप वचन सुनने को तैयार ನೀವು हैं? ವಾಕ್ಯವನ್ನು ಕೇಳಲು ಸಿದ್ಧರಾಗಿದ್ದೀರಾ? भाई हेनरी, परमेश्वर आपको ब्लेस कर रहा है। ಬ್ರದರ್ ಹೆನ್ರಿ ನಿಮ್ಮನ್ನು ದೇವರು ಕರ್ತನು परमेश्वर ಆಶೀರ್ವದಿಸಿದ್ದಾನೆ. आपको ब्लेस कर रहा है। ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. आज बहुत लोग, आप बहुत दूर से परमेश्वर, आप बहुत चिंतित थे। ನೀವು ದೂರದಿಂದ ತುಂಬಾ ಒಂದು ಚಿಂತೆಯಲ್ಲಿ आप सोच ಇದ್ದೀರಾ. रहे थे कि मेरे जीवन में बहुत उतार चढ़ाव चल रहा है। ನನ್ನ ಜೀವಿತಗಳ ಅನೇಕ ಏರು ತಗ್ಗುಗಳನ್ನು ನಾನು आप ಕಂಡಿದ್ದೇನೆ. सबों को परमेश्वर आशीषित करने जा रहा है। ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. मैं आप सबों को बाहर जाते देख रही हूँ। ನಾನು ನಿಮ್ಮನ್ನೆಲ್ಲ ಹೊರಗೆ ಹೋಗೋದನ್ನು ನೋಡ್ತಾ ಇದ್ದೇನೆ. परमेश्वर बाहर जाते हुए मैं, परमेश्वर मुझे दिखा रहा है। ಅನೇಕ ಜನರು ಹೊರಗೆ ನಡೆಯುವುದನ್ನು ತೋರಿಸ್ತಾ ಇದ್ದಾರೆ. ओ धन्यवाद यीशु। ಹಾಲೆಲೂಯಾ. ವಂದನೆ ಕರ್ತನೆ. निकालेंगे नेहमिया ನೆಹೆಮೀಯನು ಬರೆದ ಪ್ರವಾದನ ಗ್ರಂಥದಲ್ಲಿ दूसरा अध्याय, उसका 8वां वचन। ಅದರ 2ನೇ ಅಧ್ಯಾಯ 8ನೇ ವಾಕ್ಯ. ನೆಹೆಮೀಯ 2 ಅಧ್ಯಾಯ ಅದರ 8ನೇ ವಾಕ್ಯ. जंगल और सरकारी जंगल के रखवाले आसाफ के लिए भी इस आशय की चिट्ठी मुझे दी जाए ताकि वह मुझे भवन से लगे हुए राजगढ़ की कड़ियों के लिए और शहरपना के और उस घर के लिए जिसमें मैं जाकर रहूंगा लकड़ी दे। मेरे परमेश्वर की कृपा दृष्टि मुझ पर थी, इसलिए राजा ने यह विनती ग्रहण किया। हालेलुया हालेलुया। ಹಾಲೆಲೂಯಾ ಹಾಲೆಲೂಯಾ. थैंक यू ब्रदर। ನನಗೆ ಅಪ್ಪಣೆ ಕೊಡುವ ಹಾಗೂ ರಾಜ್ಯವನ್ನ ಪಾಲಕನಾದ ಆಸಾಫನು ದೇವಾಲಯಕ್ಕೆ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡು ಹಾಗೂ ರಾಜನು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಭಿನ್ನಯಿಸಲು ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದದರಿಂದ ಅರಸನು ಇವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳಿಸುವುದಕ್ಕೋಸ್ಕರವಾಗಿ ಸೇನಾಪತಿಗಳನ್ನು ರಾವುತರನ್ನು ಕಳಿಸಿದನು. लास्ट लाइन में नेहमिया कहते हैं, ಕೊನೆಯ ಒಂದು ಲೈನ್ ಅಲ್ಲಿ ನೆಹೆಮೀಯ ಈ ತರ ಹೇಳ್ತಾನೆ. परमेश्वर की दयालु कृपापूर्ण हाथ मेरे जीवन के ऊपर है ಕರ್ತನ ದಯವುಳ್ಳ ಕರುಣೆಯುಳ್ಳ ಕರ ನನ್ನ ಜೀವಿತದ और ಮೇಲಿದೆ. उसके कारण राजा ने जो बात मैंने मांगा उसको पूरा किया। ಅದರ ನಿಮಿತ್ತವಾಗಿ ರಾಜನ ಹತ್ರ ಏನನ್ನು ಬೇಡಿಕೊಂಡೆ ಅದನ್ನು ರಾಜನು राजा से ಪೂರೈಸಿದ. मैंने जो बात को मांगा उसने मेरे लिए पूरा किया। ರಾಜನ ಹತ್ರ ಏನನ್ನು ನಾನು ಬೇಡಿಕೊಂಡೆ ರಾಜನು ಅದನ್ನು अब से ಪೂರೈಸಿದನು. परमेश्वर जो आशीर्वाद आपको दे रहे हैं, ಕರ್ತನು ನಿಮಗೋಸ್ಕರ ಈ ದಿನದಲ್ಲಿ ಆಶೀರ್ವಾದ ಕೊಡ್ಲಿಕ್ಕಿದ್ದಾನೆ. आपके जीवन के ऊपर ನಿಮ್ಮ ಜೀವಿತಗಳ ಮೇಲೆ और परमेश्वर का दयालुपूर्ण हाथ आप सबों के जीवन के ऊपर आने वाला है। ಕರ್ತನ ಒಂದು ದಯವುಳ್ಳ ಕರ ನಿಮ್ಮ ಜೀವಿತಗಳ ಮೇಲೆ आपके लाइफ ಕರ್ತನು में अब से ನಡೆಸಿದ್ದಾನೆ. आगे परमेश्वर अद्भुत कामों को करने वाले ನಿಮ್ಮ हैं। ಜೀವಿತಗಳಲ್ಲಿ ಕರ್ತನು ದೊಡ್ಡ ಅದ್ಭುತಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. प्रभु यीशु मसीह का दयापूर्ण हाथ आपके ऊपर आने वाला है। ಪ್ರಭು ಯೇಸು ಕ್ರಿಸ್ತನ ಕರ ದಯವುಳ್ಳ ಕರ ನಿಮ್ಮ ಮೇಲೆ आप ಬರುವಂತದ್ದಾಗಿದೆ. ब्लेस होने जा रहे ನೀವು हैं। ಆಶೀರ್ವದಿಸಲ್ಪಡ್ಲಿಕ್ಕಿದ್ದೀರಿ. अपने मुंह को खोल के कहिए, ನಿಮ್ಮ ಬಾಯಿಗಳನ್ನು ತೆರೆದು ಹೇಳಿ, प्रभु हम ग्रहण करते हैं, रिसीव करते हैं यीशु के नाम ಕರ್ತನೇ से। ನಾವನ್ನು ಸ್ವೀಕಾರ ಮಾಡ್ತೇವೆ, ಅದನ್ನು ಸ್ವೀಕರಿಸ್ತೇವೆ.
प्रभु हमें जो वचन दिए हैं ಕರ್ತ ನಮಗೆ ಯಾವ ವಾಕ್ಯವನ್ನು ಕೊಟ್ಟಿದ್ದಾನೋ इस कलीसिया के लिए वो है ಈ ಒಂದು ಆಗಿದೆ. परमेश्वर का दयापूर्ण कृपापूर्ण हाथ आपके जीवन के ऊपर हमेशा रहने वाला है यीशु के नाम से। ಕರ್ತನ ದಯವುಳ್ಳ ಕರೆ ಕರುಣೆಯುಳ್ಳ ಕರ ನಮ್ಮ ಜೀವಿತಗಳಲ್ಲಿ ಸದಾಕಾಲ ಇರುವಂತದ್ದಾಗಿದೆ. और परमेश्वर का दयालु कृपापूर्ण सामर्थी हाथ हमारे जीवन में अद्भुत कामों को करने वाले हैं यीशु के ಕರ್ತನ नाम ಒಂದು से। ಕರುಣೆಯುಳ್ಳ ದಯವುಳ್ಳ ಸರ್ವಶಕ್ತ ಕರ ನಮ್ಮ ಜೀವಿತಗಳಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುವಂತದ್ದಾಗಿದೆ. हालेलुया 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 हालेलुया। प्रभु के लोगों नेहमिया एक साधारण खाना बनाने वाला व्यक्ति था। ಜನರೇ, ನೇಮಿಯನು ಒಂದು ಆಲಯದಲ್ಲಿ ಒಂದು ಊಟಗಳನ್ನು ಮಾಡುವ ಒಂದು ಅಡಿಗೆ ಮಾಡುವಂತ ವ್ಯಕ್ತಿ ಆಗಿದ್ದ. नेहमिया के पास यहूदी लोग आकर कहते हैं, ನೇಮಿಯನ ಬಳಿಯಲ್ಲಿ ಯಹೂದ್ಯರು ಬಂದು ಈ ತರ ಹೇಳ್ತಾರೆ. नेहमिया 1:3 में, ನೇಮಿಯ ಒಂದು 2:3 नेहमिया 1:3, 1ನೇ ಅಧ್ಯಾಯ 3 नेहमिया जो हमारा दीवार है वो टूट चुका है, ನೇಮಿಯನೇ ನಮ್ಮ ಒಂದು ಬಾಗಿಲುಗಳು ಮುರಿದು ಹೋಗಿದೆ. शत्रु ने जलाकर उसे तोड़ डाला है। ಶತ್ರು ಅದನ್ನು ಸುಟ್ಟು ಅದನ್ನು ತುಂಡು ಮಾಡಿ ಬಿಟ್ಟಿದ್ದಾನೆ. जैसे इस बात को एक साधारण खाना बनाने वाला नेहमिया ने सुना, ಇದೊಂದು ಸಾಧಾರಣ ಒಂದು ಅಡಿಗೆ ಮಾಡುವಂತ ವ್ಯಕ್ತಿ ಇದು ಒಂದು ವಾಕ್ಯವನ್ನು ಕೇಳಿದ, ಈ ಮಾತನ್ನು ಕೇಳಿದ. नेहमिया 1:4 में लिखा है, ನೇಮಿಯ 1:4 ಬರೆಯಲ್ಪಟ್ಟಿದೆ. नेहमिया परमेश्वर की उपस्थिति में रोने लगा, ನೇಮಿಯನು ಕರ್ತನ ಒಂದು ಉಪಸ್ಥಿತಿಯಲ್ಲಿ ಅಳ್ಲಿಕ್ಕೆ ಪ್ರಾರಂಭ ಮಾಡಿದ, प्रार्थना करने लगा, ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ क्योंकि यरूशलेम शत्रु ने तोड़ दिया है। ಯಾಕಂದ್ರೆ ಯೆರೂಸಲೇಮಿನ ಬಾಗಿಲುಗಳನ್ನು ಸೈತಾನನು ತುಂಡು ಅಂದ್ರೆ ಮುರಿದು ಹಾಕಿದ್ದಾನೆ. शत्रु ने दीवार को तोड़ दिया है। ಶತ್ರುಗಳು ಒಂದು ಬಾಗಿಲನ್ನು ಮುರಿದು ಹಾಕಿದ್ದಾರೆ. हालेलुया हालेलुया। यरूशलेम का दीवार शत्रु ने तोड़ दिया है। क्यों नेहमिया ने जब यरूशलेम का दीवार को टूट गया, क्यों नेहमिया रोने लगा? ಒಂದು ಶತ್ರುಗಳು ಬಂದು ಒಂದು ಯೆರೂಸಲೇಮಿನ ಬಾಗಿಲು ತುಂಡು ಮಾಡಿ ಮುರಿದು ಹಾಕಿದ್ದಾರೆ. ಯೆರೆಮೀಯನು ಯಾಕಾಗಿ ಅಳ್ತಾ ಇದ್ದಾನೆ? प्रभु के उपस्थिति में प्रार्थना करने लगा, ಒಂದು ಕರ್ತನ ಉಪಸ್ಥಿತಿಯಲ್ಲಿ ಆತನು ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿದ. प्रभु की उपस्थिति में प्रार्थना करने लगा, क्योंकि उन दिनों में जो दीवार है बहुत ही इंपॉर्टेंट रहती थी, क्योंकि बाउंड्री पूरा बनाना पड़ता था। ಹಾಲೆಲೂಯಾ. ಆತನು ಕರ್ತನ ಮುಂದುಗಡೆ ಬಂದು ಅಳ್ತಿದ್ದ, ಯಾಕಂದ್ರೆ ಆ ಒಂದು ಸಮಯಗಳಲ್ಲಿ ಬಾಗಿಲು ತುಂಬಾ ಪ್ರಾಮುಖ್ಯವಾದದ್ದು, ಅದು ಮುರಿಯಲ್ಪಟ್ಟಿದೆ. ಅದಕ್ಕೋಸ್ಕರ ಆತನು ಕರ್ತನ ಮುಂದೆ ಬೀಳ್ತಾ ಇದ್ದ. उन दिनों में दीवार बहुत बड़े बड़े होते थे, ಆ ದಿನಗಳಲ್ಲಿ ತುಂಬಾ ಕೋಟೆ ಕೊತ್ತಲುಗಳು ಹಾಗೆ ದೊಡ್ಡ ದೊಡ್ಡ ಒಂದು ಬಾಗಿಲುಗಳು ಇರ್ತಿತ್ತು. और जो लोग अंदर रहते थे उनको सुरक्षित करते थे। ಯಾಕೆ ಅದರೊಳಗೆ ಇರುವವರು ತುಂಬಾ ಒಂದು ಸುರಕ್ಷತೆಯಲ್ಲಿ ಇರಬೇಕು, ಅದಕ್ಕೋಸ್ಕರ. अगर दीवार टूट गया तो शत्रु अंदर आके हमला करते थे, ಆ ಬಾಗಿಲು ಮುರಿದೋಗಿದ್ರೆ ಶತ್ರುಗಳ ಒಳಗಡೆ ಬಂದು ತುಂಬಾ ಒಂದು ತೊಂದರೆಯನ್ನು ಕೊಡ್ತಾ ಇದ್ರು. और जो चीज चाहिए रहता था वो चुरा के ले जाते थे। ಅವರಿಗೆ ಏನೆಲ್ಲ ಬೇಕು ಅದನ್ನು ಅವರು ಒಂದು ಕಸಿದ ಕದ್ದುಕೊಂಡು ಹೋಗ್ತಾ ಇದ್ರು. हालेलुया ಹಾಲೆಲೂಯಾ. कुछ भी लूट लेते थे, ಅವರೆಲ್ಲವನ್ನು ಒಂದು ಕಸಿದುಕೊಂಡು ಲೂಟಿ ಮಾಡಿಕೊಂಡು ಹೋಗ್ತಾ ಇದ್ರು. हालेलुया। हालेलुया। जैसे इन दिनों में जैसे देश में बॉर्डर सिक्योरिटी रहती है, वैसे उन दिनों में नहीं था। ಅಂದ್ರೆ ಈ ದಿನಗಳಲ್ಲಿ ನಾವು ಗಡಿಗಳಲ್ಲಿ ನಾವು ನೋಡ್ತೇವೆ ಸೈನಿಕರು ಇರ್ತಾರೆ, ಅಂದ್ರೆ ಆ ದಿನಗಳಲ್ಲಿ ಆತರ ಇರಲಿಲ್ಲ. उन दिनों में केवल बॉर्डर हुआ करते थे, दीवार हुआ करता था। ಅದ್ರಲ್ಲಿ ಕೋಟೆಗಳು ಇರ್ತಿತ್ತು, ಅದಕ್ಕೆ ಬಾಗಿಲುಗಳು ಇರ್ತಿತ್ತು. हालेलुया हालेलुया। 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 लेकिन इन दिनों में बॉर्डर में सिक्योरिटी रहती है जिससे हम बच सकते हैं। ಈ ದಿನಗಳಲ್ಲಿ ನಾವು ನೋಡ್ತೇವೆ ಒಂದು ಗಡಿ ಪ್ರದೇಶಗಳಲ್ಲಿ ತುಂಬಾ ಸೆಕ್ಯೂರಿಟಿ ಇದೆ, ಹಾಗಾಗಿ ನಾವು ಒಂದು ಬಚಾವಾಗಿದ್ದೇವೆ ನಾವು. हालेलुया। हालेलुया। बहुत ही सामर्थ्यशाली वचन को मैं आज बताने वाली हूँ, ತುಂಬಾ ಶಕ್ತವಾದ ಒಂದು ದೇವರ ವಾಕ್ಯವನ್ನು ನಿಮ್ಮ ಮುಂದೆ ನಾನು ಹೇಳಿಕ್ಕಿದ್ದೇನೆ. ध्यान से सुनिए, ಗಮನವಿಟ್ಟು कृपया ಕೇಳಿ. ध्यान से सुनिए। गमनविಟ್ಟು इस ಕೇಳಿ. वचन में नेहमिया 2:2 में हम देखते हैं, ನೇಮೆ 2:2 ನಾವು ನೋಡ್ತೇವೆ. ಅರಸನು ನನಗೆ ನೀನು ಕಳೆಗುಂದಿರುವುದನ್ನಾಗಿ ಕಾಣುವುದೇಕೆ? ನಿನಗೆ ದೇಹಾಲಸ್ಯವಿಲ್ಲವಲ್ಲ, ಇದಕ್ಕೆ ಮನೋವೇದನೆ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. नेहमिया जब सुनता है कि यरूशलेम का दीवार टूट गया है, ನೇಮನು ಕೇಳ್ತಾನೆ ಒಂದು ಯೆರೂಸಲೇಮಿನ ಬಾಗಿಲು ಮುರಿಯಲ್ಪಟ್ಟಿದೆ ಎಂಬುದನ್ನು ಕೇಳುವಾಗ, और इस समय में दीवार नहीं है यरूशलेम में, ಈಗ ಸಮಯದಲ್ಲಿ ಯೆರೂಸಲೇಮಲ್ಲಿ ಬಾಗಿಲೇ ಇಲ್ಲ. वो बहुत ही दुखित था, ತುಂಬಾ ಒಂದು ದುಃಖ ಉಳ್ಳವನಾಗಿದ್ದ. और दुख के साथ राजा का खाना बांटता जाता है। ಆತನ ದುಃಖದಲ್ಲಿ ಇದ್ದುಕೊಂಡೇ ಒಂದು ರಾಜನ ಅರಮನೆಯಲ್ಲಿ ಒಂದು ಅಡಿಗೆಯನ್ನು ಮಾಡ್ತಾ बहुत ಇದ್ದ. दुख के साथ वो राजा का खाना बांटता है, ಆತನು ದುಃಖದಲ್ಲಿ ಇದ್ದುಕೊಂಡೇ ರಾಜನಿಗೆ ಒಂದು ಅಡಿಗೆಯನ್ನು ಬಡಿಸ್ತಾ ಇದ್ದ. क्योंकि नेहमिया साधारण सा खाना बनाने वाला था, ನೇಮನು ಒಂದು ಸಾಧಾರಣ ಒಂದು ಅಡಿಗೆ ಮಾಡುವ ವ್ಯಕ್ತಿ, वो प्रार्थना करने वाला था, ಆತನು ಪ್ರಾರ್ಥನೆ ಮಾಡುವ ವ್ಯಕ್ತಿ, वो परमेश्वर को पहला प्रथम स्थान देने वाला ಅಲ್ಲಿ था, ಕರ್ತನಿಗೆ ಮೊದಲನೇ ಸ್ಥಾನ ಕೊಡುವಂತ ವ್ಯಕ್ತಿ. और दुख के साथ पर उस दिन क्या करता है, राजा को खाना देता ಆತನ है। ದುಃಖದಿಂದ ರಾಜನಿಗೆ ಒಂದು ಊಟವನ್ನು ಬಡಿಸ್ತಾ ಇದ್ದ. हालेलुया। हालेलुया। उन दिनों में ये नियम था,
ಆ ದಿನಗಳಲ್ಲಿ ಈ ತರ ನಿಯಮ ಇತ್ತು. राजा के सामने कोई भी दुखी दिखना नहीं चाहिए, ರಾಜನ ಮುಂದೆ ಯಾರು ಕೂಡ ದುಃಖವಿದ್ದವರಾಗಿ ಕಾಣಬಾರದು. सभी को खुश और एक्टिव रहना चाहिए. ಆ ಸಮಯಗಳಲ್ಲಿ ಎಲ್ಲರೂ ಒಂದು ಸಂತೋಷದಿಂದ ಆಕ್ಟಿವ್ ಆಗಿರ್ಬೇಕಿತ್ತು. पर नेहमिया यहाँ दुखित था. ಆತ ನೇಮನು ತುಂಬಾ ದುಃಖವುಳ್ಳವನಾಗಿದ್ದ. राजा उसको देखकर कहता है, ರಾಜನ ಆತನ ನೋಡಿ ಹೇಳ್ತಾ ಇದ್ದಾನೆ, क्या हो गया तुमको, ಏನಾಯ್ತು ನಿನಗೆ, ऐसे दुखी में क्यों हो? ಯಾಕೆ ನೀನು ಇಷ್ಟು ದುಃಖದಿಂದ ಇದ್ದೀಯಾ? नेहमिया कहता है, हमारे लोगों का जो दीवार है वो टूट गया है. ನೇಮನ್ ಹೇಳ್ತಾ ಇದ್ದೆ, ನಮ್ಮ ಜನರ ಒಂದು ಬಾಗಿಲಿದೆ, ಅದು ಮುರಿದೋಗಿದೆ. राजा कहता है, ठीक है नेहमिया, बताओ मुझे क्या करना है. ರಾಜನ ಹೇಳ್ತಾ ಇದ್ದಾನೆ, ನೇಮನೆ ಸರಿ ಹಾಗಾದ್ರೆ ನಾನು ಏನು ಮಾಡಬೇಕು? हालेलुया. हालेलुया. नेहमिया 2:4 में हम पढ़ते हैं, ನೇಮ 2:4 ನಾವು ಈ ತರ ಓದ್ತೇವೆ. पिता मैं प्रार्थना करती हूँ, सब अपना आंखों को बंद करिए. ಎಲ್ಲರೂ आज ಕಣ್ಣುಗಳನ್ನು बहुत ಮುಚ್ಚಿ. ही सामर्थ्यशाली ये वचन को मैं आपको बांटने जा रही हूँ. ಈ ಒಂದು ಶಕ್ತವಾದ ದೇವರ ವಾಕ್ಯ ನಿಮಗೆ ಹಂಚಲಿಕ್ಕೆ पिता मैं प्रार्थना करती हूँ, ಕರ್ತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. पवित्र आत्मा जो भी इस समय वचन को सुन रहे हैं, ಪರಿಶುದ್ಧಾತ್ಮ ದೇವರು ಈ ದಿನ उन ಯಾರೆಲ್ಲ सबों ವಾಕ್ಯ को ये ಕೇಳ್ತಾರೋ सामर्थ्य को ನಿನ್ನ प्रकट ಶಕ್ತಿ, कीजिए. ನಿನ್ನ ಶಕ್ತಿಯನ್ನು ಪ್ರಕಟವಾಗಲಿ एक ಸ್ವಾಮಿ. महत्वपूर्ण उत्तर आने वो से तो- पहले प्रार्थना करने के महत्व क्या है, ಅಪ್ಪ, ಒಂದು ಪ್ರಾರ್ಥನೆ ಮಾಡುವಂತ ಮಹತ್ವವನ್ನ ये समझने का अनुग्रह दीजिए. ಒಂದು ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನು ಕೊಡಿ यीशु ಸ್ವಾಮಿ. मसीह के नाम से ಯೇಸುವಿನ ನಾಮದಲ್ಲಿ आमेन. ಆಮೆನ್. प्रार्थना करने का महत्व क्या है, आज मैं आपको सिखाने जा रही हूँ. ಪ್ರಾರ್ಥನೆ ಮಹತ್ವ ಏನು ಅದನ್ನ ನಾನು ನಿಮಗೆ ಕಲಿಸಲಿಕ್ಕಿದ್ದೇನೆ. हालेलुया, 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 हालेलुया. हालेलुया. आज कलीसिया को यही नहीं मालूम है. ಇವತ್ತು ಸಭೆಗೆ ಇದು ಗೊತ್ತಿಲ್ಲ. आज परमेश्वर आपको प्रार्थना करना सिखाने जा रहा है. ಕರ್ತನು ಈ ದಿನದಲ್ಲಿ ನಿಮಗೆ ಪ್ರಾರ್ಥನೆ ಮಾಡಲು कृपया ध्यान ಕಲಿಸಲಿಕ್ಕೆ से सुनिए. ಗಮನವಿಟ್ಟು ಕೇಳಿ. राजा के साथ नेहमिया बात कर रहा है. ರಾಜನ ಜೊತೆ ನೇಮ ಮಾತಾಡ್ತಿದ್ದ. राजा पूछता है, क्यों तू दुखी है? ರಾಜನ ಕೇಳ್ತಾನೆ, ಯಾಕೆ ನೀನು ದುಃಖದಿಂದ ಇದ್ದೀಯಾ? नेहमिया बोलता है, दीवार गिर गया है, ನೇಮ ಹೇಳ್ತಿದ್ದಾನೆ, ಒಂದು ಬಾಗಿಲು ಬಿದ್ದು ಹೋಗಿದೆ. शत्रु ने दीवार को तोड़ दिया है. ವೈರಿಗಳು ನಮ್ಮ ಬಾಗಿಲನ್ನು ಮುರಿದು ಹಾಕಿದ್ದಾರೆ. राजा कहता है, मुझे कुछ मदद करना है क्या? ನಾನು ರಾಜ ಹೇಳ್ತೇನೆ, ನಾನು ನಿಮ್ಗೆ ಏನಾದ್ರು ಸಹಾಯ ಮಾಡಬೇಕು. नेहमिया कहता है कि मैंने परमेश्वर से प्रार्थना किया है. ನೇಮ ಹೇಳ್ತೇನೆ, ನಾನು ದೇವರೊಂದಿಗೆ ಪ್ರಾರ್ಥಿಸಿದ್ದೇನೆ ಎಂಬುದಾಗಿ. नेहमिया बोला, मैंने परमेश्वर से प्रार्थना किया है. ನೇಮ ಹೇಳ್ತೇನೆ, ನಾನು ದೇವರೊಂದಿಗೆ ಪ್ರಾರ್ಥಿಸಿದ್ದೇನೆ. हालेलुया, हालेलुया. राजा यहाँ पूछ रहा है, ರಾಜನ ಇಲ್ಲಿ ಕೇಳ್ತಾ ಇದ್ದಾನೆ, नेहमिया बता मैं तुझे क्या मदद करूं? ನೇಮನ ನಾನು ನಿನಗೋಸ್ಕರ ಏನು ಸಹಾಯ ಮಾಡಲಿ? लेकिन नेहमिया परमेश्वर से प्रार्थना कर रहा है. ಆದ್ರೆ ನೇಮನು ದೇವರೊಂದಿಗೆ ಪ್ರಾರ್ಥಿಸ್ತಾ ಇದ್ದಾನೆ. हालेलुया, हालेलुया. अगर इस बात को समझ जाएंगे ನೀವು ಮಾತನ್ನು ನೀವು ಅರ್ಥ ಮಾಡಿಕೊಂಡ್ರೆ तो अनगिनत चमत्कार होंगे ಅಸಂಖ್ಯ ಲೆಕ್ಕವಿಲ್ಲದ ಅದ್ಭುತಗಳ ಮಾತು आपके ನಡೀತದೆ जीवन में. ನಿಮ್ಮ ಜೀವಿತಗಳಲ್ಲಿ. आपके जीवन में अनगिनत चमत्कार होंगे. ನಿಮ್ಮ ಜೀವಿತಗಳಲ್ಲಿ ಲೆಕ್ಕವಿಲ್ಲದಷ್ಟು ಅದ್ಭುತಗಳು नेहमिया ನಡೀತದೆ. इधर राजा से भी बात कर रहा है ನೇಮ ರಾಜ ಜೊತೆ और ಮಾತಾಡ್ತಿದ್ದಾನೆ. नेहमिया यहाँ परमेश्वर से भी बात कर रहा है. ನೇಮನು ದೇವರೊಂದಿಗೆ ಕೂಡ ಮಾತಾಡ್ತಿದ್ದಾನೆ. नेहमिया परमेश्वर को प्रथम स्थान दे रहा है ನೇಮನು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಂತ और ವ್ಯಕ್ತಿ. दुखी नहीं है. ಆತನು ಅದನ್ನು ದುಃಖದಿಂದ ಇಲ್ಲ. उसको मालूम है मेरा परमेश्वर सामर्थ्य परमेश्वर है. ಆತನಿಗೆ ಗೊತ್ತು, ನನ್ನ ದೇವರು मेरा ಸರ್ವಶಕ್ತನಾದ ದೇವರು. परमेश्वर सुनने वाला परमेश्वर ನನ್ನ है. ದೇವರು ನನ್ನ ಮಾತನ್ನು ಕೇಳುವಂತ ದೇವರು. मेरा परमेश्वर उत्तर देने वाला परमेश्वर ನನ್ನ है. ದೇವರು ಉತ್ತರವನ್ನು ಕೊಡುವಂತ ದೇವರು. और आज वो उत्तर आ रहा ಆ है ಒಂದು ಉತ್ತರ ಬರ್ತಾ आप ಇದೆ. सबों के जीवन में. ನಿಮ್ಮ ಜೀವಿತಗಳಲ್ಲಿ आपके प्रार्थना का उत्तर आ ನಿಮ್ಮ रहा ಪ್ರಾರ್ಥನೆ है. ಉತ್ತರ ಬರ್ತಾ ಇದೆ. नेहमिया को परमेश्वर के साथ उसका रिश्ता इतना मजबूत था ನೇಮನ ಮತ್ತು ದೇವರೊಂದಿಗೆ ಒಂದು ನಿಕಟವಾದ, ಒಂದು ದೃಢವಾದ, ಗಟ್ಟಿಯಾದ कि ಸಂಬಂಧ हमेशा ಇತ್ತು. वो परमेश्वर से दिल से बात करता रहता ಯಾವಾಗಲೂ था. ಆತನು ದೇವರೊಂದಿಗೆ ಒಂದು ಹೃದಯದೊಂದಿಗೆ ಅಂತರಾಳದಿಂದ ಮಾತಾಡ್ತಿದ್ದ. हालेलुया. ಹಾಲೆಲೂಯಾ. अपने कनेक्शन को मजबूत बनाइए. ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿ. मैं ऐसी बड़ी गवाही बताऊंगी ना अभी अभी इस सेशन में तो मैं नहीं बताऊंगी, लेकिन आज जो मेरे हस्बैंड पास्टर को देख रहे हैं ना, 2014 में डॉक्टर ने कह दिया था नहीं बचेंगे. ನನ್ನ ಸಾಕ್ಷಿ ನಾನು ಹೇಳಬೇಕು, ತುಂಬಾ ಇದೆ, ಆದ್ರೆ ನಾನು ಇವತ್ತು ಹೇಳ್ತೇನೆ. ಆದ್ರೂ ನನ್ನ ಮಧ್ಯದಲ್ಲಿ ನಮ್ಮ ಹಸ್ಬೆಂಡ್ ಅವರು ಇದ್ದಾರೆ. ಅವರು ಬದುಕಿ ಉಳಿದದ ದೇವರ ದಯೆಯಿಂದ ಇಲ್ಲಿ ತನಕ ಅವಳು ಉಳಿತಿರ್ಲಿಲ್ಲ. और अगर बच भी गए तो मेमोरी कभी नहीं आएगी. ಅವರು ಉಳಿದ್ರು ಕೂಡ ಅವರ ಒಂದು ನೆನಪಿನ ಶಕ್ತಿ ಅದು ಬರ್ತಾ ಇರಲಿಲ್ಲ. हर 14 डेज में चेकअप को लाना है. 14 ದಿನದ ನಂತರ ಅವರಿಗೆ ಒಂದು ಚೆಕಪ್ಗೆ ತಕೊಂಡು ಬರಬೇಕು. मैंने बोला डॉक्टर तू बड़ा नहीं, मेरा यीशु बड़ा है. ನಾನು ಹೇಳಿದೆ, ಡಾಕ್ಟರ್ ನೀನು ದೊಡ್ಡವನಲ್ಲ, ನನ್ನ ದೇವರು ದೊಡ್ಡವನು. दिल का कनेक्शन मजबूत बनाइए. ನಿಮ್ಮ ಹೃದಯದ ಒಂದು ಸಂಬಂಧವನ್ನು ದೃಢವಾಗಿ ಮಾಡಿಕೊಳ್ಳಿ. नेहमिया यहाँ राजा से भी बात कर रहा है. ನೇಮನಲ್ಲಿ ರಾಜನೊಂದಿಗೆ ಮಾತಾಡ್ತಿದ್ದಾನೆ. नेहमिया राजा पूछ रहा है, नेहमिया बता तुझे क्या चाहिए? ರಾಜನ ಕೇಳ್ತಾನೆ, ನೇಮನ ನಿನಗೆ ಏನು ಬೇಕು ಅಂತ ಕೇಳ್ತಾ ಇದ್ದಾನೆ. लेकिन परमेश्वर से वो पहले बातें कर रहा है. ಆದ್ರೆ ನಾನು ಮೊದಲೇ ಆತನ ದೇವರೊಂದಿಗೆ ಮಾತನಾಡ್ತಿದ್ದಾನೆ. हालेलुया. हालेलुया. राजा पूछता है, नेहमिया क्या चाहिए तुमको? वो तुरंत वो प्रार्थना करता है.
है ಆದ್ರೆ ರಾಜನು ಕೇಳ್ತಾನೆ, ನೇಮನೆ ನಿನಗೆ ಏನು ಬೇಕು? ಅವಾಗ ನಾನು ಕ್ಷಣದಲ್ಲಿ ಹೇಳ್ತಾನೆ, वो ನನ್ನನ್ನು क्या ದೇವರೊಂದಿಗೆ प्रार्थना ಮಾತಾಡ್ತಾನೆ. करता है सुनिए, प्रभु राजा को स्पर्श करो, ಪ್ರಭು ದೇವರೇ ರಾಜನನ್ನು ಮುಟ್ಟು ಎಂಬುದಾಗಿ, राजा के दिल में बात करो, ರಾಜನ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ದೇವರು राजा के ಹೇಳ್ತಾನೆ. नजरों में मुझे अनुग्रह दो। ರಾಜನ ಒಂದು ದೃಷ್ಟಿಯಲ್ಲಿ ನನಗೆ ಒಂದು ಅನುಗ್ರಹವನ್ನು इधर ಕೊಡಿ. परमेश्वर से भी बात कर रहा है ಆತನು ದೇವರೊಂದಿಗೆ और ಮಾತನಾಡ್ತಿದ್ದಾನೆ, राजा से भी बात कर ಆತ रहा ರಾಜನ है। ಜೊತೆಯಲ್ಲಿ ಕೂಡ ಮಾತನಾಡ್ತಿದ್ದಾನೆ. प्रभु को कह रहा है, राजा को जाने के लिए परमिशन दिला, प्रभु ಆ ದೇವರೇ ರಾಜನಿಗೆ ಒಂದು ಕೊಡುವಂತ ಅಪ್ಪಣೆಯನ್ನು ಕೊಡುವಂತ ದೇವರ ಹತ್ರ ಆತನ ಪ್ರಾರ್ಥನೆ राजा ಮಾಡ್ತಿದ್ದಾನೆ. को स्पर्श करो, ರಾಜನನ್ನು ಮುಟ್ಟು ಎಂಬುದಾಗಿ, नजरों में मुझे अनुग्रह दिलाओ। ಆತನ ಕಣ್ಣಿನಿಂದ ನನಗೆ ಒಂದು ಕರುಣೆ ಸಿಗುವಂತೆ ಸಹಾಯ ಮಾಡು. परमेश्वर के साथ चलने का मतलब क्या है? ಕರ್ತನ ಜೊತೆಯಲ್ಲಿ ನಡೆಯುವುದಂದ್ರೆ ಏನು? ಅರ್ಥ नहम्याह ಏನು? राजा के साथ बात कर रहा है। ಆತನ ರಾಜನ ಜೊತೆಯಲ್ಲಿ ಮಾತನಾಡ್ತಿದ್ದಾನೆ. राजा पूछता है, नहम्याह क्या चाहिए ರಾಜನ तुमको? ಕೇಳ್ತಾ ಇದ್ದಾನೆ, ನಿಮ್ಮ ನೇಮನಿಗೆ ಏನು ಬೇಕು ನಿನಗೆ? तुरंत वो बात करता है, ಆತನ ಆವಾಗಲೇ ಹೇಳ್ತಾನೆ, हे पिता ಮಾತಾಡ್ತಾನೆ. राजन से मुझे दया दीजिए। ಆ ರಾಜನ ಒಂದು ನಿಮಿತ್ತ, ಆ ರಾಜನ ಒಂದು ಒಟ್ಟಿಗೆ ನನಗೆ ಒಂದು ಕರುಣೆ ಸಿಗುವಂತೆ. पहले परमेश्वर से मन में बात करता है, ಆತನ ಹೃದಯದೊಳಗೆ ಕರ್ತನೊಟ್ಟಿಗೆ ಮಾತನಾಡ್ತಾನೆ. फिर रिप्लाई राजा को देता है। ಆತನ ಆವಾಗಲೇ ಅವ್ರ ರಾಜನಿಗೆ ಉತ್ತರವನ್ನು ಕೊಡ್ತಾನೆ. हम क्या करते हैं, कोई पूछा, ನಾವೇನ್ अरे ಮಾಡ್ತೇವೆ? बताओ तुमको क्या चाहिए, हम अपना पूरा बाबा 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 बाबा। ನಾನು ಏನಾದ್ರು ನಮ್ಮ ಹತ್ರ ಏನಾದ್ರು ಬೇಕಂತ ಕೇಳುವಾಗ ನಾವು ನಮ್ಮ ಎಲ್ಲ ವಿಷಯ ಹೇಳಿಬಿಡ್ತೇವೆ. लेकिन नहम्याह क्या कर रहा है? ಆದ್ರೆ ನೇಮನ್ ಏನ್ ಮಾಡ್ತಾ ಇದ್ದಾನೆ? आज इस कलीसिया की परमेश्वर आंख को खोल रहा है। ಈ ದಿನದಲ್ಲಿ ಈ ಸಭೆಯಲ್ಲಿ ದೇವರು ಒಂದು ಬಿಡುಗಡೆಯನ್ನು ಕೊಡ್ತಾ ಇದ್ದಾನೆ. अगर आपके ऑफिसर आपसे पूछ रहे हैं, अरे ये क्या किया है, कनेक्शन मजबूत बनाई है। आदर जॉब ऑफिसर के निमित्त जगह, ಕೇಳಬಹುದು. बिजनेस के जगह लोन आपका है, पटा नहीं पा रहे हैं, बीमारी है, ಆಫೀಸರ್ ಕೇಳಬಹುದು, ನೀವು ಜಾಗದಲ್ಲಿ ಏನ್ ಮಾಡ್ತಿದ್ದೆ, ಆದ್ರೆ ದೇವರೊಂದಿಗೆ ನೀವು ಕನೆಕ್ಷನ್ ಅನ್ನು ಮಾಡಿ. डॉक्टर के बैड रिपोर्ट सुन रहे हैं, कनेक्शन मजबूत बनाइए। ಡಾಕ್ಟರ್ ಒಂದು ಕೆಟ್ಟ ಒಂದು ವಾರ್ತೆಯನ್ನು ಕೇಳಿದ್ರು, ಅದು ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿ. हालेलुया, हालेलुया। इसको कहते हैं प्रभु की उपस्थिति को लेके ಹೇಳ್ತಾರೆ, चलना। ಅಂದ್ರೆ ದೇವರ ಒಂದು ಉಪಸ್ಥಿತಿಯನ್ನು ಹೊತ್ತು ಹೋಗುವುದಂತ. इसको कहते हैं परमेश्वर की उपस्थिति को लेके चलना। ಇದಕ್ಕೆ ಹೇಳ್ತಾರೆ ದೇವರ ಒಂದು ಉಪಸ್ಥಿತಿಯನ್ನು ಹೊತ್ತು ಹೋಗುವುದೆಂಬುದಾಗಿ. ऐसा नहीं कि जब राजा ने पूछा तो नहम्याह तुरंत बोला, ರಾಜನ ಕೇಳುವಾಗಲೇ ಸಡನ್ಲಿ ಆತನು ಹೇಳಿದ, ಪಕ್ಕನೆ ಆತನು ಹೇಳಿದ, 1 मिनट रुक जाओ, ಒಂದು 1 ನಿಮಿಷ घंटा ನಿಂತ್ಕೊಳ್ಳಿ. रुक जाओ, मुझे प्रार्थना करने दो। ಆತರ 1 ಗಂಟೆ ಅಥವಾ 1 ನಿಮಿಷ ನಿಲ್ಲು, ನನಗೆ ಪ್ರಾರ್ಥನೆ ಮಾಡ್ಲಿಕ್ಕಿದೆ. मैं जाता हूँ अंदर राजा, फिर मैं आता हूँ। ನಾನು ಒಳಗೆ ಹೋಗ್ತೇನೆ, ಆಮೇಲೆ ಬರ್ತೇನೆ. उसका कनेक्शन मजबूत था, ಅವರ ಸಂಬಂಧ ತುಂಬಾ ದೃಢವಾಗಿತ್ತು. कनेक्शन मजबूत बनाइए। ಆತನ ಸಂಬಂಧ अंत ದೃಢವಾಗಿತ್ತು. का दिन बहुत निकट है। ಹೌದು, अंत का दिन निकट है। ಅಂದ್ರೆ ಕಡೆಯ Last ದಿನಗಳು day. ಒಂದು ಹತ್ತಿರ ಇದೆ. कुछ भी अच्छा नहीं होने वाला, ये प्रोफेसी है। ಒಳ್ಳೆ ಆಗ್ಲಿಕ್ಕಿಲ್ಲ, ಇದು ಪ್ರವಾದನೆ ಆಗಿದೆ. कोरोना आया, ಕೊರೋನಾ ಬಂತು. मैंने अपने चर्च में 2018 में ये प्रोफेसी किया था, बड़ा महामारी आने वाला है। ನನ್ನ ಸಭೆಯಲ್ಲಿ ನಾನು 2000 बहुत जगह ये प्रोफेसी 18ರಲ್ಲಿ ನಾನು किया। ಪ್ರವಾದನೆ ಮಾಡಿದ್ದೆ, ದೊಡ್ಡ ಒಂದು ಮಹಾಮಾರಿ ಬರ್ಲಿಕ್ಕಿದೆ ಎಂಬುದಾಗಿ. अभी इससे कोरोना से ज्यादा डेंजर चीज आने वाली है, ಈ ಕೊರೋನಾಗಿಂತಲೂ ಭಯಂಕರವಾದದ್ದು ಮುಂದೆ ಬರ್ಲಿಕ್ಕಿದೆ. क्योंकि कलीसिया को परमेश्वर को भरना है। ಯಾಕಂದ್ರೆ ಈ ಸಭೆಗಳನ್ನು ಕರ್ತನು ತುಂಬಿಸ್ಲಿಕ್ಕಿದ್ದಾನೆ. अब हवा में ಗಾಳಿಯಲ್ಲಿ हवा में एक वायरस आएगा, ಒಂದು ಗಾಳಿಯಲ್ಲಿ ಒಂದು ವೈರಸ್ ಬರ್ಲಿಕ್ಕಿದೆ. जो हार्ट को अटैक करेगा। ಅದು ಹೃದಯವನ್ನ ಒಂದು ಅಟ್ಯಾಕ್ ಮಾಡುವಂತದ್ದಾಗಿದೆ. बहुत सारे हार्ट अटैक होंगे, ತುಂಬಾ ಒಂದು ಹಾರ್ಟ್ ಅಟ್ಯಾಕ್ ಆಗಬಹುದು, ಹೃದಯ कैंसर होंगे, ಕ್ಯಾನ್ಸರ್ಗಳಾಗಬಹುದು. लेकिन हमारा यीशु हमको संभाल के ಆದ್ರೆ ನಮ್ಮ रखेगा। ಕರ್ತನು ನಮ್ಮನ್ನು ಆತನ हालेलुया, ಕಾಯುವಂತ ದೇವರು. हालेलुया। ಹಾಲೆಲೂಯಾ. परमेश्वर की उपस्थिति में 3 घंटा प्रार्थना करना बहुत जरूरी है। ಕರ್ತನ ಸನ್ನಿಧಾನದಲ್ಲಿ 3 ಗಂಟೆ ಪ್ರಾರ್ಥನೆ ಮಾಡುವುದು ತುಂಬಾ मैं ऐसा नहीं ಮುಖ್ಯವಾದದ್ದು. बोल रही हूँ प्रार्थना मत करो, ನಾನು मैं जो ಹೇಳುದಿಲ್ಲ ನೀವು बता ಪ್ರಾರ್ಥನೆ रही हूँ वो ಮಾಡಬೇಡಿ, बातों को समझिए। ಆದ್ರೆ ನಾನು ಏನ್ ಹೇಳ್ತೇನೆ ಅದನ್ನ ಅರ್ಥ ಮಾಡ್ಕೊಳ್ಳಿ. कनेक्शन 1 सेकंड में होना चाहिए। 1 ಸೆಕೆಂಡ್ ಅಲ್ಲಿ ಅದು ಒಂದು ಸಂಪರ್ಕ ಆಗ್ಬೇಕು. अपना 10वां भाग तो देना है 3 घंटा, ಆದ್ರೆ 3 ಗಂಟೆ ನಮ್ಮ ಒಂದು ದಶಾಂಶವನ್ನು ಕೊಡಬೇಕು. ये बहुत जरूरी है। ಇದು ತುಂಬಾ ಪ್ರಾಮುಖ್ಯವಾದದ್ದು. पर उसके बावजूद भी अगर प्रभु की उपस्थिति में चल रहे हो, एक क्षण की प्रार्थना आपके लिए काफी है। ಆದ್ರೂ ಅದರ ನಿಮಿತ್ತವಾಗಿ ದೇವರ ಸನ್ನಿಧಾನ ನಡೆದಾದ್ರೆ 1 ಕ್ಷಣದ ಪ್ರಾರ್ಥನೆ ಸಾಕು. अगर आप परमेश्वर की उपस्थिति में चल रहे हो, ನಿಮ್ಮ ದೇವರ ಒಂದು ಪ್ರಸನ್ನತೆಯಲ್ಲಿ एक ನಡೀತಿರುವುದಾದ್ರೆ क्षण की प्रार्थना आपको परमेश्वर की तरफ से उत्तर लाएगी। ನಿಮ್ಮ ದೇವರ ಬಳಿಯಿಂದ ಉತ್ತರ ತರುವಂತದ್ದಾಗಿದೆ. एक व्यक्ति के साथ नजदीकी से चलते हैं अगर,
ಒಂದು ವ್ಯಕ್ತಿಯ ಜೊತೆಯಲ್ಲಿ ನಾವು ಯಾವಾಗ ಒಂದು ಜೊತೆಯಲ್ಲಿ ನಡೆಯುವಾಗ तो उसको जोर से चिल्ला के नहीं बोलते, ಅವನಿಗೆ ನಾವು ಜೋರಾಗಿ ಒಂದು ಕೂಗುವಂತ उसको ಅಗತ್ಯವಿಲ್ಲ. धीरे से बोलते हैं, ಆತನಿಗೆ ಮೆಲ್ಲ ಹೇಳಿದ್ರು ಕೂಡ ಅರ್ಥ वो ಆಗ್ತದೆ. सुन लेता है. ಆತನು ಕೇಳ್ತಾನೆ. मेरा यीशु भी ऐसे ही सुनता ನನ್ನ है, ಕರ್ತನು ಕೂಡ ಹಾಗೆ ಆಗಿದ್ದಾನೆ. मेरा यीशु ऐसा सुनता है, ಆತ ನಮ್ಮ ಕರ್ತನು ಆತನೇ मेरा ಹಾಗೆ यीशु ಕೇಳುವಾತನು. ऐसा सुनने ನಮ್ಮ वाला ಕರ್ತನು है. ಕೂಡ ಆತನೇ ಕೇಳುವಾತನು. नेहमिया मन में बात कर रहा है, ನೇಮಿಯನು ಹೃದಯದಿಂದ वो ಮಾತಾಡ್ತಿದ್ದಾನೆ. राजा को तुरंत नहीं बोल दिया, अरे राजा मुझे दे दे, जाने दे दे. राजनिಗೆ वो आतनु- परमेश्वर से बोल रहा है. ಆತನು ರಾಜನಿಗೆ ಒಂದು ಸಡನ್ ಆಗಿ ಹೇಳಿಲ್ಲ, ನನ್ನನ್ನು ಕಳಿಸು ಕಳಿಸು ಕಳಿಸು. ಆದ್ರೂ ಆತನು ದೇವರೊಂದಿಗೆ ಮಾತಾಡ್ತಿದ್ದಾನೆ. अगर वो राजा को बोलता तो राजा हो सकता है वो शेफ था, तो ಅಂತ ಸಡನ್ಲಿ ರಾಜನಿಗೆ ಆತನು ಹೇಳಿದಿದ್ರೆ ಆತನು ಒಂದು ಅಡಿಗೆವಾಗಿದ್ದ. राजा को दूसरे का खाना पसंद नहीं आता होगा. ಆತನಿಗೆ ರಾಜನಿಗೆ ಬೇರೆಯವರು ಒಂದು ತಯಾರು ಮಾಡಿದಂತ ಅಡಿಗೆ ಇಷ್ಟ ಆಗಿದಿರಬಹುದು. बोलता नेहमिया तू कोई आर्किटेक्ट सिविल इंजीनियर है क्या, ನೇಮನಿಗೆ ಹೇಳ್ಬೋದು, ನೀನು ಏನಾದ್ರು ಒಂದು ಆರ್ಕಿಟೆಕ್ಟ್ ಆದ ಸಿವಿಲ್ ಇಂಜಿನಿಯರ್ जो तू ಎಂಬುದಾಗಿ. दीवार बनाने के लिए परमिशन मांग रहा है. ನೀನು ದೇವರ ಒಂದು ಗೋಡೆಯನ್ನು ಕಟ್ಟಲಿಕ್ಕೆ ನೀನು ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇದೀಯಾ? तू तो खाना बनाता है मेरा. ನೀನು ನನ್ನನ್ನು ಅಡಿಗೆ ಮಾಡುವವ, ಸರ್ವ್ ಮಾಡುವವ. हालेलुया 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 हालेलुया. लेकिन जब यीशु के ने स्पर्श किया राजा को, ಯಾವಾಗ ದೇವರು ರಾಜನನ್ನ ಮುಟ್ಟಿದ, राजा ने परमिशन दे दिया. ರಾಜನು ಅವನಿಗೆ ಒಂದು नेहमिया ಅಪ್ಪಣೆಯನ್ನು साधारण और ಕೊಟ್ಟುಬಿಟ್ಟ. उग्र राजा से मांगा. ರಾಜನ ಹತ್ರ ಏನನ್ನು ಕೇಳಿದೆ? नेहमिया खाना बनाने वाला व्यक्ति था. ನೇಮೇನು ಒಂದು ಅಡಿಗೆ ಮಾಡುವಂತ ವ್ಯಕ್ತಿ. हालेलुया हालेलुया. राजा से पूछता है कि राजा मुझे परमिशन दीजिए, वो दीवार को बनाने का परमिशन दीजिए. ರಾಜನ ಹತ್ರ ಆತನ ಕೇಳ್ತಾನೆ, ನನಗೆ ಒಂದು ಅಪ್ಪಣೆಯನ್ನು ಕೊಡಿ, ಆ ಒಂದು ಗೋಡೆಯನ್ನ ಮಾಡುವುದಂತ ಒಂದು ಅಪ್ಪಣೆ ನನಗೆ ಕೊಡಿ ಎಂಬುದಾಗಿ. वो साधारण छोटा सा दीवार बनाने नहीं जा रहा था, ಆತನು ಚಿಕ್ಕದಾದ ಒಂದು ಕೋಟೆಯನ್ನು ಮಾಡ್ಲಿಕ್ಕೆ ಹೊರಡುವನಲ್ಲ, वो बड़ा ऊंचा दीवार बनाने जा रहा ತುಂಬಾ था, ಎತ್ತರ ದೊಡ್ಡವಾದಂತ ಒಂದು ಕೋಟೆಯನ್ನು ಮಾಡ್ಲಿಕ್ಕೆ अपने ಹೊರಡ್ಲಿಕ್ಕೆ. लोगों को सुरक्षित रखने के लिए. ತನ್ನ ಜನರನ್ನ ಸುರಕ್ಷಿತವಾಗಿಡಲು बाइबल में लिखा है ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. राजा उसके रिक्वेस्ट को ग्रहण करता ಆತನ है. ಕೇಳಿದಂತ ಒಂದು ಮನವಿಯನ್ನು ದೇವರು ರಾಜನು ಕೇಳಿದ. नेहमिया इंजीनियर नहीं है, ಆತನು ಇಂಜಿನಿಯರ್ ಅಲ್ಲ, कभी दीवार नहीं बनाया. ಆತನು ಇಂದಿನ ತನಕ ಗೋಡೆಯನ್ನು ಮಾಡಿದವನಲ್ಲ. राजा 3 चीजों को उसके लिए हाँ कहा. ಆದ್ರೆ ರಾಜನು 3 ವಿಷಯವಾಗಿ ಆತನಿಗೆ जब ಆತನ ಹೌದಂತ ಹೇಳಿದ. परमेश्वर का अनुग्रह आता है यावग तो देव- लोगों के लिए दया आती है आपके ऊपर. ಯಾವಾಗ ದೇವರ ಒಂದು ಕೃಪೆ ಬರುತ್ತದೆ, ಆವಾಗ ಜನರ ದಯೆ ನಮ್ಮ ಮೇಲೆ ದೊರಕುತ್ತದೆ. हालेलुया हालेलुया. राजा ने तो परमिशन भी दे दिया, ರಾಜನ ಅಪ್ಪಣೆಯನ್ನು ಕೂಡ ಕೊಟ್ಟು ಬಿಟ್ಟ. लेकिन 3 बातें उसको अपने तरफ से गिफ्ट दिया. ಆತನ ಜೊತೆಗೆ 3 ವಿಷಯವಾಗಿ ಆತನ ಉಡುಗೊರೆಯನ್ನು ಕೂಡ ಕೊಟ್ಟ. मैं प्रोफेसी कर रही हूँ, ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ, मैं आप सबों के लिए भविष्यवाणी दे रही हूँ. ನಿಮಗೋಸ್ಕರ ನಾನು ಪ್ರವಾದನೆ ಹೇಳ್ತಾ राजाओं के ಇದ್ದೇನೆ. राजा, ರಾಜನ ರಾಜ, प्रभुओं के प्रभु से ಪ್ರಭುಗಳ आप ಕರ್ತ, जो भी मांगने वाले हैं, ಏನೆಲ್ಲ ನೀವು ಕೇಳ್ತೀರಾ, जो भी मांगने वाले हैं, ಏನೆಲ್ಲ ದೇವರಿಂದ ಪ್ರಾರ್ಥಿಸ್ತೀರಾ, परमेश्वर आपका रिक्वेस्ट को स्वीकार करने वाले ಎಲ್ಲ हैं. ಪ್ರಾರ್ಥನಾ ಭಿನ್ನಹ उसके ಮನವಿಗಳನ್ನು ಆತನು साथ साथ ಸ್ವೀಕರಿಸ್ತಾನೆ. मांगने से भी ज्यादा आपको ब्लेस करने वाले ಆತನು हैं. ಕೇಳುವುದಕ್ಕಿಂತಲೂ ಅಧಿಕವಾಗಿ ಆಶೀರ್ವದಿಸುವಂತ ದೇವರು. राजा ने नेहमिया को 3 बातों से ब्लेस किया. ರಾಜನು ನೇಮನಿಗೆ 3 ವಿಷಯಗಳಲ್ಲಿ ಆತನು ಆಶೀರ್ವದಿಸಿ ಮಾಡಿದ. आपको भी आज परमेश्वर 3 बातों से ब्लेस करने जा रहे हैं. ಕರ್ತನು ಕೂಡ ನಿಮ್ಮನ್ನು 3 ವಿಷಯಗಳಿಂದ ಆಶೀರ್ವದಿಸಲಿಕ್ಕಿದ್ದಾನೆ. भाई विजय परमेश्वर कह रहा है मैं तुझे ब्लेस कर रहा हूँ. ಕರ್ತನು ಹೇಳ್ತಾ ಇದ್ದಾನೆ, ಆತನು ನಿಮಗೆ ಒಂದು ಆಶೀರ್ವದಿಸ್ತೇನೆ. भाई रवि परमेश्वर आपको ब्लेस कर रहा है. ಬ್ರದರ್ ರವಿ ನಿಮ್ಮನ್ನು ದೇವರು मैं ಆಶೀರ್ವದಿಸ್ತಿದ್ದಾನೆ. सबके लिए बाद में प्रार्थना करूंगी. परमेश्वर बहुत सारे नाम को दे रहा है. ತುಂಬಾ ದೇವರು ಹೆಸರುಗಳನ್ನು ಕೊಡ್ತಾ ಇದ್ದಾನೆ ನಿಮಗೋಸ್ಕರ. ಆಮೇಲೆ ನಾನು ಪ್ರಾರ್ಥಿಸ್ತೇನೆ. हालेलुया हालेलुया. दीवार बनाने की अनुमति दी राजा ने. ರಾಜನು ಒಂದು ಗೋಡೆಯನ್ನು ಕಟ್ಟಲು ಒಂದು ಅಪ್ಪಣೆಯನ್ನು ಕೊಟ್ಟ. इसको दीवार बनाने दो. ಅವನಿಗೆ ಒಂದು ಗೋಡೆಯನ್ನು ಕಟ್ಟಲು ಕೊಡು. राजा का सुरक्षित सील लगाया गया. ರಾಜನ ಅವನಿಗೆ ಒಂದು ಮುದ್ರೆಯನ್ನು ಕೂಡ ಹಾಕಿ ಕೊಟ್ಟ. नेहमिया जहां भी तू जाएगा वहां सुरक्षित लेटर सील लग गया था. ನೇಮನು ಎಲ್ಲಿಂದ ಎಲ್ಲಿಗೆ ಹೋಗುವಾಗ ಈ ಸುರಕ್ಷಿತವಾಗಿರುವಂತ ಒಂದು ಪತ್ರವನ್ನು ಅದಕ್ಕೆ ಮುದ್ರೆಯನ್ನು ಹಾಕಿ ಆತನು ಕೊಟ್ಟ. और तीसरी बात बोलता है जो भी तेरी जरूरत है उसको मैं पूरा करूंगा. ಆತ 3ನೇ ವಿಷಯವಾಗಿ ಹೇಳ್ತಾನೆ, ನಿನ್ನ ಏನೆಲ್ಲ ಅಗತ್ಯಗಳಿದೆ ಅದೆಲ್ಲ ನಾನು ಪೂರೈಸ್ತೇನೆ ಎಂಬುದಾಗಿ. पहला उसने बोला ಮೊದಲಾಗಿ ಆತನೇ ಹೇಳಿದ, दीवार बनाने की अनुमति दी. ಗೋಡೆಯನ್ನು ಕಟ್ಟಲು ನಾನು ನಿಮಗೆ ಒಂದು ಅಪ್ಪಣೆಯನ್ನು ಕೊಡುತ್ತೇನೆ. राजा ने दी कि उसको दीवार बनाने दो. ರಾಜನಿಗೆ ಆತನು ಕೊಟ್ಟ, ಯಾಕಂದ್ರೆ ಆತನ ಗೋಡೆ ಕಟ್ಟಲಿಕ್ಕಿದೆ. और जहां कहीं भी जाएगा तो उसको प्रोटेक्शन मिलेगा. ಆತನ ಎಲ್ಲಿ ಹೋಗಬೇಕು ಅವನಿಗೆ ಒಂದು ಸುರಕ್ಷತೆ ಸಿಗಬೇಕು. हालेलुया हालेलुया. और जो भी जरूरत लगेगी दीवार की
ಯಾನೆಲ್ಲ ಗೋಡೆಗೋಸ್ಕರ ಅಗತ್ಯತೆಗಳು ಬೇಕು उसको पैसा देने के लिए वादा किया। ಆತನೆಲ್ಲವನ್ನು ಕೊಡುವುದಕ್ಕೆ ಆತನಿಗೆ ಒಂದು ಪ್ರಾಮಿಸ್ ಮಾಡಿದ. हालेलुया। ಹಾಲೆಲೂಯಾ. ये राजा के तरफ से मिला। ಇದು ರಾಜನ ಕಡೆಯಿಂದ ಆತನಿಗೆ ಸಿಕ್ಕಿತು. जब हमारा कनेक्शन मजबूत होता है ना, ಯಾವಾಗ ದೇವರ ಕಡೆ ನಮ್ಮ ಸಂಬಂಧವು ದೃಢಗೊಳ್ಳುತ್ತದೋ, तो परमेश्वर लोगों के लिए हमारे ऊपर दया लाता है। ಯಾವಾಗ ಜನರ ಮಧ್ಯದಲ್ಲಿ ದೇವರು ನಮ್ಮ ಮೇಲೆ ಆ ಒಂದು ದಯವನ್ನು और आज ತರುವಂತದ್ದು, वो दया आपके ऊपर आ रही है। ಅಂತ ದಯ ನಿಮ್ಮ ಮೇಲೆ ಬರುವಂತದ್ದಾಗಿದೆ. परमेश्वर के सामर्थ्यशाली हाथ आपके जीवन के ऊपर, ದೇವರ ಒಂದು ಶಕ್ತವಾದ ಕರ ನಿಮ್ಮ ಜೀವಿತಗಳ ಮೇಲೆ, दयापूर्ण कृपापूर्ण हाथ आपके जीवन के ऊपर रहने वाला ದಯವುಳ್ಳ है। ಕರ ಅಥವಾ ಕೃಪೆಯುಳ್ಳ ಕರ ನಿಮ್ಮ ಜೀವಿತಗಳ ಮೇಲೆ ಬರುವಂತದ್ದಾಗಿದೆ. प्रभु आपके जीवन में अद्भुत कामों को करने वाले हैं यीशु के ಕರ್ತನು नाम से। ನಿಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. नहम्या 2 अध्याय उसका 8वां वचन में लिखा है, ನೇಮೆ 2:8 ಈ ತರ ಬರೆಯಲ್ಪಟ್ಟಿದೆ, राजा ने मेरी विनती को मंजूरी किया। ರಾಜನು ನನ್ನ ಒಂದು ವಿಜ್ಞಾಪನೆಯನ್ನು ಆತನು ಮಂಜೂರಿ ಮಾಡಿದ. हालेलुया। ಹಾಲೆಲೂಯಾ. क्यों? ಯಾಕೆ? क्योंकि परमेश्वर का दयापूर्ण कृपापूर्ण हाथ मेरे ऊपर था, ಕರ್ತನ ಒಂದು ದಯವುಳ್ಳ ಕೃಪೆಯುಳ್ಳ ಕರ ನನ್ನ ಮೇಲೆ ಇದೆ. इसलिए राजा ने मेरे को मंजूरी दिया। ರಾಜನು ನನಗೋಸ್ಕರ ಒಂದು ಅಪ್ಪಣೆಯನ್ನು ಕೊಟ್ಟು ಬಿಟ್ಟ. मैं 3 प्रोफेसी आपके लिए करने जा रही हूँ। 3 ಪ್ರವಾದನೆ ನಾನು ನಿಮಗೋಸ್ಕರ इस 3 ಮಾಡ್ಲಿಕ್ಕಿದ್ದೇನೆ. अनुग्रह को आपसे आप अपने जीवन में देखने वाले हैं। ನಿಮ್ಮ ಜೀವಿತಗಳಲ್ಲಿ ಒಂದು ಆಶೀರ್ವಾದ ನೀವು ನೋಡುವವರಾಗಿದ್ದೀರಿ. फर्स्ट बात, ಮೊದಲನೇದಾಗಿ जो बात के लिए आप प्रार्थना कर रहे हो, ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥಿಸುತ್ತಿದ್ದೀರೋ, आपकी विनती को हाँ करके देने वाले हैं आज ನಿಮ್ಮ यीशु। ಭಿನ್ನವನ್ನು ಕೇಳಿ ಆತನು ಹಾ ಎಂಬುದಾಗಿ ಹೇಳುವವನಾಗಿದ್ದಾನೆ. आपके जीवन के ऊपर दैवीय सुरक्षा परमेश्वर देने वाले हैं। ನಿಮ್ಮ ಜೀವಿತಗಳಲ್ಲಿ ದೈವಿಕ ಸುರಕ್ಷೆ ಕರ್ತನು ಕೊಡುವಂತನಾಗಿದ್ದಾನೆ. राजा ने क्या किया? ರಾಜನ ಏನ್ ಮಾಡಿದ? उसकी अनुमति को सुना, उसकी विनती को सुना। ಆತನ ಪ್ರಾರ್ಥನೆ ಅಥವಾ ಭಿನ್ನತೆಯನ್ನು ಆತನ ವಿನಂತಿಯನ್ನು ಆತನು ಕೇಳಿದ आज ರಾಜನು. परमेश्वर से आप जो भी प्रार्थना करेंगे उसका हाँ में जवाब आने जा रहा है। ನೀವೇನೆಲ್ಲ ಕರ್ತನ ಈ ದಿನದಲ್ಲಿ ಬೇಡಿಕೊಳ್ಳುತ್ತೀರಾ ಎಲ್ಲ ವಿಷಯವಾಗಿ ದೇವರು ಆಮೇನ್ ಅಥವಾ ಹಾ ಎಂಬುದಾಗಿ ಉತ್ತರ ಕೊಡ್ಲಿಕ್ಕಿದ್ದಾನೆ. राजा ने सील लेटर में सुरक्षित सील लेटर, नहम्या तू कहीं भी जाएगा तेरा सील लगा रहेगा, कोई तुझे हार्म नहीं करेगा। ರಾಜನು ಅವನಿಗೆ ಒಂದು ಪತ್ರವನ್ನು ಕಡಕ್ಕೆ ಮುದ್ರೆಯನ್ನು ಹಾಕಿ ನೀನು ಎಲ್ಲಿ ಬೇಕಾದ್ರೂ ಹೋದ್ರು ನಿನಗೆ ಸುರಕ್ಷಿತವ ನಿನಗೆ ಎಲ್ಲವನ್ನ ಒಂದು ಮಾಡುವಂತ ಒಂದು ಅಧಿಕಾರವನ್ನು ಆತನು ಕೊಡ್ತಾನೆ. आपके जीवन के ऊपर दैवीय सुरक्षा रहेगी। ನಿಮ್ಮ ಜೀವಿತಗಳಲ್ಲಿ ದೇವರ ಒಂದು ಸುರಕ್ಷತೆ ಇರ್ತದೆ. आपको जो भी जरूरत है प्रभु उसको लौकिक रीति से पूरा करने वाले ನಿಮಗೆ हैं। ಏನೆಲ್ಲ ಅಗತ್ಯ ಇದೆ ಅದೆಲ್ಲ आज ಲೌಕಿಕವಾಗಿ यीशु ದೇವರು पूरा करने वाले ಒದಗಿಸುವನಾಗಿದ್ದಾನೆ. हैं। ಆತನ ಕರ್ತನು मेरा ಮಾಡಲಿಕ್ಕಿದ್ದಾನೆ. सामर्थ्य यीशु आपकी जरूरतों को पूरा करने ಆತನ वाले ಶಕ್ತಿಯುಳ್ಳ हैं। ಕರ ನಿಮ್ಮೆಲ್ಲ ಅಗತ್ಯಗಳನ್ನು ಸಂಧಿಸುವಂತಾಗಿದೆ. ये 3 ब्लेसिंग आपको आज मिलने जा रहा ಇವತ್ತು है। ನಿಮಗೆ 3 ಆಶೀರ್ವಾದಗಳು मेरा यीशु ಸಿಗುವಂತದ್ದಾಗಿದೆ. इस समय देने जा रहा है। ನಮ್ಮ ಕರ್ತನು ಈ ದಿನಗಳಲ್ಲಿ इस ಕೊಡ್ಲಿಕ್ಕೆ ಹೋಗ್ತಾ समय ಇದ್ದಾನೆ. भविष्यवाणी के अभिषेक को महसूस कर रही हूँ। ನಾನು ಒಂದು ಪ್ರವಾದನದ ओ ಶಕ್ತಿಯನ್ನು शखा ಒಂದು बाबा ಅನುಭವಿಸ್ತಾ रोबो ಇದ್ದೇನೆ. संदारा ಅನುಭವಿಸ್ತಾ ಇದ್ದೇನೆ. बादशाह बाबा, इस अभिषेक से मैं घोषित कर रही हूँ। Hallelujah. इस अभिषेक में मैं घोषित कर रही ಈ हूँ, ಅಭಿಷೇಕವನ್ನು ನಾನು ಘೋಷಿಸ್ತಾ ಇದ್ದೇನೆ. पवित्र आत्मा के मार्गदर्शन अनुसार ಪರಿಶುದ್ಧಾತ್ಮ ದೇವರ ಒಂದು ಸಹಾಯದೊಂದಿಗೆ परमेश्वर का सामर्थ्यपूर्ण हाथ में उसको पूरा करते हुए देख रही हूँ आपके ಒಂದು जीवन में। ಸರ್ವಶಕ್ತವಾದ ದೇವರ ಕರ ಅದನ್ನು ಪರಿಪೂರ್ಣ ಮಾಡುವುದನ್ನು ನೋಡ್ತಾ ಇದ್ದಾನೆ. तैयार हो जाइए लेने के लिए। ಸಿದ್ಧವಾಗಿರಿ. पहला फर्स्ट ब्लेसिंग आपके जीवन में आने जा रहा है। ಮೊದಲನೇ ಒಂದು ಆಶೀರ್ವಾದ ನಿಮ್ಮ ಜೀವಿತಗಳಲ್ಲಿ ಬರುವಂತದ್ದಾಗಿದೆ. कितने लोग तैयार हैं? ಎಷ್ಟು ಜನ ಸಿದ್ಧರಿದ್ದೀರಾ? ब्लेसिंग को लेने के लिए कितने लोग तैयार हैं? ಆಶೀರ್ವಾದವನ್ನು ತೆಗೆದುಕೊಳ್ಳಲು आप ಯಾರೆಲ್ಲ तैयार ಸಿದ್ಧರಾಗಿದ್ದೀರಾ? हैं? जोर से मुंह को खोल करके ये, ಎಲ್ಲರೂ ಬಾಯಿಗಳನ್ನು ತೆರೆ ಜೋರಾಗಿ हाँ यीशु मैं तैयार हूँ, ನಾನು ಸಿದ್ಧನಾಗಿದ್ದೇನೆ, हाँ यीशु मैं तैयार हूँ। ನಾನು ಆ ವಿಷಯದಲ್ಲಿ ಸಿದ್ಧನಾಗಿದ್ದೇನೆ. मैं जहाँ भी गई घोषणा को करी और उनकी मैंने गवाही को दिया। ನಾನು ಎಲ್ಲಿ ಹೋಗಿದ್ದೇನೆ ಎಲ್ಲೆಲ್ಲ ನಾನು ಘೋಷಣೆ ಮಾಡಿದ್ದೇನೆ ಅವರೆಲ್ಲ ಸಾಕ್ಷಿಗಳನ್ನು ನಾನು ಕೊಟ್ಟಿದ್ದೇನೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. आपके घोषणा में सामर्थ्य है। ನಿಮ್ಮ ಒಂದು ಘೋಷಣೆಯಲ್ಲಿ ಶಕ್ತಿ ಇದೆ. मेरे यीशु के वचन में सामर्थ्य है। ನನ್ನ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. आज परमेश्वर देने जा रहा है। ದೇವರ ಹೇಳಲಿಕ್ಕೆ ಇಷ್ಟಪಡ್ತಾನೆ. फर्स्ट ब्लेसिंग आ रही है। ಮೊದಲನೇ ಆಶೀರ್ವಾದ. जब परमेश्वर का दयापूर्ण कृपापूर्ण हाथ आपके जीवन के ऊपर आएगा, ಆತನ ದಯವುಳ್ಳ ಕೃಪೆಯುಳ್ಳ ಕರುಣೆಯುಳ್ಳ ಕರ ನಿಮ್ಮ ಜೀವಿತ ಮೇಲೆ ಬರುವಾಗ, नहम्या 2 अध्याय का 18वां वचन, ನೇಮಿಯನ 2ನೇ ಅಧ್ಯಾಯ 18ನೇ ವಾಕ್ಯ, जब परमेश्वर का सामर्थ्यपूर्ण दया का हाथ एक व्यक्ति के जीवन के ऊपर आता है, ಯಾವಾಗ ದೇವರ ಒಂದು ಕರುಣೆ ದಯವುಳ್ಳ ಕರ ಒಂದು ವ್ಯಕ್ತಿಯ ಜೀವಿತಗಳಲ್ಲಿ ಬರುವಾಗ वो व्यक्ति सभी के नजरों में दया प्राप्त करता ಆತನ है। ಎಲ್ಲರ ಮಧ್ಯದಲ್ಲಿ ಎಲ್ಲರ ಒಂದು ದಯವನ್ನು वो ಹೊಂದುವವನಾಗಿದ್ದಾನೆ. व्यक्ति सभी के नजरों में दया प्राप्त करता है। ಆತನ ಎಲ್ಲರ ದೃಷ್ಟಿಯಲ್ಲಿ ಒಂದು ದಯೆಗೆ ಪಾತ್ರನಾಗ್ತಾನೆ. वो व्यक्ति को सभी लोग पसंद करेंगे। ಆತನನ್ನು ಎಲ್ಲರೂ ಇಷ್ಟಪಡಲಿಕ್ಕೆ ಪ್ರಾರಂಭಿಸ್ತಾರೆ. शत्रु भी लोग जो हैं ಆ ಶತ್ರು ಜನರು ಕೂಡ ಇದ್ರು, उनके मन में दुष्टता निकल
जाएगी। ಆತನ ಅವರ ಹೃದಯಗಳಲ್ಲಿ ಅದು ದುಷ್ಟದ जो ಹೊರಲ್ಪಡುತ್ತದೆ. शत्रु आपके हैं, ನಿಮ್ಮ ಯಾರು ವೈರಿಗಳಿದ್ದಾರೆ, जब परमेश्वर का दयापूर्ण कृपापूर्ण हाथ आएगा, ಯಾವಾಗ ನಿಮ್ಮ ಮೇಲೆ ದಯವುಳ್ಳ ಕರ ಬರುವಾಗ वो शत्रु आपके ऊपर दया दिखाने जा ಆ रहे हैं। ವೈರಿ ಕೂಡ ನಿಮಗೋಸ್ಕರ ದಯವನ್ನು वो ತೋರಿಸುವನಾಗಿದ್ದಾನೆ. शत्रु आपके जीवन के ऊपर दया दिखाने जा रहे ಆ हैं। ಶತ್ರು ಕೂಡ ನಿಮ್ಮ ಜೀವಿತಗಳ ವೈರಿ ಕೂಡ ನಿಮ್ಮ ಜೀವಿತಗಳಲ್ಲಿ ಒಂದು उनके ದಯವನ್ನು मन में ತೋರಿಸುವನಾಗಿದೆ. दुष्टता निकल जाएगी, ಆತನ ಹೃದಯಗಳಲ್ಲಿ ಅದು ದುಷ್ಟ ಶಕ್ತಿ ಬಿಟ್ಟು क्योंकि ಹೋಗೋದಾಗಿದೆ. परमेश्वर का दयापूर्ण सामर्थ्य हाथ एक व्यक्ति के ऊपर आता है। ಯಾವಾಗ ದೇವರ ಒಂದು ಅದ್ಭುತ ಕರ ಅಥವಾ ದಯವುಳ್ಳ ಕರ ಯಾವಾಗ ಮೇಲೆ ಜೀವಿತ ಮೇಲೆ ಬರುವಾಗ वो व्यक्ति सबसे दया प्राप्त करता है। ಆತನು ಎಲ್ಲರಿಗಿಂತಲೂ ಹೆಚ್ಚಾದ ದಯವನ್ನು ಹೊಂದುವನಾಗಿದ್ದಾನೆ. जहाँ कहीं आप जाओगे, ಎಲ್ಲಿಗೆ ನೀವು ಹೋಗುವಾಗ आप दया मिलेगी। ನಿಮ್ಗೆಲ್ಲ ದೇವರ ದಯ ದೊರಕುತ್ತದೆ. आपको जो लोग पसंद नहीं करते हैं, ಯಾರು ನಿಮ್ಮನ್ನು ಇಷ್ಟಪಡುವುದಿಲ್ಲವೋ वैसे लोग भी आपको दया दिखाना शुरू ಅಂತವರು ಕೂಡ करेंगे। ನಿಮಗೋಸ್ಕರ ನಿಮ್ಮ ಮೇಲೆ ದಯ ತೋರಿಸುವವರಾಗಿರ್ತಾರೆ. वैसे लोग आपको दया दिखाना चालू करेंगे। ಅಂತ ಜನರು ನಿಮಗೆ ದಯವನ್ನು ತೋರಿಸುವವರಾಗಿದ್ದಾರೆ. आपके जॉब के जगह, ನಿಮ್ಮ ಕೆಲಸದ ಜಾಗದಲ್ಲಿ, आपके बिजनेस के ನಿಮ್ಮ जगह, ವ್ಯಾಪಾರ ಮಾಡುವ ಜಾಗದಲ್ಲಿ, स्कूल में, ನಿಮ್ಮ ಶಾಲೆಗಳಲ್ಲಿ, कॉलेज में, ಕಾಲೇಜುಗಳಲ್ಲಿ जो लोग पसंद नहीं कर रहे ಯಾರು हैं, ನಿಮ್ಮನ್ನು ಇಷ್ಟಪಡುವುದಿಲ್ಲವೋ वो लोग आज से यीशु के नाम से ಇವತ್ತು ಇಂದಿನ मैं ಯೇಸು घोषणा ನಾಮದಲ್ಲಿ कर रही हूँ, ನಾನು ಅದನ್ನು ಘೋಷಣೆ मेरा ಮಾಡ್ತಾ ಇದ್ದೇನೆ. यीशु जो सुनने वाला परमेश्वर ನಮ್ಮ है, ಪ್ರಾರ್ಥನೆ ಪರ ಕೇಳುವಂತ ಸರ್ವಶಕ್ತನಾದ ದೇವರು, वो परमेश्वर कह रहा है ಆತ ದೇವರು ಹೇಳ್ತಾ ಇದ್ದಾನೆ, उनसे आप दया प्राप्त करेंगे। ಆತ ನಿಮಗೋಸ್ಕರ ದಯವನ್ನು ಹೊರಡಿಸುವನಾಗಿದ್ದಾನೆ. नहम्याह 2:18 के अनुसार, Hallelujah. नहम्याह 2:18 नहम्याह 2:18 के अनुसार ನೇಮ 2:18 ಪ್ರಕಾರ नहम्याह कहता है, ನೇಮನೇತ್ರ ಹೇಳ್ತಾ ಇದ್ದಾನೆ, हालेलुया, ಹಾಲೆಲೂಯಾ, परमेश्वर का दयापूर्ण कृपापूर्ण हाथ मेरे देवर जीवन के दयाउल्ला- ऊपर था। ದೇವರ ದಯವುಳ್ಳ ಕೃಪೆಯುಳ್ಳ ಕರ ನನ್ನ ಜೀವಿತದ ಮೇಲೆ उसके ಇತ್ತು. कारण राजा से जो भी मैंने मांगा उसको दिया। ಅದರ ನಿಮಿತ್ತವಾಗಿ ರಾಜನ ಹತ್ರ ಏನು ಬೇಡಿಕೊಂಡು ಅದೆಲ್ಲ ನನಗೆ ಆತನು ಕೊಟ್ಟನು. नहम्याह यहाँ स्पष्ट रीति से कहता है। ನೇಮೇನು ಆತನ ಮೊದಲನೇದಾಗಿ ತರ ಹೇಳ್ತಾ ಇದ್ದಾನೆ. नहम्याह एक साधारण सा खाना बनाने वाला व्यक्ति है। ನೇಮೇನೊಂದು ಒಂದು ಸಾಧಾರಣ ಒಂದು ಅಡಿಗೆ ಮಾಡುವಂತ ವ್ಯಕ್ತಿ. राजा को मेरा खाना पसंद हुआ इसलिए जो भी मैंने मांगा उसने दे दिया, ऐसा नहीं है। ರಾಜನಿಗೆ ನಾನು ಮಾಡಿದಂತ ಅಡಿಗೆ ಇಷ್ಟ ಆಯ್ತು ಅದಕ್ಕೋಸ್ಕರ ರಾಜ ನನಗೆ ಕೊಟ್ಟನು, ಹಾಗೆ ಅಲ್ಲ. कितनों को समझ में आया? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? मैं बहुत अच्छा खाना बनाता हूँ इसलिए राजा ने मेरे ऊपर दया कर दिया, ऐसा नहीं है। ನಾನು ಒಳ್ಳೆ ಅಡಿಗೆ ಮಾಡುವಂತ ವ್ಯಕ್ತಿ ಅದಕ್ಕೋಸ್ಕರ ರಾಜನ ದಯೆ ನನ್ನ ಮೇಲೆ ಬಂತು, ಹಾಗೆ ಅಲ್ಲ, ಖಂಡಿತ ಅಲ್ಲ. मैं बहुत सुंदर दिखता हूँ, हैंडसम हूँ, लंबा चौड़ा हूँ, मैं ऐसा दिखता हूँ इसलिए दया नहीं मिला राजा से। ನಾನು ಸುಂದರವಾಗಿದ್ದೇನೆ, ಎತ್ತರವಾಗಿದ್ದೇನೆ, ಹಟ್ಟಕಟ್ಟ ಇದ್ದೇನೆ, ಆದ್ರೆ ಅದರ ನಿಮಿತ್ತ ರಾಜನ ದಯೆ ಸಿಗಲಿಲ್ಲ, ಹಾಗೆ ಅಲ್ಲ. मेरा खाना बनाने से इम्प्रेस हुआ इसलिए नहीं। ನಾನು ಒಂದು ಅಡಿಗೆ ಮಾಡೋದ್ರಿಂದ ಆತನಿಗೆ ಸಂತೋಷವಾಯಿತು, ಅದರ ನಿಮಿತ್ತವಲ್ಲ. क्यों हुआ? ಯಾಕಾಗಿ ಆಯ್ತು? क्यों हुआ? ಯಾಕಾಗಾಯ್ತು? उसका हम्बलनेस उसे इम्प्रेस नहीं किया। ಆತನ ಒಂದು ದೀನತೆ ಅವನನ್ನು ಇಂಪ್ರೆಸ್ ಮಾಡಲಿಲ್ಲ. कितने लोग को समझ में आ रहा है? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? कितने लोग को समझ में आ रहा ಎಷ್ಟು है? ಜನರಿಗೆ ಅರ್ಥ ಆಗ್ತಾ ಇದೆ? अपने मुंह खोल कर कहिए, ನಿಮ್ಮೆಲ್ಲ ಬಾಯಿಗಳನ್ನು ತೆರೆದು ಹೇಳಿ, हे पिता, ಏ ತಂದೆ, आपके दयापूर्ण कृपापूर्ण हाथ मेरे जीवन के ऊपर रहने दीजिए। ನಿಮ್ಮ ದಯವುಳ್ಳ ಕರ ಮತ್ತು ಕೃಪೆಯುಳ್ಳ ಕರ ಯಾವಾಗಲೂ ನಮ್ಮ ಜೀವಿತದಲ್ಲಿ ಇರುವಂತೆ यीशु ಮಾಡಪ್ಪ, के नाम से। ಯೇಸುವಿನ ನಾಮದಲ್ಲಿ. आप कितना अच्छा खाना बना रहा है नहम्याह, उससे वो इम्प्रेस नहीं हुआ। सुंदर दिखता है उससे इम्प्रेस नहीं हुआ। ಆತನ ಒಳ್ಳೆ ಅಡಿಗೆ ಒಂದು ಅದ್ಭುತವಾಗಿ ಅಡಿಗೆ ಮಾಡ್ತಾನೆ ಅದಕ್ಕೋಸ್ಕರ ಆತನ ಇಂಪ್ರೆಸ್ ಆಗಲಿಲ್ಲ, ಅಥವಾ ಆತನ ಒಂದು ಸುಂದರವಾಗಿದ್ದಾನೆ ಎಂಬುದಾಗಿ ಆತನ ಇಂಪ್ರೆಸ್ ಆಗಲಿಲ್ಲ ರಾಜನು. वो अच्छे से बातें करता है इसलिए नहीं, ಆತನ ಒಳ್ಳೆ ಮಾತನಾಡ್ತಾನೆ ಅದಕ್ಕೋಸ್ಕರ ಅಲ್ಲ. लेकिन परमेश्वर का दयापूर्ण कृपापूर्ण हाथ आया इसलिए। ಯಾಕಂದ್ರೆ ದೇವರ ದಯವುಳ್ಳ ಕರುಣೆಯುಳ್ಳ ಕರ ಆತನ ಮೇಲೆ ಬಂದದರಿಂದಲೇ आज आपके जीवनों के ऊपर आपके परिवार में आने जा रहा है। ಇವತ್ತು ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಆ ಕರ शायद हो ಇಳುವಂತಾಗಿದೆ. सकता है आप अपने ऊपर विश्वास हो, ಆಗಿರ್ಬೋದು, शायद ನೀವು हो सकता है आपको अपने ऊपर विश्वास हो, ನಿಮಗೆ ನಿಮ್ಮ ಮೇಲೆ ನಿಮಗೆ ಒಂದು ನಂಬಿಕೆ ಅಥವಾ ವಿಶ್ವಾಸ ಇರಬಹುದು. मैं मेहनत करूंगा तो हासिल पा कर लूंगा, ನಾನು ತುಂಬಾ ಒಂದು ಕಠಿಣವಾಗಿ ಕೆಲಸ ಮಾಡಿದ್ರೆ ಅದನ್ನು ನಾನು ಹೊಂದ್ಕೊಳ್ತೇನೆ ಎಂಬುದಾಗಿ. मैं बहुत अच्छा हूँ इसलिए मैं हासिल कर लूंगा। ನಾನು ಒಬ್ಬ ಒಳ್ಳೆಯ ವ್ಯಕ್ತಿ ಅದಕ್ಕೋಸ್ಕರ ನಾನು ಹೊಂದಿಕೊಳ್ತೇನೆ ಎಂಬುದಾಗಿ. लेकिन आज परमेश्वर के हाथ पर विश्वास कीजिए। ಆದರೆ ಇವತ್ತು ನೀವು ಕರ್ತನ ಕರಗಳಲ್ಲಿ ನಂಬಿಕೆ ಇಡಿ. कभी निराश नहीं होंगे अपने जीवन में। ಎಂದೂ ಕೂಡ ನಿಮ್ಮ ಜೀವಿತಗಳಲ್ಲಿ ನಿರಾಶರಾಗುವುದಿಲ್ಲ अपनी ನೀವು. बुद्धि अपनी शक्ति से नहीं, ನಿಮ್ಮ ಬುದ್ಧಿ ಅಥವಾ ನಿಮ್ಮ ಶಕ್ತಿಯಿಂದ ಅಲ್ಲ, मेरी क्षमता से नहीं, ನಮ್ಮೊಂದು ಸಾಮರ್ಥ್ಯದಿಂದ ಅಲ್ಲ, मेरी क्षमता से नहीं, ನಮ್ಮ ಸಾಮರ್ಥ್ಯದಿಂದ लेकिन ಅಲ್ಲ, परमेश्वर का दयालु कृपापूर्ण हाथ के द्वारा सब कुछ हो सकता है। ಆತನ ಕರಗಳಿಂದ ಕೃಪೆ ದಯ ಕರುಣೆಯಿಂದ ಮಾತ್ರ ಎಲ್ಲವಾಗುವಂತದಾಗಿದೆ. हालेलुया, ಹಾಲೆಲೂಯಾ, हालेलुया, 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 ಹಾಲೆಲೂಯಾ. आप कितने सुंदर हो उससे नहीं, ನೀವು ಸುಂದರವಾಗಿದ್ದೀರಿ ಅದರ ನಿಮಿತ್ತವಲ್ಲ.
हालेलुया Hallelujah. लेकिन यीशु के द्वारा सब कुछ है ಆದ್ರೆ ಯೇಸು ಕ್ರಿಸ್ತ ನಿಮಿತ್ತ ಎಲ್ಲವಾಗುವಂತದ್ದಾಗಿದೆ. हालेलुया Hallelujah. उन दिनों में राजा के पास जो भी काम करते थे ಆ ದಿನಗಳಲ್ಲಿ ರಾಜನ ಬಳಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರು, वो दुखी के सामने खाना नहीं दे सकते थे ಯಾರು ಕೂಡ ದುಃಖದಿಂದ ಅಥವಾ ಒಂದು ಮುಖ ಬೇಸರ ಮಾಡ್ಕೊಂಡು ಊಟವನ್ನು ಬಡಿಸ್ಲಿಕ್ಕೆ ಇರ್ಲಿಲ್ಲ ಆತರ. वो दुख के साथ खाना नहीं परोस सकते थे ಆತರ ದುಃಖದಿಂದ ಒಂದು ಅಡಿಗೆಯನ್ನು ಬಡಿಸ್ಲಿಕ್ಕೆ ಇರ್ಲಿಲ್ಲ. हो सकता है राजा को उस समय जाके खाना खाने के बाद कुछ अच्छा मीटिंग लेना हो ಆ ಒಂದು ಊಟದ ನಂತರ ರಾಜನಿಗೆ ಒಂದು ಮೀಟಿಂಗ್ ಇರಬಹುದು. या नेहमिया उसको ले राजा ऐसा करके दे रहा है ಒಂದು ನೇಮಿಯನ್ನು ತುಂಬಾ ಬೇಸರದಿಂದ ತಗೊಳ್ಳಿ ಅಂತ ಹೇಳ್ತಿರ್ಬಹುದು. राजा उसको काट देता ರಾಜನ ಹಾಗೆ ಮಾಡಿದ್ರೆ ಆತನ कोई दुखी के साथ खाना ಕೊಂದು नहीं ಬಿಡ್ತಾನೆ. बांट सकता था ಆತರ ದುಃಖದಿಂದ ಬಡಿಸ್ಲಿಕ್ಕೆ ಇರ್ಲಿಲ್ಲ. लेकिन यीशु का हाथ आया ಯಾವಾಗ ದೇವರ ಕರ जब ಬಂತು, राजा ने नेहमिया को दुखित देखा ಯಾವಾಗ ರಾಜನು ಒಂದು ನೇಮಿಯನ್ನು ದುಃಖಿತನಾಗಿ तो ನೋಡಿದ, नेहमिया डर गया ನೇಮಿಯನ್ನು ಒಂದು ಹೆದರಿದ. क्यों डरा ಯಾಕೆ ಭಯಪಟ್ಟ? क्योंकि राजा के सामने दुखित होकर कोई नहीं जाना ಯಾಕಂದ್ರೆ जा ರಾಜನ सकता ಮುಂದೆ ಯಾರು ಕೂಡ ದುಃಖಿತರಾಗಿ ಬರ್ಲಿಕ್ಕೆ ಇರ್ಲಿಲ್ಲ ಆ अगर ಸಮಯದಲ್ಲಿ. परमेश्वर का दयापूर्ण कृपापूर्ण हाथ उसके ऊपर नहीं होता ಯಾವಾಗ ದೇವರ ಒಂದು ಅದ್ಭುತವಾದ ಕರ ಅಥವಾ ಕರುಣೆಯ ಕರ ಆತನ ಮೇಲೆ ಇರದಿದ್ರೆ राजा उसको खत्म कर देता ರಾಜನ ಆತನನ್ನು ಕೊಂದು ಹಾಕ್ತಿದ್ದ, नौकरी से निकाल देता ಕೆಲಸದಿಂದ ತೆಗೆದಾಕ್ತಿದ್ದ. आज मैं भविष्यवाणी दे रही हूँ ನಿಮಗೋಸ್ಕರ ನಾನು ಪ್ರವಾದನೆ ಹೇಳ್ತೇನೆ. प्रभु यीशु मसीह के नाम से ಯೇಸುವಿನ ನಾಮದಲ್ಲಿ घोषित करती हूँ आप सबों के लिए ನಿಮ್ಮ ಜೀವಿತಗಳನ್ನು ಘೋಷಣೆ ಮಾಡ್ತಾ ಇದ್ದೇನೆ. परमेश्वर के दयापूर्ण कृपापूर्ण हाथ के द्वारा ದೇವರ ಕರುಣೆ ಮತ್ತು ದಯವುಳ್ಳ ಕರಗಳ ನಿಮಿತ್ತ परमेश्वर आपके लोगों के नजरों में दया दिखाएगा यीशु के नाम से ಜನರ ಮಧ್ಯದಲ್ಲಿ ನಿಮಗೋಸ್ಕರ ದೇವರು ದಯವನ್ನು ತೋರಿಸ್ತಾನೆ ಯೇಸುವಿನ ನಾಮದಲ್ಲಿ. यीशु के नाम से ಯೇಸುವಿನ आमीन ನಾಮದಲ್ಲಿ. आप खुश हैं ನೀವು ಸಂತೋಷವಾಗಿದ್ದೀರಾ? फर्स्ट ब्लेसिंग परमेश्वर दया दिखा रहा है ಮೊದಲದ ಆಶೀರ್ವಾದ ದೇವರು ನಮ್ಮ ಜೀವಿತಗಳ ದಯವನ್ನು ತೋರಿಸುವಂತದ್ದಾಗಿದ್ದಾನೆ. अब जो आपके शत्रु थे ना ಯಾವಾಗ ನಿಮ್ಮ ಶತ್ರುಗಳಿದ್ರು वो आके आपको ऐसा करेंगे ಆ ಮುಂದಿನ ದಿನ ಬಂದು ನಿಮಗೆ ಕರವನ್ನು ಕೊಡ್ಲಿಕ್ಕಿದ್ದಾರೆ. ये क्यों होगा ಯಾಕೆ ಆಗ್ತದೆ ಇದು? ये क्यों होगा ಇದು ಯಾತಕ್ಕೋಸ್ಕರ ಆಗ್ತದೆ? मेरा यीशु की दयापूर्ण कृपा ಯಾಕಂದ್ರೆ ದೇವರ ದಯವುಳ್ಳ ಕರುಣೆಯುಳ್ಳ ಕರ ನಮ್ಮ ಮೇಲೆ ಇದ್ದದ್ರಿಂದ. अगर आपका बॉस आपके गुस्सा है आज मेरा यीशु उसको शांत कर रहा है ನಿಮ್ಮ ಯಜಮಾನ ಅಥವಾ ಬಾಸ್ ನಿಮ್ಮ ಮೇಲೆ ಸಿಟ್ಟಿನಿಂದಿದ್ರೆ ಆದ್ರೆ ಕರ್ತನು ಇದರಿಂದಲೇ ये ಅದನ್ನು आपके ಸಂತೋಷ परिवार में होने जा रहा है ನಿಮ್ಮ ಕುಟುಂಬಗಳಲ್ಲಿ ಇದು ये ಆಗುವಂತದ್ದಾಗಿದೆ. आपके परिवार में होने जा ನಿಮ್ಮ रहा है ಜೀವಿತಗಳಲ್ಲಿ ಇದು ಆಗುವಂತದ್ದಾಗಿದೆ. सेकंड ब्लेसिंग ಎರಡನೇ ಆಶೀರ್ವಾದ. सेकंड ब्लेसिंग ಎರಡನೇ ಆಶೀರ್ವಾದ ये भविष्यवाणी संदेश है ಒಂದು ಪ್ರವಾದನೆ ಸಂದೇಶವಾಗಿದೆ. अरे ये तो बोल रही है ಅರೆ ಇದು ಇವಳು ಹೇಳ್ತಾ ಇದ್ದಾರೆ ಈ ತರ. ये मैं नहीं ये यीशु बोल रहा है ಇದು ನಾನಲ್ಲ, ಇದು ಯೇಸು ಸ್ವಾಮಿ ಹೇಳುವನಾಗಿದ್ದಾನೆ. ये मेरा यीशु का वचन बोल रहा है ಈ ದೇವರ ವಾಕ್ಯ ಹೇಳುವಂತದ್ದಾಗಿದೆ. राजा कितना स्मार्ट है नेहमिया इसलिए राजा उसको जाने नहीं दिया ಆತನ ಒಳ್ಳೆ ತುಂಬಾ ಸ್ಮಾರ್ಟ್ ಇದ್ದಂತ ರಾಜನು ನೇಮನನ್ನು ಬಿಟ್ಟು ಕಳಿಸಲಿಲ್ಲ. यीशु का हाथ उस पर था इसलिए ದೇವರ ಯೇಸು ಸ್ವಾಮಿಯ ಕರ ಆತನ ಮೇಲೆ ಇದ್ದದ್ರಿಂದ. हालेलुया ಹಾಲೆಲೂಯಾ. मैथ्यू ಮತ್ತಾಯ सेकंड ब्लेसिंग परमेश्वर दे रहा है ಎರಡನೇ ಆಶೀರ್ವಾದ ಕೊಡ್ಲಿಕ್ಕಿದ್ದಾನೆ. मैथ्यू 14:30-31 ಮತ್ತಾಯ 14 30-31. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಏಸು ಕೈಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. हालेलुया ಹಾಲೆಲೂಯಾ. परमेश्वर का दयापूर्ण कृपापूर्ण हाथ जब आपके जीवन के आपके परिवार के ऊपर आएगा ದೇವರ ಕರುಣೆಯುಳ್ಳ ಕೃಪೆಯುಳ್ಳ ಕರ ನಿಮ್ಮ ಜೀವಿತಗಳಲ್ಲಿ ಬರುವಾಗ प्रभु आपको समस्या तकलीफ से बाहर निकाल देगा ದೇವರು ನಿಮ್ಮೆಲ್ಲ ಕಷ್ಟ ಸಮಸ್ಯೆಗಳಿಂದ ಆತನ ಬಿಡುಗಡೆ सारे समस्या तकलीफ से आज परमेश्वर बाहर निकाल रहा है ಆತನೆಲ್ಲ ಕಷ್ಟ ಸಮಸ್ಯೆಗಳಿಂದ ಆತ ನಿಮ್ಮನ್ನು ಹೊರಗಡೆ जो ತರಲಿಕ್ಕಿದ್ದಾನೆ. भी बीमार है आज परमेश्वर उसे बाहर निकाल रहा है ಯಾರೆಲ್ಲ ಒಂದು ರೋಗದಲ್ಲಿದ್ದಾರೆ ಅವರನ್ನು ದೇವರು ಹೊರಗಡೆ ತರಲಿಕ್ಕಿದ್ದಾನೆ. जो भी तकलीफ में है परमेश्वर उनसे बाहर निकाल रहा है ಯಾರು ಸಮಸ್ಯೆಯಲ್ಲಿದ್ದಾರೆ ಅವರು ದೇವರು ಅಲ್ಲಿಂದ ಹೊರಗೆ ತರಲಿಕ್ಕಿದ್ದಾನೆ. रबो शबा बाबा बाबा मैं भविष्यवाणी देती हूँ ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ. परमेश्वर का दयापूर्ण कृपापूर्ण हाथ के द्वारा ದೇವರ ಒಂದು ಕರುಣೆ ದಯವುಳ್ಳ ಕರಗಳ ನಿಮಿತ್ತ प्रभु आप सबको ದೇವರ ನೀವೆಲ್ಲರನ್ನ जो भी समस्या में फंसे हुए हैं ಯಾರು ಸಮಸ್ಯೆಗಳಲ್ಲಿ ಸಿಕ್ಕಿ तकलीफ ಹಾಕಿಕೊಂಡಿದ್ದಾರೋ, से फंसे हुए हैं ಸಮಸ್ಯೆಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದಾರೋ, प्रॉब्लम में डूबे हुए हैं ಅನೇಕ ಒಂದು ಕಷ್ಟಗಳಿಂದ ಮುಳುಗಿ प्रभु का ಹೊಂದಿದ್ದಾರೋ, सामर्थ्यशाली हाथ ದೇವರ ನಿಮ್ಮ ಸರ್ವಶಕ್ತವಾದ ಕರ आपको सब समस्या से बाहर निकाल रहे हैं यीशु के ಎಲ್ಲ नाम से ಕಷ್ಟಗಳಿಂದ ನಿಮ್ಮನ್ನ ಹೊರಗೆ ಎತ್ತಿ ಆತನು ತರಲಿಕ್ಕಿದ್ದಾನೆ. आमेन ಆಮೆನ್ आमेन ಆಮೆನ್. हालेलुया ಹಾಲೆಲೂಯಾ. मैं मेरे चर्च में जो सामने बैठते हैं ना ನಮ್ಮ ಸಭೆಯಲ್ಲಿ ಯಾರೆಲ್ಲ ಮುಂದೆ ಕುತ್ಕೊಳ್ತಾರಲ್ಲ उनको मैं भगा देती हूँ ಅವರನ್ನು ನಾನು ಓಡಿಸ್ತೇನೆ. मैं बोली या तो जोर से बोलो
ಒಂದ ಜೋರಾಗಿ ಹೇಳಿ. मेरा यीशु ने मुंह दिया है. ದೇವರು ನಮಗೋಸ್ಕರ ತುಟಿಗಳನ್ನು ಬಾಯಿಗಳನ್ನು ಕೊಟ್ಟಿದ್ದಾರೆ. ಹಾಲೆಲೂಯ. शांत कहाँ रहना? ತುಂಬಾ ಶಾಂತವಾಗಿ ಕೂಲಾಗಿರುವುದು. जब हम घर में पति पत्नी शांत रहे. ಗಂಡ ಹೆಂಡತಿ ಮಧ್ಯದಲ್ಲಿ ಶಾಂತಿಯಾಗಿರ್ಬೇಕು. आपकी शादी हुई? ಹೋದ ಸಲ ಹೋಗಿ ಮೇಲೆ. हालेलुया. ಹಾಲೆಲೂಯ. परमेश्वर इंजॉय का परमेश्वर है. ನಮ್ಮ ದೇವರು ಸಂತೋಷವುಳ್ಳಂತ ದೇವರು, ಆನಂದಿಸುವಂತ ದೇವರು. उतार के रहने वाला परमेश्वर नहीं है. ಯಾವ ಕೂಡ ಒಂದು ಜೋಲು ಮೋರೆ ಹಾಕೊಂಡು ಕುತ್ಕೊಳ್ಳುವಂತ ದೇವರಲ್ಲ. बढ़ोतरी देने वाला परमेश्वर है. ಉನ್ನತಿಯನ್ನು ಕೊಡುವಂತ ದೇವರು. वो अपने बच्चों को सब कुछ देना पसंद करने वाला ಆತನ ತನ್ನ परमेश्वर है. ಮಕ್ಕಳಿಗೋಸ್ಕರ ಎಲ್ಲವನ್ನು ಕೊಡ್ಲಿಕ್ಕೆ ಆತನ ಇಷ್ಟಪಡ್ತಾನೆ. अच्छा ये बताइए, ಹಾಗಾದ್ರೆ ಹೇಗೆ ಇದು ಹೇಳಿ, ವಿಷಯ ಹೇಳಿ. आप निराश में रहेंगे, ಯಾವಾಗಲೂ ಒಂದು ಬೇಜಾರಲ್ಲಿ समस्या में रहेंगे, ಸಮಸ್ಯೆಯಲ್ಲಿರುವಂತದ್ದು, तकलीफ में रहेंगे, ಕಷ್ಟದಲ್ಲಿರುವಂತದ್ದು. मेरे यीशु की महिमा होगी. ದೇವರ ಮಹಿಮೆ ಆಗ್ತದ? मेरा यीशु आशीषित करने वाला ನಮ್ಮ यीशु. ದೇವರು ಆಶೀರ್ವಾದವನ್ನು ಕೊಡುವಂತ ದೇವರು. हालेलुया. ಹಾಲೆಲೂಯ. मैं जब समस्या में पड़ी, ನಮ್ಮ ಯಾವಾಗ ಸಮಸ್ಯೆಯಲ್ಲಿದ್ದೆ, मेरे यीशु के सामने मैंने हाथ को फैलाया. ನನ್ನ ದೇವರ ಮುಂದೆ ನಾನು ಕರಗಳನ್ನು ತೆರೆದು ಆತನ ಹತ್ರ मैंने कभी ಕೇಳಿದೆ. किसी के सामने हाथ नहीं फैलाई. ಯಾರ ಮುಂದೆ ನಾನು ಕೈ ಚಾಚಲಿಲ್ಲ. और मेरा यीशु ने वो समस्या तकलीफ से मुझे निकाल लिया. ದೇವರು ನನ್ನ ಎಲ್ಲ ಸಮಸ್ಯೆ ಕಷ್ಟಗಳಿಂದ ಹೊರಗಡೆ ತೆಗೆದ. हालेलुया. ಹಾಲೆಲೂಯ. हालेलुया. ಹಾಲೆಲೂಯ. आपको मैं बता रही हूँ, नानी मेरे ಹೇಳಿ- हस्बैंड का जब एक्सीडेंट हुआ, ನನ್ನ ಒಂದು ಪತಿಯ ಯಾವಾಗ ಅಪಘಾತ ಆಯ್ತು, मैं डॉक्टर की बेटी हूँ, ಇವರು ಒಂದು ಡಾಕ್ಟರ್ ಮಗಳಾಗಿದ್ದಾರೆ. पर मैं कभी अपने घर से कुछ नहीं ली. ನನ್ನ ಮನೆಯಿಂದ ನಾನು ಏನು ಕೂಡ ತಂದಿಲ್ಲ. मैंने गवर्नमेंट जॉब को छोड़ा. ನನ್ನ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ಬಿಟ್ಟೆ. हम परमेश्वर की सेवा करना चाहते थे. ನಾವು ದೇವರ ಸೇವೆ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ವಿ. मेरे हस्बैंड ने बोला जो प्रभु देगा उसको हम खाएंगे. ಇವರ ಪತಿಯವರು ಹೇಳಿದ್ರು, ನಾನು ಏನು ದೇವರು ನಮಗೆ ಕೊಡ್ತಾನೋ ಅದನ್ನೇ ನಾವು ಸಾಕು, ಅದರಲ್ಲಿ ನಾವು और ಜೀವಿಸುವ. मैंने जॉब को छोड़ दिया. ಕೆಲಸವನ್ನು ಬಿಟ್ಟು ಬಿಟ್ಟೆ. सेंट्रल को जॉब को छोड़ा. ಸೆಂಟ್ರಲ್ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಕೆಲಸವನ್ನು ಬಿಟ್ಟೆ. मेरी आज की सैलरी लाख से भी ज्यादा रहती, ಇಲ್ಲಿ ಇರ್ತಿದ್ರೆ ನಾನು ಇಲ್ಲಿ ನನಗೆ ಲಕ್ಷಕ್ಕಿಂತಲೂ ಅಧಿಕವಾಗಿ ಸಂಬಳ ನನಗೆ ಸಿಗ್ತಾ ಇತ್ತು. लेकिन मेरा यीशु कभी मुझे ऐसा समस्या में पड़ने नहीं दिया. ಕರ್ತನು ಇಲ್ಲಿ ತನಕ ಎಲ್ಲ ಯಾರ ಮುಂದೆ ಕೈಯನ್ನು ತೆರೆದು ಕೇಳುವಂತ ಒಂದು ಅಗತ್ಯವನ್ನು ದೇವರು ಕೊಡ್ಲಿಲ್ಲ. मेरे हस्बैंड का जब एक्सीडेंट हुआ, ಯಾವಾಗ ನನ್ನ ಪತಿಯ ಅಪಘಾತವಾಯಿತು, हमने अपना जो कुछ भी था, हमने एक बड़ा लैंड लिया चर्च के लिए. ನಮ್ಮ ಕೈಯಲ್ಲಿ ಏನಿತ್ತು ಅದರಿಂದ ನಾವು ದೊಡ್ಡ ಒಂದು ಚರ್ಚಿಗೋಸ್ಕರ ಜಾಗವನ್ನು ತೆಗೆದುಕೊಂಡ್ವಿ, रायपुर कैपिटल में. ರಾಯ್ಪುರ್ ಒಂದು ಸಿಟಿಯಲ್ಲಿ. और अब हमारे उसी समय पास्टर का एक्सीडेंट हुआ ಅದೇ ಸಮಯದಲ್ಲಿ ಸೇವಕರ ಅಪಘಾತ ಆಯಿತು. और मेरे हाथ में 5,000. ಅವರ ಕೈಯಲ್ಲಿ ಬರೀ 5,000 ಮಾತ್ರ. अपोलो हॉस्पिटल में डॉक्टर ने 25,000 डिपॉजिट किया. ಅಪೋಲೋ ಹಾಸ್ಪಿಟಲ್ ಅಲ್ಲಿ 25,000 ಡೆಪಾಸಿಟ್ ಮಾಡಿದ್ರು. मैंने कैसे भी करके 25 दे दिया. ಏನೋ ಕಷ್ಟಪಟ್ಟು ಅದನ್ನು ನಾನು ತುಂಬಿಸಿದೆ. लेकिन 2 दिन के बाद डॉक्टर ने बोला इसका आईसीयू में वेंटिलेटर में. 2 ದಿನದ ನಂತರ ಹೇಳಿದ್ರು, ಒಂದು ಐಸಿಯು ವೆಂಟಿಲೇಟರ್ ಅಲ್ಲಿ इनका पैसे डिपॉजिट नहीं है, इसे बाहर निकालो. ಇವರ ಒಂದು ಹಣ ಡೆಪಾಸಿಟ್ ಇಲ್ಲ, ಹಾಗಾಗಿ ಅಲ್ಲಿಂದ ತೆಗೆದು ಹೊರಗೆ ಹಾಕಿ. ये 1:30 सुबह का समय था, 1 ಗಂಟೆ ಮುಂಜಾನಿನ ಸಮಯ, नाइट. ರಾತ್ರಿ. और सिस्टर का कॉल आया मेरे पास. ಸಿಸ್ಟರ್ ಒಂದು ಕರೆ ಬಂತು. बोले सिस्टर कल अभी आपको ले जाना पड़ेगा पास्टर को. ಈಗಲೇ ನೀವು ಅವರನ್ನು ತೆಗೆದುಕೊಂಡು ಕರ್ಕೊಂಡು ಹೋಗಬೇಕು. वो सिस्टर हमारे चर्च की. ಅವ್ರ ಸಿಸ್ಟರ್ ಅವರು ಇವರ ಸಭೆಯ ಒಂದು ಸಿಸ್ಟರ್ ಆಗಿದ್ರು. मैंने बोला कि कुछ ऑप्शन बता बेटा. ಬೇರೆ ಏನಾದರೂ ದಾರಿ ಇದೆಯಾ, ಏನಾದರೂ ಇದ್ರೆ ಹೇಳಿ. बोली मैं आईसीयू में बहुत साल से हूँ, ನಾನು ತುಂಬಾ ಸಮಯಗಳಿಂದ ಐಸಿಯು ಅಲ್ಲಿ ಇದ್ದೇನೆ ಕೆಲಸಕ್ಕಾಗಿ. इसलिए मुझे कुछ कंसेशन मिलेगा. आपको 11:30 मॉर्निंग तक आपको पैसा सबमिट कर लेना पड़ेगा. ಬೆಳಿಗ್ಗೆ 11 ಒಳಗೆ ನೀವೇನಾದ್ರೂ ಹಣವನ್ನ ನೀವು ಒಟ್ಟು ಮಾಡಬೇಕೆಂಬುದಾಗಿ ಅವರು ಹೇಳಿದ್ರು. मैं इतना कंसेशन कर सकती हूँ. ನಾನು ಇದೊಂದು ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಎಷ್ಟು ಕನ್ಸೆಷನ್ ಮಾಡಬಹುದು. हालेलुया. ಹಾಲೆಲೂಯ. और मैं और मेरे 2 बेटे, ನಾನು ಮತ್ತು ನನ್ನ 2 ಮಕ್ಕಳು हम चर्च कैंपस में रहते हैं. ಒಂದು ಚರ್ಚ್ ಕ್ಯಾಂಪಸ್ ನಾವು ಉಳ್ಕೊಳ್ತೇವೆ. हम चर्च गए ಚರ್ಚ್ ಸಭೆಗೆ ಹೋದ್ವಿ. और हमने प्रार्थना किया. ನಾವು ಪ್ರಾರ್ಥನೆ ಮಾಡಿದ್ವಿ. बोले यीशु, ಯೇಸುವೇ, मैंने सब कुछ आपके लिए छोड़ा. ನಾನೆಲ್ಲವೂ ನಿಮಗೋಸ್ಕರ ಬಿಟ್ಟು ಬಿಟ್ಟೆ. मैं किसी के सामने हाथ नहीं फैलाऊंगा. ಯಾರ ಮುಂದೆ ಕೂಡ ನಾನು ಕೈ ತೆರೆಯೋದಿಲ್ಲ. मेरा सहायता करने, मेरे समस्या तकलीफ से बाहर निकालने वाले आप हो. ಎಲ್ಲ ಸಮಸ್ಯೆಗಳಿಂದ ಕಷ್ಟಗಳಿಂದ ಹೊರಗಡೆ ತರುವವರು ನೀವೇ. मुझे पैसा चाहिए है. ನನಗೋಸ್ಕರ ಹಣದ ಅಗತ್ಯ और ಇದೆ. ऐसा बोल के मैं धन्यवाद दे के ऊपर आई. ನಾನು ಹಾಗೆ ಹೇಳಿ ನಾನು ಸ್ತೋತ್ರ ಮಾಡಿ ಹೊರಗಡೆ ಬಂದೆ.
LIC में हमारा कुछ पैसा फंसा था LIC ಯಲ್ಲಿ ಇವರ ತುಂಬ ಒಂದು ಹಣ ಒಂದು ಸಿಕ್ಕಿ ಬಿದ್ದಿತ್ತು. और वो पैसा को हम भूल चुके थे. ಅವರ ಹಣವನ್ನು ಅದು ಮರೆತು ಹೋಗಿ ಬಿಟ್ಟಿದ್ರು. वो मुझे आधे घंटे के बाद फोन किया ಒಂದು ಅರ್ಧ ಗಂಟೆ ನಂತರ ಇವರಿಗೆ ಫೋನ್ ಮಾಡಿದ್ರು, कि सिस्टर आपका एक चेक आया है. ನಿಮ್ಮ ಒಂದು ಚೆಕ್ ಬಂದಿದೆ. मैं आपको 9 बजे रात को देने आया था, ರಾತ್ರಿ 9 ಗಂಟೆಗೆ ನಿಮಗೆ ನಾನು ಕೊಡ್ಲು ಬಂದಿದ್ದೆ. पर आप हॉस्पिटल में थे, ನೀವು ಆಸ್ಪತ್ರೆಯಲ್ಲಿ ಇದ್ರಿ, इसलिए मैं दे नहीं सका. ಅದಕ್ಕೆ ಹಾಗಾಗಿ ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ. अभी किसी ने मुझे हिलाया और बोले जा चेक दे करा. ಈಗ ಯಾರೋ ಒಂದು ಅಲ್ಲಾಡಿಸಿ ನಂಗೆ ಹೇಳಿದ್ರು, ಹೋಗಿ ಚೆಕ್ ಕೊಟ್ಟು ಬಾ. सिर्फ आधा घंटा हुआ है, ಕೇವಲ ಅರ್ಧ ಗಂಟೆ ಮಾತ್ರ ಆಗಿದೆ. मेरा यीशु समस्या तकलीफ से बाहर निकालने वाला ನನ್ನ ದೇವರು ಎಲ್ಲ परमेश्वर ಸಮಸ್ಯೆ है. ಕಷ್ಟಗಳಿಂದ ಬಿಡುಗಡೆ ಕೊಡುವಂತ ದೇವರು. और जब तक पास्टर रहे ಆವಾಗ वो ಸೇವಕರು पैसा खत्म नहीं हुआ. ಅಲ್ಲಿ ತನಕ ಹಣ ಮುಗಿಲಿಲ್ಲ. हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया. हालेलुया. मेरा यीशु समस्या तकलीफ से बाहर निकालने वाला परमेश्वर है. ನನ್ನ ಯೇಸು ಎಲ್ಲ ಕಷ್ಟ ನೋವಿನಿಂದ ಸಂಕಟಗಳಿಂದ ಬೈಬಲ್ ಬಿಡುಗಡೆ ನಲ್ಲಿ ಕೊಡುವಂತ ಲಿಖಾ ದೇವರು. ಹೈ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. मैथ्यू 14 का 30-31 में ಮತ್ತೆ 14:30-31ರಲ್ಲಿ जब पतरस पानी पर चलना चाहता था, ಪೇತ್ರನು ನೀರಲ್ಲಿ ನಡಿಲಿಕ್ಕೆ ಒಂದು ಸಿದ್ಧನಾಗುವಾಗ पानी के ऊपर चल रहा था ಆತ ನೇಲ ಮೇಲೆ ನಡೀತಾ ಇದ್ದ. और आंधी तूफान को देखकर डर ಆತನು जाता है ಬಿರುಗಾಳಿಯನ್ನ ಒಂದು ಗಾಳಿಯನ್ನು ಕಡಲನ್ನು ನೋಡಿ ಆತನು ಭಯಪಡ್ತಾನೆ. और डरने के कारण वो डूबने लगता है. ಆತನು ಭಯಪಟ್ಟದ ನಿಮಿತ್ತ ಆತನು ಮುಳುಗಲಿಕ್ಕೆ ಹೋಗ್ತಾನೆ. जैसे पानी में डूबता है, ಯಾವಾಗ ಆತ ನೀರಲ್ಲಿ ಮುಳುಗ್ತಾನೆ, परमेश्वर का दयापूर्ण कृपापूर्ण हाथ बढ़ाकर परमेश्वर उसको समस्या पानी से ಆವಾಗಲೇ बाहर ದೇವರ निकाल ಕರುಣೆ रहे ದಯವುಳ್ಳ हैं. ಕರದಿಂದ ದೇವರು ಆತನನ್ನು ಎತ್ತಿ ಆತನನ್ನು ಬದುಕಿಸುವ. हालेलुया हालेलुया, हालेलुया हालेलुया. आज मैं आपके लिए यीशु के नाम से भविष्यवाणी दे रही हूँ. ನಾನು ಇವತ್ತು ಯೇಸುವಿನ ನಾಮದಲ್ಲಿ ನಿಮಗೆ ಒಂದು ಪ್ರವಾದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. जो इस वचन पर विश्वास करेगा, ಯಾರೆಲ್ಲ ಈ ವಾಕ್ಯದ ಮೇಲೆ ನಂಬಿಕೆ ಇಡ್ತಿರೋ, जो भी समस्या में आप फंसे हुए हो, ಯಾವುದೇ ಕಷ್ಟಗಳಲ್ಲಿ ಸಿಕ್ಕಿ ಬಿದ್ದಿದ್ದೀರೋ, जो भी तकलीफ में फंसे हुए हो, ಯಾವುದೇ ಸಮಸ್ಯೆಗಳಲ್ಲಿ ಸಿಕ್ಕಿ ಬಿದ್ದಿದ್ದೀರೋ, उस तकलीफ से प्रभु बचा रहे हैं. ಆ ಒಂದು ಕಷ್ಟದಿಂದ ದೇವರು ಬಿಡುಗಡೆ ಮಾಡಲು ಶಕ್ತನು. डरने की जरूरत नहीं है. ಭಯಪಡುವ पतरस ಅಗತ್ಯವಿಲ್ಲ. से ಹಾಲೆಲೂಯಾ. डरने की जरूरत नहीं है. ಭಯಪಡುವ ಅವಶ್ಯಕತೆ ಇಲ್ಲ. प्रभु यीशु आपको दयापूर्ण हाथ से सारी समस्या से बाहर निकाल रहे हैं. ಆತನು ತನ್ನ ದಯವುಳ್ಳ ಕರದಿಂದ ಎಲ್ಲ ಕಷ್ಟಗಳಿಂದ ಆತನ ನಿಮ್ಮನ್ನು ಹೊರಗಡೆ कर्जे की ತರುವಂತನಾಗಿದ್ದಾನೆ. आत्मा से बाहर निकाल रहे हैं. ಆತನ ಎಲ್ಲ ಕಷ್ಟಗಳಿಂದ ಬಿಡುಗಡೆ कर्जे की ಕೊಡುವಂತ, आत्मा से बाहर निकाल रहे ಎಲ್ಲ हैं. ನಿಮ್ಮ ಸಾಲದ ಕಷ್ಟಗಳಿಂದ ಆತನು परमेश्वर मुझे ಬಿಡುಗಿಸಿಕೊಡ್ತಾ नाम को ಇದ್ದಾನೆ. दिखा रहा है, बहुत कर्जा हो गया ಅನೇಕ है. ಹೆಸರುಗಳನ್ನು ದೇವರು ತೋರಿಸ್ತಾ ಇದ್ದಾನೆ. ತುಂಬಾ ओ ಒಂದು ಸಾಲದಲ್ಲಿ ಮುಳುಗಿ शाबाबा ಹೋಗುವವರು. रोबो संदरबा. हालेलुया. बहन निर्मला, परमेश्वर की कर्जे की आत्मा परमेश्वर ने दिखाया. ಸಿಸ್ಟರ್ ನಿರ್ಮಲ, ನಿಮ್ಮ ಎಲ್ಲ ಒಂದು ಸಾಲದ ಸಮಸ್ಯೆಯಿಂದ ದೇವರು ಬಿಡುಗಡೆಯನ್ನು ಕೊಡೋದನ್ನು ನೋಡ್ತಾ ಇದ್ದೇನೆ. ಹಾಲೆಲೂಯಾ. कोर्ट केस परमेश्वर दिखा रहा है. ಕೋರ್ಟ್ ಕೇಸ್ ಅನ್ನು ದೇವರು ತೋರಿಸ್ತಾ ओ ಇದ್ದಾನೆ. जिबा शखा बाबा, परमेश्वर उससे बाहर निकाल रहा है. ದೇವರು ಅಲ್ಲಿಂದ ದೇವರು ಹೊರಗೆ ತರ್ತಾ परमेश्वर ಇದ್ದಾನೆ. बाहर निकाल रहा ದೇವರು है. ಅಲ್ಲಿಂದ ಹೊರಗಡೆ ತರ್ತಾ ಇದ್ದಾನೆ. परमेश्वर बाहर निकाल देवर रहा अलिंद ಹೊರಗೆ है. ತರ್ತಾ भाई ಇದ್ದಾನೆ. परमेश्वर आपको बाहर निकाल रहे. वो चश्मे वाले भाई, कोर्ट केस की समस्या से परमेश्वर आपको बाहर ಕೋರ್ಟ್ निकाल ಕೇಸಿನ रहा है. ಸಮಸ್ಯೆಯಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. परमेश्वर आपको बाहर निकाल देवर रहा ನಿಮ್ಮನ್ನ है. ಬಿಡುಗಡೆ ತರ್ತಾ ಇದ್ದಾನೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से ಯೇಸುವಿನ ನಾಮದಲ್ಲಿ आज सारे दुखों से आप मुक्त हो रहे हैं. ಎಲ್ಲ ದುಃಖಗಳಿಂದ ಇಂದು ಮುಕ್ತರಾಗಿದ್ದೀರಿ. कितने लोग खुश हैं? ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಾ? हमारे छत्तीसगढ़ आना, ನಮ್ಮ ಛತ್ತೀಸ್ಗಢಗೆ ಬನ್ನಿ. शुद्ध हिंदी बोलते हैं. ಪ್ಯೂರ್ ಹಿಂದಿ ಮಾತಾಡ್ತಾರೆ. हालेलुया. ಹಾಲೆಲೂಯಾ. बीच बीच में मजाक होना चाहिए. ನಾನು ಮತ್ತೆ ಮತ್ತೆ ಸ್ವಲ್ಪ ಹಾಸ್ಯ ಮಾಡಬೇಕಾಗ್ತದೆ. परमेश्वर पहला कहता है, मैं तुम्हारे शत्रु के सामने दया दिखाने जा रहा हूँ. ಕರ್ತನ ಹೇಳ್ತಾ ಇದ್ದಾನೆ, ಮೊದಲಾಗಿ ನಿನ್ನ ಶತ್ರುಗಳ ಮಧ್ಯದಲ್ಲಿ ನಿನಗೆ ದಯವನ್ನು ತೋರಿಸಲಿಕ್ಕಿದ್ದೇನೆ. शत्रु दया दिखाएंगे. ಶತ್ರು ವೈರಿಗಳು ನಿಮಗೆ ದಯವನ್ನು ತೋರಿಸುವವರಾಗಿದ್ದಾರೆ. सेकंड, परमेश्वर कहता है, समस्या तकलीफों से मैं बाहर निकाल रहा हूँ. ದೇವರು ಎರಡನೇ ಹೇಳ್ತಾನೆ, ಎಲ್ಲ ಸಮಸ್ಯೆ ಕಷ್ಟಗಳಿಂದ ನಿಮ್ಮನ್ನು ದೇವರು ಹೊರಗೆ ತರ್ತಾರೆ ಎಂಬುದಾಗಿ. आपको डरने की जरूरत नहीं ನೀವು है. ಭಯಪಡುವ ಅಗತ್ಯ ಇಲ್ಲ. आपको डरने की जरूरत नहीं ನೀವು है. ಭಯಪಡುವ ಅವಶ್ಯಕತೆ ಇಲ್ಲ. मेरा यीशु खींच रहा है उस समस्या से. ದೇವರು ನಮ್ಮನ್ನು ಎಳೀತಾ ಇದ್ದಾನೆ ಎಲ್ಲ मेरा ಸಮಸ್ಯೆಯಿಂದ. यीशु खींच रहा है उस समस्या से. ದೇವರು ನಮ್ಮನ್ನ ಆ ಸಮಸ್ಯೆಯಿಂದ ಹೊರಗಡೆ ಎಳೀತಾ ಇದ್ದಾನೆ. थर्ड ब्लेसिंग आपके लिए आ रही है. ನಿಮಗೋಸ್ಕರ ಮೂರನೇ ಆಶೀರ್ವಾದ. मैथ्यू 8 का 3. ಮತ್ತಾಯ 8:3. प्रभु का कृपापूर्ण दयापूर्ण हाथ आपको चंगा करने वाला देवर है. दया- पे भी कुछ भी आपको ಅದ್ಭುತ तकलीफ ನಡೀಲಿ. है, ಏನೆಲ್ಲ ಸಮಸ್ಯೆಗಳಿದ್ರು आज यीशु हाथ रखिए. ಕರಗಳನ್ನು ಇಟ್ಟು परमेश्वर आपको चंगा करने जा रहा है. ನಿಮ್ಮನ್ನ ಆತನು ಸ್ವಸ್ಥತೆ परमेश्वर ಮಾಡಲಿದ್ದಾನೆ. जहाँ तकलीफ है वहाँ हाथ रखिए. ಎಲ್ಲಿ ನಿಮ್ಮ ಸಮಸ್ಯೆ ಇದೆ ಅಲ್ಲಿ ಕರಗಳನ್ನು ಇಟ್ಕೊಳ್ಳಿ.
परमेश्वर आपको चंगा करने जा ದೇವರು ನಿಮ್ಮನ್ನು ಸ್ವಸ್ಥ ಮಾಡಿ ಹೋಗ್ತಾ है। प्रभु जो भी तकलीफ है ಎಲ್ಲ ಏನೇ यीशु के ಸಮಸ್ಯೆ नाम से ಇದೆ, उन्हें ಯೇಸುವಿನ चंगाई ನಾಮದಲ್ಲಿ दीजिए, ಅದು उन्हें ಸ್ವಸ್ಥತೆ चंगाई ಉಂಟಾಗಲಿ, दीजिए, ಸ್ವಸ್ಥತೆ ಉಂಟಾಗಲಿ, उन्हें चंगाई ಸ್ವಸ್ಥತೆ दीजिए। ಉಂಟಾಗಲಿ। आंख का ऑपरेशन टल रहा है, ನಿಮ್ಮ ಆಪರೇಷನ್ आंख का ऑपरेशन टल रहा है, ನಿಮ್ಮ ಆಪರೇಷನ್ ಬಿಟ್ಟು आंख ಹೋಗ್ತಾ का ಇದೆ, ऑपरेशन टल रहा है ಆಪರೇಷನ್ ಬಿಟ್ಟು यीशु के ಹೋಗ್ತಾ नाम ಇದೆ से। ಯೇಸುವಿನ ನಾಮದಲ್ಲಿ आमीन। ಆಮೆನ್। बहुत लोग को यहाँ आंख का तकलीफ है। ಇಲ್ಲಿ ತುಂಬಾ ಜನರಿಗೆ ಕಣ್ಣಿನ ಸಮಸ್ಯೆ भाई ಇದೆ। परमेश्वर आपको कह रहा है, हाँ देखिए, नहीं वो ग्रे शर्ट को परमेश्वर ने बोला, ग्रे आप शर्ट हाथ नहीं उठाए लेकिन मेरा यीशु को हाथ दिखता है। ನೀವು ಕೈ ಎತ್ತಲಿಲ್ಲ, ಆದ್ರೂ ದೇವರು ನನಗೆ ತೋರಿಸಿದ್ರು। आप आइए आज यीशु बाद में, नहीं तो मैं बाद में सबके लिए आया, ಕೊನೆಗೆ ನಾನು कोई ಪ್ರಾರ್ಥನೆ लिमिट ಮಾಡ್ತೇನೆ। नहीं है, सबके लिए प्रोफेसी। ನಿಮಗೋಸ್ಕರ ಎಲ್ಲರಿಗಿದೆ, हालेलुया। ಪ್ರವಾದನೆ ಇದೆ। ಹಾಲೆಲೂಯಾ। मुझे बुलाया इसीलिए गया है। ನಾನು ಇವರನ್ನ ಅದಕ್ಕೋಸ್ಕರ ಕರೆದಿದ್ದೇವೆ। आज अंधकार जा रहा है, ಅಂಧಕಾರ ಬಿಟ್ಟು ಹೋಗ್ತಾ ಇದೆ, परमेश्वर की ज्योति आ रही है, ದೇವರ ಬೆಳಕು ಬರ್ತಾ ಇದೆ, फुल डिलीवरेंस। ದೊಡ್ಡ ಪರಿಪೂರ್ಣ ಬಿಡುಗಡೆ। हालेलुया, ಹಾಲೆಲೂಯಾ, हालेलुया, ಆಮೆನ್, हालेलुया, हालेलुया। एक कोढ़ी आके पर प्रभु से कहता है, ಒಬ್ಬ ಕುಷ್ಠರೋಗಿ ಬಂದು ದೇವರ ಹತ್ರ ಕೇಳ್ತಾನೆ, चाहे तो तू मुझे चंगा कर सकता है। ಸಾಧ್ಯವಾದ್ರೆ ನನ್ನನ್ನು ಮುಟ್ಟಿ ಸ್ವಸ್ಥತೆ ಕೊಡು। बाइबल बताती है ದೇವರ ವಾಕ್ಯ ಈ ತರ ಹೇಳ್ತದೆ, प्रभु का कृपापूर्ण हाथ के ದೇವರ द्वारा ದಯವುಳ್ಳ ಕರೆಯ ಮುಖಾಂತರ कोढ़ी को छुआ और चंगा किया। ಆತನ ಕುಷ್ಠರೋಗವನ್ನು ಮುಟ್ಟಿದ ಕೂಡಲೇ ಆತನ ಸ್ವಸ್ಥನಾದ। आपको चंगा करने वाले हैं, ಆತನ ಕೂಡ ಮುಟ್ಟಿ ಗುಣ ಮಾಡಿಸ್ಲಿಕ್ಕಿದ್ದಾನೆ। प्रभु का हाथ ದೇವರ ಕರ आज आपके जीवनों के ऊपर आने जा ನಿಮ್ಮ रहा ಜೀವಿತಗಳ ಮೇಲೆ है। ಬರ್ಲಿಕ್ಕಿದೆ। मैं प्रार्थना कर रही ನಾನು हूँ, ಪ್ರಾರ್ಥನೆ ಮಾಡ್ತೇನೆ, मैं प्रार्थना कर रही ನಾನು ಪ್ರಾರ್ಥನೆ ಮಾಡ್ತಾ हूँ, ಇದ್ದೇನೆ। परमेश्वर का अभिषेक को मैं महसूस कर रही हूँ। ಕರ್ತನ ಅಭಿಷೇಕ ನಾನು इस ಅನುಭವಿಸ್ತಾ जगह ಇದ್ದೇನೆ। में बहुत सारे एंजल्स को देख रही ಈ हूँ। ಜಾಗದಲ್ಲಿ ಎಷ್ಟೊಂದು ದೇವದೂತರ ನೋಡ್ತಾ ಇದ್ದೇನೆ। यहाँ पे बड़े बड़े सामर्थ के काम होंगे अब से। ಇಲ್ಲಿ ದೊಡ್ಡ ದೊಡ್ಡ ಶಕ್ತವಾದ ಕಾರ್ಯಗಳು ನಡೆಸಲಿಕ್ಕಿದೆ। कैंसर हील होंगे, ಕ್ಯಾನ್ಸರ್ಗಳು ಗುಣವಾಗಲಿಕ್ಕಿದೆ, कैंसर हील होंगे, ಕ್ಯಾನ್ಸರ್ಗಳು ಸ್ವಸ್ಥತೆ हे ಆಗಲಿಕ್ಕಿದೆ। पिता आपके दयापूर्ण कृपापूर्ण हाथ स्पर्श करके मुझे चंगा कीजिए। ದೇವರೇ ನಿನ್ನ ದಯವುಳ್ಳ ಕರುಣೆಯುಳ್ಳ ಕರ ನನ್ನನ್ನು ಮುಟ್ಟಿ ನನ್ನನ್ನು ಸ್ವಸ್ಥ ಮಾಡಿ ಅಪ್ಪ, इन बच्चों को चंगा कीजिए। ನಿನ್ನ ಮಕ್ಕಳನ್ನು ಮುಟ್ಟಿ ಸ್ವಸ್ಥ ಮಾಡಿ ಅಪ್ಪ। बहुत सारे टैबलेट लेते हो सकता है आप थक चुके होंगे। ಅನೇಕ ಮಾತ್ರೆಗಳನ್ನು ತೆಗೆದು ನೀವು ಸುಸ್ತಾಗಿರಬಹುದು। आज प्रभु वो टैबलेट्स को दूर कर रहा ಆ है, ಒಂದು ಮಾತ್ರೆಗಳನ್ನು ದೇವರು ಈ ದಿನದಲ್ಲಿ आज ದೂರ प्रभु ಮಾಡಲಿಕ್ಕಿದ್ದಾನೆ। उस टैबलेट को दूर कर ಆ रहा है। ಮಾತ್ರೆಗಳನ್ನು ಈ ದಿನದ ದೂರ ಮಾಡಲಿಕ್ಕಿದ್ದಾನೆ। परमेश्वर ने जब वो कोढ़ी को देखा ದೇವರು ಯಾವಾಗ ಕುಷ್ಠರೋಗಿ और ನೋಡಿದ್ನೋ, अपना दयापूर्ण कृपापूर्ण हाथ उस कोढ़ी के ऊपर ಯಾವಾಗ ಆತನು रखा ತನ್ನ ದಯವುಳ್ಳ ಕರುಣೆಯುಳ್ಳ ಕರವನ್ನ ಆ ಒಂದು ಕುಷ್ಠರೋಗಿ ಮೇಲೆ ಇಟ್ನೋ, और परमेश्वर ने उससे छुआ ಯಾವಾಗ ದೇವರು ಅವನನ್ನು ಮುಟ್ಟಿ और ಸ್ಪರ್ಶಿಸಿದ್ರು, प्रभु ने उससे चंगा कर ದೇವರು दिया। ಆತನನ್ನು ಮುಟ್ಟಿ ಸ್ವಸ್ಥ ಮಾಡಿದ್ರು। आज यीशु का हाथ आप सबों के ऊपर आके चंगाई मिल रही है। ದೇವರ ಒಂದು ಕರ ಬಂದು ಎಲ್ಲರಿಗೂ ಒಂದು ಸ್ವಸ್ಥತೆ भाई ಸಿಗುವಂತದಾಗಿದೆ। परमेश्वर आपको चंगा कर रहा है। ದೇವರ ನಿಮ್ಮನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ। आपका हार्ट में तकलीफ है, भाई परमेश्वर आपको चंगा कर ನಿಮ್ಮ रहा है। ಕರಗಳಲ್ಲಿ ಒಂದು ನೋವಿದೆ, ದೇವರು ಈಗ ಮುಟ್ಟಿ ನಿಮ್ಮನ್ನು आप ಗುಣಪಡಿಸ್ತಾ बहुत ಇದ್ದಾನೆ। दिन से सो नहीं पा रहे हैं, रेड टी शर्ट परमेश्वर कह रहा है, दिखा रेड- रहा है मुझे ಕೆಂಪು टी शर्ट ನವರು Red- ಅನೇಕ red, ದಿನಗಳಿಂದ ನಿದ್ದೆ उसमें ಮಾಡ್ಲಿಕ್ಕೆ ಆಗ್ತಾ ಇಲ್ಲ। आपका उसमें हाँ पेन है, हार्ट में कुछ परमेश्वर तकलीफ दिखा रहा है। ಕರಗಳಲ್ಲಿ ನೋವು ತೋರಿಸ್ತಾ ಇದ್ದಾರೆ। प्रभु आज चंगा कर रहा है, ದೇವರು ನಿಮ್ಮನ್ನು ಮುಟ್ಟಿ ಗುಣ प्रभु ಮಾಡ್ತಾ आज ಇದ್ದಾನೆ। चंगा कर रहा ದೇವರು ಮುಟ್ಟಿ ಗುಣ ಮಾಡ್ತಾ है। ಇದ್ದಾನೆ। कुछ भारीपन आपको लगता है, ತುಂಬಾ ಒಂದು ಭಾರವನ್ನು ನೀವು ಒಂದು ಹೊತ್ತುಕೊಂಡಂತ ಅನುಭವ आपको ಆಗ್ತಾ ಇದೆ। ऐसा लगता है कुछ में ऐसा सफोकेशन जैसा लगता है। ಅನೇಕ ಒಂದು ಸಂಕಟದಲ್ಲಿ ಸಿಕ್ಕಿಕೊಂಡ ಅನುಭವ। आज मेरा यीशु आपको चंगा कर रहा ನಿಮ್ಮ है, ದೇವರು ಮುಟ್ಟಿ ಗುಣಪಡಿಸ್ತಾ मेरा ಇದ್ದಾನೆ। यीशु चंगा कर रहा ದೇವರು है, ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ। मेरा यीशु चंगा कर दिया ದೇವರು है। ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ। कुछ पेट में ऐसा तकलीफ होता है ನಿಮ್ಮ ಹೊಟ್ಟೆಯಲ್ಲಿ ಸ್ವಲ್ಪ ಅಂತ ಒಂದು और ಸಮಸ್ಯೆಗಳು वो ಬರುವ, तकलीफ छाती तक जाता है। ಆ ಹೊಟ್ಟೆ ನೋವು ಅಲ್ಲಿಂದ ಎದೆ ತನಕ ಬರೋದನ್ನು ನೀವು आज ಅನುಭವಿಸ್ತೀರಿ। यीशु चंगा कर रहा ದೇವರು है, ನಿಮಗೆ ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ। आज यीशु चंगा कर ದೇವರು लिया ನಿಮಗೆ है। ಸ್ವಸ್ಥತೆಯನ್ನು ಕೊಡ್ಲಿಕ್ಕಿದ್ದಾನೆ। कोई डॉक्टर को दिखाने की जरूरत नहीं है, ಯಾವುದೇ ಒಂದು ವೈದ್ಯರಿಗೆ ತೋರಿಸುವ मेरा ಅಗತ್ಯ ಇಲ್ಲ। यीशु चंगा कर दिया ಯಾಕಂದ್ರೆ ನಮ್ಮ ಕರ್ತನು ಬಿಡುಗಡೆ ಕೊಡುವಂತನಾಗಿದ್ದಾನೆ। यीशु के नाम से। ಯೇಸುವಿನ ನಾಮದಲ್ಲಿ आमेन। ಆಮೆನ್। चौथी ब्लेसिंग, ನಾಲ್ಕನೇ ಆಶೀರ್ವಾದ। बोरे ಬೋರ್ ಆಗ್ತಾ बोरोगे? ಇದೆಯಾ? ऐसा ऐसा हिलो, ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿ ಈಗ। चंगे हो गए हो, ಬಿಡುಗಡೆ ಹೊಂದಿದ್ದೀರಾ? ಸ್ವಸ್ಥತೆ ಚಂಗೆ ಹೊಂದಿದ್ದೀರಾ? ಹೋಗ್ಯೋ. ಸ್ವಸ್ಥತೆ ಹೊಂದಿದ್ದೀರಾ? हिल डुल सकते हो। ಸ್ವಲ್ಪ ಅಲ್ಲಾಡ್ತೀರಾ? मेरा यीशु के नाम में सामर्थ है। ನನ್ನ ದೇವರ ಹೆಸರಿನಲ್ಲಿ ಶಕ್ತಿ ಇದೆ। हालेलुया। ಹಾಲೆಲೂಯಾ। मेरे को एक बेटी आई, बोली आंटी आपका उम्र कितना है? ನನಗೆ ಒಂದು ಮಗಳು ಬಂದು ನನ್ನ ಹತ್ರ ಕೇಳಿದ್ಲು, ಆಂಟಿ ನಿಮ್ಮ ಪ್ರಾಯ ಎಷ್ಟು? मैंने बोला लड़की लोग उम्र नहीं बताते। ನಾನು ಹೇಳಿದೆ, ಸ್ತ್ರೀಯರು ತಮ್ಮ ಪ್ರಾಯನ ಹೇಳುವುದಿಲ್ಲ। बोला नहीं आंटी मैं आपको सुनना चाहती हूँ, आपकी उम्र कितनी है? ಇಲ್ಲ ಆಂಟಿ, ನನಗೆ ನೀವು ನಿಮ್ಮ ಪ್ರಾಯನ ಹೇಳಲೇಬೇಕು, ಕೇಳಬೇಕು ನನಗೆ। अभी मुंबई की बात कर रही हूँ। ಈಗ ಮುಂದಿನ ಒಂದು ಮುಂಬೈಯಲ್ಲಿ ನಡೆದಂತ ಘಟನೆ। मैंने बोला ठीक है तू पूछ रही है, पर मुझे चॉकलेट खिलाएगी तो मैं बताऊंगी। ಓಕೆ, ನೀನು ಕೇಳ್ತಾ ಇದ್ದೀಯಾ, ಅದು ಹೇಳ್ತೇನೆ, ನನಗೆ ಚಾಕ್ಲೇಟ್ ತಂದು ಕೊಟ್ರೆ ನಾನು ಹೇಳ್ತೇನೆ। मैंने बोला अनिल बोला उसने बोला आंटी आप बहुत उचकते हो।
ಆಂಟಿ ನೀವು ತುಂಬಾ ಒಂದು ಉತ್ಸಾಹದಲ್ಲಿ ಇರ್ತೀರಾ, ಕುಣಿದಾಡ್ತಾ आप ಇರ್ತೀರಾ. बहुत कूदते हो, ನೀವು ಯಾವಾಗಲೂ ಕುಣಿದಾಡ್ತಾ ಇರ್ತೀರಾ. मुझे उम्र जानना है। ನಿಮ್ಮ ಒಂದು ಪ್ರಾಯ ನನಗೆ ಕೇಳಬೇಕು. मैंने बोला मेरी उम्र 52 है। ನಾನು ಹೇಳಿದೆ ನನ್ನ ಪ್ರಾಯ 52. मेरा यीशु मुझे तंदुरुस्त रखता है। ನನ್ನ ಯೇಸು ನನ್ನ ಯಾವಾಗಲೂ मेरा यीशु ಸ್ವಸ್ಥವಾಗಿರ್ತಾನೆ. मुझे ಹಾಲೆಲೂಯಾ. तंदुरुस्त रखता है। ದೇವರು ನನ್ನ ಯಾವಾಗಲೂ ಒಂದು ಸಂತುಷ್ಟವಾಗಿರ್ತಾನೆ. यीशु में तंदुरुस्ती है। ಯಾವಾಗಲೂ ದೇವರಿಂದ ನಮಗೆ ಒಂದು ಸ್ವಸ್ಥತೆ ಇದೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ. यीशु छू रहा है आपको। ಯೇಸು ದೇವರು ನಿಮ್ಮನ್ನು ಮುಟ್ತಾ ಇದ್ದಾನೆ. फोर्थ ब्लेसिंग, साम 44:3। ನಾಲ್ಕನೇ ಆಶೀರ್ವಾದ ಕೀರ್ತನೆ 44. परमेश्वर का दयापूर्ण कृपापूर्ण हाथ आपके युद्ध लड़ेगा और आपको विजय देगा। ದೇವರ ಒಂದು ದಯವುಳ್ಳ ಕರುಣೆಯುಳ್ಳ ಕರ ಅದು ಹೋರಾಡಿ ನಿಮಗೆ ಬಿಡುಗಡೆಯನ್ನು ಕೊಡುವಂತದ್ದಾಗಿದೆ. साम 44:3। ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ ಪ್ರಸನ್ನತೆ ಇವೇ ಅವರಿಗೆ ಜಯವನ್ನುಂಟು ಮಾಡಿದವು. ಆಮೆನ್. ನಿನ್ನ ಹೊಲುಮೆ ಅವರಿಗಿತ್ತಲ್ಲ. आज परमेश्वर आपके युद्ध को लड़ने जा रहा है ನಿಮ್ಮ ಎಲ್ಲ ಯುದ್ಧವನ್ನು और ಕರ್ತನು आपको विजय देने जा रहा है। ಆತನು ನಮ್ಮ ಎಲ್ಲ ಯುದ್ಧವನ್ನು ಆತನು ಜಯಿಸಿ ನಮಗೆ ಜಯವನ್ನು प्रभु ಕೊಡುವಂತನಾಗಿದೆ. का वचन कहता है ದೇವರ ವಾಕ್ಯ ಈ ತರ ಹೇಳಲ್ಪಟ್ಟಿದೆ. कैसे ಹೇಗೆ इजराइलियों को मिस्र के बंधन से कैसे उनको आजाद किया। ದೇವರು ಒಂದು ಇಸ್ರಾಯೇಲರನ್ನು ಮಿಸ್ರಿನ ಒಂದು ಬಂಧನದಿಂದ ಹೇಗೆ ಅವರನ್ನು ಬಿಡುಗಡೆ ಮಾಡಿದ. वचन कहता है ದೇವರ ವಾಕ್ಯ ಈ ತರ ಹೇಳಲ್ಪಟ್ಟಿದೆ. इजरायली लोगों ने मिस्र से विजय प्राप्त तलवार से नहीं किया, ಒಂದು ಇಸ್ರಾಯೇಲರು ಮಿಸ್ರದಿಂದ ಒಂದು ಖಡ್ಗದಿಂದ ಅವರು ಜಯವನ್ನು ಹೊಂದ್ಕೊಳ್ಳಿಲ್ಲ. अपने बल के द्वारा विजय प्राप्त नहीं किया। ಅವರ ಶಕ್ತಿ ಸಾಮರ್ಥ್ಯದಿಂದ ಜಯವನ್ನು ಹೊಂದ್ಕೊಳ್ಳಿಲ್ಲ. परमेश्वर का दयापूर्ण सामर्थी हाथ ದೇವರೊಂದು ಕರುಣೆ ದಯವುಳ್ಳ ಕರದ ನಿಮಿತ್ತ उनके चेहरे के प्रकाश के द्वारा ಅವರ ಮುಖದ ಒಂದು ಶಕ್ತಿ ಒಂದು ಪ್ರಕಾಶ उनको ನಿಮಿತ್ತ विजय मिला, ಅವರಿಗೆ ಜಯ ಸಿಕ್ಕಿತು. उनको विजय मिला, ಅವರಿಗೆ ಜಯ ಸಿಕ್ಕಿತು. उनको विजय मिला। ಅವರಿಗೆ ಜಯ मैं ಸಿಕ್ಕಿತು. आज आपको प्रोफेसी कर रही ನಾನು ನಿಮಗೆ ಒಂದು ಪ್ರವಾದನೆ हूँ, ಹೇಳ್ತೇನೆ. परमेश्वर के कृपापूर्ण हाथ के द्वारा ದೇವರ ಒಂದು ದಯವುಳ್ಳ आपके ಕರುಣೆಯ ಕರದ शत्रु ನಿಮಿತ್ತ से लड़ने वाले हैं, ನೀವು ಶತ್ರುಗಳಿಂದ ಹೋರಾಡುವಂತದ್ದು आपको परमेश्वर विजय देने जा रहे हैं। ನಿಮಗೆ ದೇವರು ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. आप विजय प्राप्त करने जा रहे हैं। ನೀವು ಜಯವನ್ನು ಹೊಂದಲಿಕ್ಕೆ ಹೋಗ್ತಾ ಇದ್ದೀರಾ. हालेलुया, ಹಾಲೆಲೂಯಾ, हालेलुया, हालेलुया। परमेश्वर के चमक के द्वारा, ದೇವರ ಒಂದು ಶಕ್ತಿಯ ನಿಮಿತ್ತ. हालेलुया। ಹಾಲೆಲೂಯಾ. फिफ्थ ब्लेसिंग, लास्ट ब्लेसिंग। ಕೊನೆಯ ಆಶೀರ್ವಾದ, ಐದನೇ ಆಶೀರ್ವಾದ. फिर तैयार रहिएगा, ಎಲ್ಲರೂ ಸಿದ್ಧವಾಗಿರಿ. आज परमेश्वर अद्भुत कर रहा है। ಕರ್ತನು ಈ ದಿನಗಳ ಮಧ್ಯೆ ಅದ್ಭುತ बहन ಮಾಡ್ತಾ प्रिया, ಇದ್ದಾನೆ. परमेश्वर आपको अद्भुत करने दे रहा ನಮ್ಮ है। ಕರ್ತನು ನಮ್ಮ ಮಧ್ಯದಲ್ಲಿ ಅದ್ಭುತವನ್ನು ಮಾಡ್ತಾ ಇದ್ದಾನೆ. ओ शबबब रोबो संदो रोबो शख बाबा री बाबा शखंदो रोबो सखला। फर्स्ट पीटर 5:6। ಮೊದಲನೇ ಪೇತ್ರ ये बहुत ही सामर्थ्यशाली बात है। 5:6. फर्स्ट पीटर आपको महिमा से महिमा ऊंचाई पर लेके जाएंगे आज यीशु। ದೇವರ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೆನ್. हालेलुया, ಹಾಲೆಲೂಯಾ. परमेश्वर महिमा से महिमा ये गवाही होगा। आपके जॉब, आपके सब सारे क्षेत्र में परमेश्वर आपको महिमा से महिमा ऊंचाई के स्तर पर लेके ದೇವರು जाएगा। ನಿಮ್ಮ ಒಂದು ಕೆಲಸ ಎಲ್ಲ ಭಾಗಗಳಿಂದ ಉನ್ನತಿಯಿಂದ ಉನ್ನತಕ್ಕೆ ಮಹಿಮೆಯಿಂದ ಮಹಿಮೆಗೆ ದೇವರು ನಡೆಸ್ತಾ ಇದ್ದಾನೆ. हालेलुया, ಹಾಲೆಲೂಯಾ, हालेलुया, 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 हालेलुया। मेरे को परमेश्वर दिखा रहा है। ದೇವರು ತೋರಿಸ್ತಾ ಇದ್ದಾನೆ. ओ रिबा साराबा शंदोरोबो सखा बाबा, ये भाई इतना पानी पिला रहे। मैंने परमेश्वर से बोला, प्रभु सेबेस्टीन, ಆಮೆನ್, ಸೆಬಸ್ಟಿನ್, हालेलुया, ओ शिखा हालेलुया। सखा बाबा, परमेश्वर आपके घर को आशीषित करने जा रहे हैं। ದೇವರು ನಿಮ್ಮ ಮನೆಯನ್ನು ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. हालेलुया, परमेश्वर आपके घर को ब्लेस कर रहे हैं। ದೇವರು ನಿಮ್ಮ ಮನೆಯನ್ನು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. परमेश्वर कहता है मैं प्रतिफल देने वाला परमेश्वर हूँ। ದೇವರು ಒಂದು ಆಶೀರ್ವಾದ ಫಲವನ್ನು ಕೊಡುವಂತ आपकी ದೇವರು. महिमा के स्तर को परमेश्वर बढ़ाने जा रहा है। ನಿಮ್ಮ ಶಕ್ತಿ ದೇವರ ಮಹಿಮೆಯಿಂದ ನಿಮ್ಮನ್ನ भाई, ದೇವರು आप ಬದಲಿಸಿ बहुत ಹೋಗ್ತಾ रो ಇದ್ದಾನೆ. चुके हो, हालेलुया. आप बहुत रो चुके हो, ತುಂಬಾ ಹತ್ತು ನೀವು ಸುಸ್ತಾಗಿದ್ದೀರಾ. आप बहुत आंसू बहा चुके हो, ತುಂಬಾ ಕಣ್ಣೀರನ್ನು ಸುರಿಸಿದ್ದೀರಾ. मुझे बहुत दूर से दिख रहे हो आप। ತುಂಬಾ ದೂರದಿಂದ ನಾನು ನೋಡ್ತಾ ಇದ್ದೇನೆ. आप परमेश्वर से मांग के आए,
ದೇವರಲ್ಲಿ ನೀವು ಪ್ರಾರ್ಥಿಸಿ ಬಂದ್ರಿ. कि प्रभु मुझसे बात करना, ದೇವರೇ ನನ್ನ ಜೊತೆಲಿ ನೀನು ಮಾತನಾಡು. मुझसे कहना परमेश्वर, ದೇವರೇ ನನ್ನ ಜೊತೆಲಿ ನೀನು ಹೇಳು. मैं बहुत दुखी हूँ. ನಾನು ತುಂಬಾ ನೋವಿನಿದ್ದೇನೆ. आपके हर भाग हर क्षेत्र आपका बिजनेस बढ़ रहा है. ನಿಮ್ಮೆಲ್ಲ ಭಾಗ ಎಲ್ಲ ಕ್ಷೇತ್ರಗಳಲ್ಲಿ ದೇವರು ಉನ್ನತಿಯನ್ನು आपका ಕೊಡ್ತಾ जॉब ಇದ್ದಾನೆ. में परमेश्वर आशीषित दे रहा है. ಎಲ್ಲ ಜಾಗದಲ್ಲಿ ದೇವರು ನಿಮಗೆ ಆಶೀರ್ವಾದ ಕೊಡ್ತಾ आपके ಇದ್ದಾನೆ. महिमा के स्तर, सबों के महिमा के स्तर बढ़ रहे यीशु के नाम ಎಲ್ಲ से. ಒಂದು ಮಹಿಮೆಯ ಸ್ಥಳವು ಅದು ಬೆಳೀತಾ ಇದೆ, ಉನ್ನತಿಗೆ ಹೋಗ್ತಾ ಇದೆ. परमेश्वर आपको महिमा से महिमा लेके जा रहा है. ದೇವರು ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ದೇವರು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. प्रफुल्ल परमेश्वर ब्लेस कर रहा है. ಪ್ರಫುಲ್ಲ ನಿನ್ನ ದೇವರು प्रभु आपके ಆಶೀರ್ವದಿಸ್ತಿದ್ದಾನೆ. मिनिस्ट्री को ब्लेस कर रहा ನಿಮ್ಮ है. ಸೇವೆಯನ್ನು ಆಶೀರ್ವದಿಸಿ ಮಾಡ್ತಾ ಇದ್ದಾನೆ. परमेश्वर कहता है तू प्रार्थना कर रही है, ತುಂಬಾ ನೀನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀಯಾ, तू प्रार्थना कर रही है, ತುಂಬಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. पर वो जवाब को नहीं पा रही है. ತುಂಬಾ ನಿಮಗೆ ಅದು ಉತ್ತರವನ್ನು लेकिन आज वो जवाब यीशु के नाम से आने जा रहा है. ಈಗ ದೇವರ ಹೆಸರಲ್ಲಿ ಅದು ಉತ್ತರ वो ಬರಲಿಕ್ಕಿದೆ. जवाब आपके ना आपको आने जा रहा है. ಆ ಜೀವಿತದಲ್ಲಿ ಒಂದು ಉತ್ತರವನ್ನು जब ದೇವರು परमेश्वर ಕೊಟ್ಟಿದ್ದಾನೆ. का दयापूर्ण हाथ आपके सामने हम प्रभु का आदर करने को जब करते हैं, परमेश्वर हमारे महिमा के स्तर को बढ़ाने जा रहा है. ದೇವರ ಒಂದು ಮಹಿಮೆ, ದೇವರ ಕರುಣೆ ಮತ್ತು ದಯೆಯ ಕರ ನಿಮಿತ್ತ ದೇವರು ನಿಮ್ಮನ್ನು ಉನ್ನತಿಗೆ ನಡೆಸಲಿಕ್ಕಿದ್ದಾನೆ. ओ शिखरोबो संदरबा शबा रूबा बाबलो रोबो संदरबा ओ शिखरबा रीबा बाबा रोबो संदरबो शिखरबा. हर डिप्रेशन की आत्मा, हर डिप्रेशन की ಎಲ್ಲ आत्मा ಒಂದು ಖಿನ್ನತೆ ಶಕ್ತಿ परमेश्वर मुझे दिखा रहा है देवर ने कई तोरिಸಿದೆ. दिनों से. ತುಂಬಾ ಸಮಯಗಳಿಂದ डाइजेस्टिव प्रॉब्लम नॉर्मल नहीं है, जो भी खा रहे वो ठीक नहीं है. ಯಾವುದು ತಿಂತಾ ಇದ್ದೀರಾ ಅದು ಸರಿ ಆಗ್ತಾ ಇಲ್ಲ. ಸರಿಯಾ सच है. ಸರಿಯಾ? आप टैबलेट लेते हो ನೀವು ಮಾತ್ರೆ ತಗೊಳ್ತೀರಾ, लेकिन उससे भी कुछ नहीं हो रहा है. ಅದರಿಂದ ಏನಾಗ್ತಾ ಇಲ್ಲ. परमेश्वर आज चंगा करने जा रहा है. ದೇವರು ನಿಮ್ಮನ್ನು ಮುಟ್ಟಿ परमेश्वर ಗುಣಪಡಿಸಿ ಹೋಗ್ತಾ चंगा ಇದ್ದಾನೆ. करने जा ದೇವರು रहा है. ಸ್ವಸ್ಥತೆಯನ್ನು ಕೊಡ್ಲಿಕ್ಕಿದ್ದಾನೆ. प्रभु चंगा करने जा रहा है. ದೇವರು ನಿಮಗೆ ಸ್ವಸ್ಥತೆಯನ್ನು ओ ಕೊಡ್ಲಿಕ್ಕಿದ್ದಾನೆ. सिखारो बस सखो हालेलुया. करा बाबा री बाबा रोबो संदरा बाबा री बाबा रोबो सखरबा ओ शखरबा सखरबा. ओ प्रभु धन्यवाद ದೇವರೇ परमेश्वर. ಸ್ತೋತ್ರ ಅಪ್ಪ. हर अंधकार की शक्ति, ಎಲ್ಲ ದುಷ್ಟ हर अंधकार की ಶಕ್ತಿಗಳು, शक्ति ಎಲ್ಲ ಅಂಧಕಾರ ಶಕ್ತಿಯಿಂದ यीशु के नाम से. ಯೇಸುವಿನ ನಾಮದಲ್ಲಿ हिंदी थोड़ा थोड़ा. परमेश्वर आज हील कर रहा है. प्रभु हील कर रहा है. ಪರಿಪೂರ್ಣ ಬಿಡುಗಡೆಯನ್ನು ಆತನು ಕೊಡ್ತಾ प्रभु ಇದ್ದಾನೆ. हील कर रहा है. ओ धन्यवाद परमेश्वर, धन्यवाद यीशु, ಹಾಲೆಲೂಯಾ. धन्यवाद परमेश्वर. ಸ್ತೋತ್ರ ಅಪ್ಪ. ये भाई को आप छू रहे ಪರಿಪೂರ್ಣ हैं. ಬಿಡುಗಡೆ ಉಂಟಾಗಲಿ. कई रात से ये सो नहीं पा रहे हैं. ತುಂಬಾ ರಾತ್ರಿಗಳಿಂದ ಅವರು ನಿದ್ದೆ मेरे ಮಾಡಲಿಲ್ಲ. को घूमते दिख रहे हैं, ಆ मेरे ತಿರುಗಾಡೋದನ್ನು को ನೋಡ್ತಾ घूमते ಇದ್ದೇನೆ, दिख रहे हैं. ತಿರುಗಾಡೋದನ್ನು ನೋಡ್ತಾ ಇದ್ದೇನೆ. लेकिन आज यीशु, ಆದರೆ ದೇವರು ಯೇಸು ಸ್ವಾಮಿ ಈ आज ದಿನದಲ್ಲಿ यीशु चंगा कर रहा है. ಆತನು ಕರ್ತನು ಈ ದಿನದಲ್ಲಿ ಮುಟ್ತಾ ಇದ್ದಾನೆ. आज से मीठे नींद सोएंगे आप यीशु के नाम से. ಹಾಲೆಲೂಯಾ. ಆಮೆನ್. आपके हाथ को परमेश्वर ब्लेस किया है. ದೇವರು ನಿಮ್ಮ ಕರವನ್ನು ದೇವರು ಆಶೀರ್ವದಿಸಿದ್ದಾನೆ. 2 महीने के अंदर 2 ತಿಂಗಳೊಳಗೆ फ्लाई करेंगे. 2 ತಿಂಗಳು ಫ್ಲೈ ಮಾಡ್ಲಿಕ್ಕಿದ್ದೀರಿ. तेरा हाथ मुझे चंगा फ्लाई करेंगे, फ्लाई करेंगे, ನೀವು ವಿಮಾನದಲ್ಲಿ ಹಾರ್ಲಿಕ್ಕಿದ್ದೀರಿ, फ्लाई करेंगे. ಹಾರ್ಲಿಕ್ಕಿದ್ದೀರಿ. आपके बच्चे आशीषित होंगे. ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ಲಿಕ್ಕಿದ್ದಾರೆ. आपके बच्चे आपके सारे कर्जे को यूं ही उतार देंगे. ನಿಮ್ಮೆಲ್ಲ ಸಾಲಗಳನ್ನು ನಿಮ್ಮ ಮಕ್ಕಳು ಹೀಗೆ ತೆಗೆದು ಬಿಸಾಡ್ತಾರೆ. परमेश्वर प्रतिफल देने वाला परमेश्वर ನಮ್ಮ है. ಕರ್ತನು ಪ್ರತಿಫಲವನ್ನು ಕೊಡುವಂತ ದೇವರು. आपने मुझे पानी पिलाया है. ನನಗೋಸ್ಕರ ನೀವು ನೀರನ್ನು ಕುಡಿಸಿದ್ರಾ. मेरा यीशु 2 महीने के ऊपर आप फ्लाई करने जा ನನ್ನ रहे हैं. ದೇವರು ನಿಮ್ಮನ್ನು 2 ತಿಂಗಳೊಳಗಾಗಿ ಹಾರುವಂತೆ ಮಾಡ್ತಾನೆ. आप फ्लाई करेंगे, ನೀವು ಫ್ಲೈ ಮಾಡ್ಲಿಕ್ಕಿದ್ದೀರಿ, आप फ्लाई करेंगे. ನೀವು ಹಾರ್ಲಿಕ್ಕಿದ್ದೀರಿ. मेरा यीशु आपको ऐसे नहीं छोड़ेगा. ದೇವರು ನಿಮ್ಮನ್ನು ಹೀಗೆ ಬಿಟ್ಟು ಬಿಡುವುದಿಲ್ಲ. वो आपके आंसू को देखा है, ನಿಮ್ಮ ಕಣ್ಣೀರನ್ನು ಆತ ನೋಡಿದ್ದಾನೆ. वो आपके आंसू को देखा है. ನಿಮ್ಮ ಕಣ್ಣೀರನ್ನು ಆತ ನೋಡಿದ್ದಾನೆ. वो दया का धनी परमेश्वर है. ಆತನು ದಯೆ ಕರುಣೆ ಉಳ್ಳ ದೇವರು. तेरा यीशु के नाम हाथ मुझे प्रभु चंगा ब्लेस कर रहा करता है. आप बहुत सॉफ्ट है भाई. ಅಲ್ಲ ತುಂಬಾ ಒಳ್ಳೆಯವರು ನೀವು. प्रभु आपको पसंद करता है. ಬ್ರದರ್ ತುಂಬಾ ಮೃದು प्रभु ಉಳ್ಳವರು. आपको पसंद करता है. ದೇವರು ತುಂಬಾ ಇಷ್ಟಪಡ್ತಾರೆ ನಿಮ್ಮನ್ನು. यीशु के नाम से मैं इस हाथ को ब्लेस करती हूँ. ಯೇಸುವಿನ ನಾಮದಲ್ಲಿ ಈ ಒಂದು ಕರವನ್ನು मैं ಆಶೀರ್ವದಿಸ್ತೇನೆ, ब्लेस करती हूँ. ಆಶೀರ್ವದಿಸ್ತೇನೆ, मुझे चंगा करता मैं ब्लेस करती हूँ. ನಾನು ಆಶೀರ್ವದಿಸ್ತೇನೆ. तेरा आंखों में प्रभु समाधान आ रहा है.
समाधान आ रहा है, ಸಮಾಧಾನ ಇಳಿದು ಬರ್ತಾ ಇದೆ. बड़ा अभिषेक आपके घर में आ रहा है. ದೊಡ್ಡ ಒಂದು ಅಭಿಷೇಕ ನಿಮ್ಮ ಮೇಲೆ ಮನೆ ಮೇಲೆ ಬರ್ತಾ अब ಇದೆ. सब आंसू चले गए. ಎಲ್ಲ ಕಣ್ಣೀರು ಹೊರಟೋಯ್ತು. अब महिमा से महिमा लेवल के स्तर को ಒಂದು ಮಹಿಮೆ बढ़ते ಇನ್ನೊಂದು हुए मैं ಮಹಿಮೆಗೆ, देख रही हूँ. ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ದೇವರು ನಡೆಸುವುದನ್ನು ನೋಡ್ತಾನೆ, ಬೆಳೆಯುವುದನ್ನು ನೋಡ್ತಾ ಇದ್ದೇನೆ. प्रभु कहता है ದೇವರು ಹೇಳ್ತಾ ಇದ್ದಾನೆ, आने वाले 3 साल के अंदर 3 ವರ್ಷಗಳ ಒಳಗಾಗಿ परमेश्वर ऐसा योजना करेगा ನಿಮಗೋಸ್ಕರ ದೇವರು ಒಂದು ದೊಡ್ಡ ಯೋಚನೆ ಮಾಡ್ಲಿಕ್ಕಿದ್ದಾರೆ. कि आप यूके आना जाना करेंगे. ನೀವು ಯುಕೆಗೆ ಹೋಗಿ ಬರೋದು ನೋಡ್ತಾ ಇದ್ದೇನೆ. आप यूके आना जाना ಹಾಲೆಲೂಯಾ, करेंगे. ಯುಕೆಗೆ ಹೋಗಿ ಬರೋದು ನೋಡ್ತಾ ಇದ್ದೇನೆ. आप यूके आना जाना करेंगे. ನೀವು ಹೋಗಿ ಬರೋದು ನೋಡ್ತಾ ಇದ್ದೇನೆ. आप सोच रहे हैं मैं कैसे जाऊंगा, ನೀವು ಚಿಂತಿಸಬಹುದು ನಾನು ಹೇಗೆ ಹೋಗುದು, लेकिन मेरा यीशु सब कुछ कर सकता ಆದ್ರೆ ನಮ್ಮ ಕರ್ತನು ಎಲ್ಲವನ್ನು ಮಾಡಲು ಶಕ್ತನು. ಹಾಲೆಲೂಯಾ. ದಾರಿ ತೋರಿಸು तेरी कृपा, तेरी दया, तेरा अनुग्रह मुझ पर हुआ. खड़े होइए. तेरी कृपा, तेरी दया, तेरा अनुग्रह मुझ पर हुआ. यीशु मेरे, 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 यीशु मेरे. तेरी कृपा, तेरी दया, तेरा अनुग्रह मुझ पर हुआ. एक नाम को परमेश्वर जिसको पेट नेम बाबा बोलते हैं, बाबा ಬಾಬಾ ಅಂಬ बाबा घर में बाबा बोलते हैं. यीशु मेरे, परमेश्वर ತಂದೆ उसको ತಾಯಿ ब्लेस ಹೇಳ್ತಾರೆ कर ಒಬ್ಬರನ್ನ रहा ಬಾಬಾ ಅಂತ ಅಂತ Bless कर ತೋರಿಸಿದೆ. रहा है. ಬಾಬಂಗಳ यीशु मेरे, यीशु मेरे, यीशु मेरे, यीशु मेरे, यीशु मेरे. तेरी कृपा, तेरी परमेश्वर ने दया, बाबू तेरा अनुग्रह, कहाँ है वो, उनको बुलाइए. तेरी कृपा, तेरी परमेश्वर ने दया, पेट नेम को बताया, तेरा अनुग्रह मुझ पेट पर नेम हुआ. बताया. ಪೆಟ್ ನೇಮ್ बताया. कहाँ है? यीशु ओ मेरे, शिखर आवास. ಹಾಲೆಲೂಯಾ. परमेश्वर आपके मिनिस्ट्री को महिमा में महिमा ले रहा है. ದೇವರು ನಿಮ್ಮ ये ಸೇವೆಯನ್ನು पास्टर का ಮಹಿಮೆಯಿಂದ नाम मुझे मालूम था. सुनिए, ಕೇಳಿ. ये पास्टर का नाम मुझे मालूम था. जब किसी का नाम मालूम रहता है तो मेरा यीशु उसके पेट नेम को देता है. ಅಂದ್ರೆ ಇವರ ಹೆಸರು ನಂಗೆ ಮೊದಲೇ ಗೊತ್ತಿತ್ತು, ಆದ್ರೆ ದೇವರು ಅವರ ಒಂದು ಪೆಟ್ ನೇಮ್ ಅಂತ ಹೇಳ್ತಾರೆ, ನಾವು ಕರೀತೇವೆ ಮನೆಯಲ್ಲಿ ಕರೆಯುವಂತ ಪ್ರೀತಿ ಮುದ್ದಿನ ಹೆಸರು, ಅದನ್ನು ದೇವರು ಅವರು ಕೊಟ್ಟರು. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. आज यीशु आपके मिनिस्ट्री को ब्लेस कर रहा है. ದೇವರು ಈ ದಿನದಲ್ಲಿ ನಿಮ್ಮ आपके ಸೇವೆಯನ್ನು घर को ಉನ್ನತಿಗೆ ब्लेस ತರಿಸಿ कर रहा है. ದೇವರು ಆತನ आपके ಆಶೀರ್ವದಿಸಿದ್ದಾನೆ. घर को ब्लेस कर ನಿಮ್ಮ रहा है. ಮನೆಯನ್ನು ಆತನ ओ ಆಶೀರ್ವದಿಸಿದ್ದಾನೆ. शिखरो बो संदर. ಹಾಲೆಲೂಯಾ. पास्टर की बात है, मैं माइक में नहीं बोलूंगी, पर यू नो हिंदी. ಹಿಂದಿ ಸಮಸ್ಯೆ. ದಾರಿ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು, ದೇವಾ ಪ್ರಸನ್ನ. मेरा आज यीशु bless कर रहा है. बाबू पास्टर ಪಾಪ ಪಾಸ್ಟರ್, को परमेश्वर ने आज ब्लेस किया है. ದೇವರು ಈ ಸಮಯದಲ್ಲಿ इनके ಇವರನ್ನು हाथ ಮುಟ್ಟಿ को ಆಶೀರ್ವದಿಸಿದ್ದಾನೆ. परमेश्वर ने ब्लेस किया है. ದೇವರು ಮುಟ್ಟಿ ಆಶೀರ್ವದಿಸಿದ್ದಾನೆ. प्रभु कह रहा है, ದೇವರು ಹೇಳ್ತಾ ಇದ್ದಾನೆ, मैं आपके मिनिस्ट्री को अप होते देख रही हूँ. ನಾನು ನಿಮ್ಮ ಸೇವೆಯನ್ನು ಉನ್ನತಿಯಲ್ಲಿ ನೋಡ್ತಾ ಇದ್ದೇನೆ. मैं आपके मिनिस्ट्री को अप होते देख रही हूँ. ನಾನು ಸೇವೆಯನ್ನು ಉನ್ನತಿಯಲ್ಲಿ ನೋಡ್ತಾ ಇದ್ದೇನೆ. आप बहुत से लोग आपको ತುಂಬಾ ಜನರು ನಿಮ್ಮನ್ನು ಬಿಟ್ಟು ಹೋದ್ರು, से लोग छोड़ के चले, ದಯೆ ತೋರಿಸು, लेकिन वो वापस आ रहे हैं. ಎಲ್ಲರೂ ವಾಪಸ್ वो ಬರ್ಲಿಕ್ಕಿದ್ದಾರೆ. वापस आ रहे हैं. ಎಲ್ಲರೂ ವಾಪಸ್ ತಿರುಗಿ ಬರ್ಲಿಕ್ಕಿದ್ದಾರೆ. ವಾಪಸ್ ಆ ರहे. ಅವರ ತಿರುಗಿ ಬರ್ಲಿಕ್ಕಿದ್ದಾರೆ. ವಾಪಸ್ ಆ ರहे. ತಿರುಗಿ ಬರ್ಲಿಕ್ಕಿದ್ದಾರೆ. बहुत लोग ने यूज एंड थ्रो किया. ತುಂಬಾ ಜನರು ನಮ್ಮನ್ನು ಎತ್ತಿ ಬಿಸಾಡಿದ್ರು, ಯೂಸ್ ಅಂಡ್ बहुत ಥ್ರೋ लोग ಮಾಡಿದ್ರು, ने यूज एंड थ्रो किया. ತುಂಬನ್ನು ಉಪಯೋಗಿಸಿ ಬಿಸಾಡಿ ಬಿಟ್ರು. परमेश्वर ने दिखाया जब ये ब्रदर यहाँ बैठे हुए थे. ದೇವರು ಯಾವಾಗ ಇವರು ಕೂತ್ಕೊಂಡು ದೇವರಿಗೆ ತೋರಿಸಿದ್ರು, बाबू ಇವರನ್ನ नाम के परमेश्वर ने दिखाया. ಬಾಬು ಅವರನ್ನ ದೇವರು ಇವರಿಗೆ ತೋರಿಸಿದ್ರು. प्रभु कह रहा है, बहुत बार आप ठोकर खाए. ತುಂಬಾ ಕಡೆಗಳಲ್ಲಿ ನೀವು ಕೊದೆಗಳನ್ನು जिसके ತಿಂದಿದ್ದೀರಾ. ऊपर आपने भरोसा किया वो लोग छोड़ दिए. ಅನೇಕ ಜನರು ನೀವು ನಂಬಿಕೆ ಇಟ್ಟರೆ ಎಲ್ಲರೂ ಮೋಸ ಮಾಡಿ ಬಿಟ್ಟು ಬಿಟ್ರು. पर परमेश्वर आपको ब्लेस कर रहा है. ಆದ್ರೆ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. परमेश्वर आपको एक एनजीओ से रिलेटेड कुछ सिस्टर और बड़ा प्रोजेक्ट आप लोग को मिलने जा रहा है. ಆ ಸೇವಕರಿಗೆ ಒಂದು NGO ಒಂದು ರಿಲೇಟೆಡ್ ಇರುವಂತ ದೊಡ್ಡ ಒಂದು ಪೋಸ್ಟ್ ಅನ್ನು ದೇವರು ಅವರಿಗೆ ಕೊಡ್ಲಿಕ್ಕೆ ಇದ್ದಾರೆ. परमेश्वर उसमें हेड को देने जा रहा है. ಆ ದೇವರು ದೊಡ್ಡ ಒಂದು ಪ್ರಭು ಒಂದು आपके ಅದರ label ತಲೆಯಾಗಿ को ದೇವರು कर रहा है. ಮಾಡ್ಲಿಕ್ಕಿದ್ದಾರೆ.
Hallelujah. ಶಗರ ಬಲಗದೆ हालेलुया। मैं सबके पास आऊंगी। ನಾನು ಎಲ್ಲರ ಬಳಿಗೆ ಬರ್ಲಿಕ್ಕಿದ್ದೇನೆ. परमेश्वर जिसके जिस चीज में दर्द है वो आज चंगाई आप बड़ी गवाही को परमेश्वर देने जा रहा है। ಯಾವ ವಿಷಯದಲ್ಲಿ ನಿಮಗೆ ನೋವಿದೆಯೋ परमेश्वर वो भाग को छूने जा रहा है ದೇವರು ಅದೇ ಜಾಗವನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ. जो भाग में आपको तकलीफ है ಯಾವ ಭಾಗದಲ್ಲಿ ನಿಮಗೆ ನೋವು अब ಸಮಸ್ಯೆ ಇದೆ वैसा दिखाई नहीं देगा। ಅದು ಮುಂದೆ ದಿನಗಳಲ್ಲಿ ಕಾಣ್ಲಿಕ್ಕಿಲ್ಲ. नेक्स्ट अगर सेशन हुआ मेरा ನೆಕ್ಸ್ಟ್ ಸೆಷನ್ ಅಲ್ಲಿ ನನ್ನ तो ಸೆಷನ್ और ಇದ್ರೆ लोगों को लेकर आइए। ತುಂಬಾ ಜನ ನೀವು ಕರ್ಕೊಂಡು ಬನ್ನಿ. परमेश्वर कह रहा है लाइव हीलिंग। ದೇವ್ರು ಹೇಳ್ತಾ ಇದ್ದಾನೆ ಒಂದು ಇಲ್ಲಿ ಸ್ಪಾಟ್ ಅಲ್ಲಿ ಹೀಲಿಂಗ್ ಆಗ್ಲಿಕ್ಕಿದೆ ನೇರವಾಗಿ. ಹಾಲೆಲೂಯಾ. हम पता है हम अपने चर्च में ನಮ್ಮ ಸಭೆಯಲ್ಲಿ हम खेलते हैं, मजा करते हैं। ನಾವು ಸಂತೋಷ ಪಟ್ಟು ಒಂದು ಸಂತೋಷವಾಗಿರ್ತೀವಿ ಆಟ ಆಡಿ. वो आते तो बीमारी से जाते प्रभु यीशु के अनुग्रह ಬರುವಾಗ से चलते। ನೋವಿನಿಂದ ಬಂದು ಹೋಗುವಾಗ ಎಲ್ಲ ಬಿಡುಗಡೆ ಹೊಂದಿ ಹೋಗುವವರಾಗಿದ್ದಾರೆ. आज परमेश्वर आपको करने जा रहा है। ದೇವರು ಈ ದಿನಗಳಲ್ಲಿ ಅದೇನೆ ಮಾಡ್ಲಿಕ್ಕಿದ್ದಾನೆ. पास्टर करुणा से तेरी मेरे दिन दिखाता है। यू नो करुणा से तेरी नया दिन दिखाता है, ढाल बनकर मेरी मुझे बचाता है। करुणा से तेरी दो दिन दिखाता है, ढाल बनकर मेरी मुझे बचाता है। जब मैं पुकारूं मुंह दौड़ आता है, जब मैं गिरूं मुझे उठाता है। हाले हालेलुया 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 हाले हालेलुया हालेलुया अपने हाथों को उठा के हालेलुया 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 मेरी स्तुति और आराधना करता हूँ मैं तुझसे प्रार्थना। महिमा से तेरी तू इस जगह को बढ़, जो भी तू चाहे तू यहाँ पे कर। हालेलुया 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 हाले हालेलुया 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 हाले हालेलुया हालेलुया सारे जहां में यीशु सा कोई नहीं, तुझको छोड़ को प्रभु है ही नहीं। सारे जहां में यीशु सा कोई नहीं। Thank you, Jesus. भाई मैक्सिन, ಸಹೋದರ भाई मैक्सिन, ಮ್ಯಾಕ್ಸಿ ओ शिवा बाबा, प्रभु ने दिखाया भाई आप जॉब कर रहे हैं। ದೇವರು ನನಗೆ ನೀವು ಕೆಲಸ ಮಾಡೋದು ಜಾಗವನ್ನು ತೋರಿಸಿದ್ರು. ಕೆಲಸ ಮಾಡೋದನ್ನ पैसा बचता नहीं है, ಕರಗಳಲ್ಲಿ ಹಣ ನಿಲ್ತಾ ಇಲ್ಲ.
परमेश्वर ने भाई मैक्सिम करके नाम को दिखाया। ಕರ್ತನು ನನಗೆ ಮ್ಯಾಕ್ಸಿಮ್ ಎಂಬುದಾಗಿ ದೇವರು ತೋರಿಸಿದ ಹೆಸರನ್ನ. ओ शिखा बाबा रोबो संदर। ओ शबा बाबा। भाई मैक्सिम को परमेश्वर ने कहा ಸಹೋದರ ಮ್ಯಾಕ್ಸಿನ್ ಅವರಿಗೆ ದೇವರು ಈ ತರ कुछ ಹೇಳಿದರು. पास्ट की बातें ಅನೇಕ ಹಳೆಯ ಮಾತುಗಳು, जिसके कारण आप एंजाइटी होते हैं। ಆ ನಿಮಿತ್ತವಾಗಿ ನೀವು ತುಂಬಾ ಒಂದು कभी कभी अचानक आप रुक जाते, उठ जाते हैं। ನೀವು ಅಂದ್ರೆ ಒಂದೇ ಸಲ ಎದ್ದು ಬಿಡ್ತೀರಾ, ನಿಂತು ಬಿಡ್ತೀರಾ. और बातों को भूल नहीं पा रहे हैं। आज यीशु आपको चंगा कर रहा है। ದೇವರು ನಿಮಗೆ ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ. आपके जॉब के जगह बहुत दिनों से, सालों से प्रमोशन रुका हुआ है। ನಿಮ್ಮ ಒಂದು ಕೆಲಸ ಜಾಗದಲ್ಲಿ ನಿಮ್ಮ ಒಂದು ಉನ್ನತಿ ಅನ್ನೋದು ನಿಂತು भाई ಹೋಗಿದೆ. मैक्सिम को परमेश्वर कह रहा है, ಮ್ಯಾಕ್ಸಿನ್ ಅವರಿಗೆ ದೇವರು ಹೇಳ್ತಾ ಇದ್ದಾನೆ. भाई मैक्सिम को परमेश्वर कह रहा है, ಸಹೋದರ ಮ್ಯಾಕ್ಸಿನ್ ಅವರಿಗೆ ದೇವರು ಹೇಳ್ತಾ ಇದ್ದಾರೆ. आपका प्रमोशन जैसे इनकम रुकना चाहिए, आपका मंथली जब आता है आपके हाथ में पैसा नहीं रहता है। ನಿಮ್ಮ ಒಂದು ಪ್ರಮೋಷನ್ ಅಥವಾ ಒಂದು ತಿಂಗಳ ಹಣಗಳು ಕೈಯಲ್ಲಿ ಬರುವಾಗ ಅದು ಎಂದು ಕೂಡ ಕೈಯಲ್ಲಿ ನಿಲ್ಲುವುದಿಲ್ಲ. आप ऊपर से तो बहुत अच्छे दिख रहे हैं, ನೀವು ಹೊರಗಿನಿಂದ ತುಂಬಾ ಚಂದ ಕಾಣ್ತಾ लेकिन ಇದ್ದೀರಾ, अंदर से टूट चुके हैं। ಅಂದ್ರೆ ಒಳಗಿಂದ ನೀವು ಮುರಿಯಲ್ಪಟ್ಟಿದ್ದೀರಾ. फैमिली में डिस्टर्बेंस परमेश्वर दिखा रहा है। ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳಿದೆ. आपको पसंद नहीं किया जा रहा है, ಯಾರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ. लेकिन आज यीशु, ಆದ್ರೆ ಇವತ್ತು ಯೇಸು, आज यीशु आपको आशीष देने ಆದ್ರೆ जा रहा है। ಕರ್ತನಿಂದ ನಿಮ್ಮನ್ನು ಆಶೀರ್ವದಿಸಿದ್ದಾನೆ, आपको आशीष देने जा रहा है। ಆಶೀರ್ವಾದನ ಕೊಡ್ಲಿಕ್ಕೆ ಇಷ್ಟ. परमेश्वर आपके घर को ठीक करने जा रहा ನಿಮ್ಮ है। ಕುಟುಂಬವನ್ನು ದೇವರ ಮನೆಯನ್ನು ಸರಿ कुछ ಮಾಡ್ಲಿಕ್ಕಿದ್ದಾನೆ. पैसे की कमी घटी आपके घर में दिखा रहा है। ನಿಮ್ಮ ಮನೆಯಲ್ಲಿ ಅನೇಕ ಹಣದ ಒಂದು ಮೇಲು जो ಮೇಲು भी ಕೆಳಗೆ चीज ಆಗ್ತಾ ಇದೆ. रहता है वो टूट जाता है, ಏನೆಲ್ಲ ತಂದ್ರು ಕೂಡ ಅದು ಮುರಿತಾ ಇದೆ. वो जुड़ता नहीं है। ಎಲ್ಲಿ ಕೂಡ ಅದು ಜೋಡಣೆ ಆಗ್ತಾ ಇಲ್ಲ. आप जुड़ने की कोशिश करते हैं, वो जुड़ता नहीं ತುಂಬಾ है। ಪ್ರಯತ್ನ ಪಟ್ಟು ಜೋಡಿಸಿದ್ರು ಕೂಡ ಅದು ಜೋಡಿಸ್ತಾ लेकिन ಇಲ್ಲ. आज यीशु ब्लेस कर रहा है। ಆದ್ರೆ ಕರ್ತನಿಂದ ಆಶೀರ್ವದಿಸಲಿಕ್ಕಿದ್ದಾನೆ. ठीक 3 महीने के अंदर 2024 2024 3 ತಿಂಗಳೊಳಗಾಗಿ फरवरी मंथ ಫೆಬ್ರವರಿಯಲ್ಲಿ 15 से 16 के बीच में 15 ಒಳಗೆ ಆಗಿ जो आपका पेपर रुका हुआ है, ನಿಮ್ಮ ಯಾವ ಒಂದು ಪೇಪರ್ ಅದು ನಿಂತಿದೆ, परमेश्वर उसमें ब्लेस कर रहा है। ದೇವರು ಅದರಲ್ಲಿ ದೊಡ್ಡ ಆಶೀರ್ವಾದ यीशु के नाम से, ಯೇಸುವಿನ ನಾಮದಲ್ಲಿ. रिबा शखरोबो सरबा, रिबा बाबा बाबा शबा बाबा सेखरोबो, ಹಾಲೆಲೂಯಾ. रिबु शखलरबा। हमको लेकर आइए, परमेश्वर आज ब्लेस कर रहा है। Come forward. कुछ बातों को मैं नहीं बोलना चाहती, ಕೆಲ ವಿಷಯಗಳನ್ನು ನಾನು ಹೇಳಿಕ್ಕೆ ಇಷ್ಟಪಡಲ್ಲ. लेकिन यीशु आज इनके घर में, ದೇವರು ಇಂದು ಇವರ ಮನೆಯಲ್ಲಿ, इनके घर में ಇವರ ಮನೆಯಲ್ಲಿ ब्लेस कर रहा है। ಆಶೀರ್ವದಿಸಲಿಕ್ಕಿದ್ದಾನೆ. दोनों के थॉट्स, ಇಬ್ಬರ ಒಂದು दोनों के ಆಲೋಚನೆಗಳು, थॉट्स, ಇಬ್ಬರ ಆಲೋಚನೆಗಳು, सुसाइड स्पिरिट जा रही है आज। ಒಂದು आज suicide ಆತ್ಮಹತ್ಯೆಯ spirit ಶಕ್ತಿ जा रही है। ಅದು ಬಿಟ್ಟು ಹೋಗ್ತಾ ಇದೆ. मेडेल्टा ಮೆಟಿಲ್ಡಾ यीशु के नाम से ब्लेस हो रही है, ಯೇಸುವಿನ ब्लेस ಹೆಸರಲ್ಲಿ हो रही है। ಆಶೀರ್ವದಿಸಲಿಕ್ಕಿದ್ದಾರೆ. ओ शिखरोबो संदरोबो हालेलुया। शक। ब्लेस कर रहा है परमेश्वर, आपको परमेश्वर ब्लेस कर रहा है। ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. शिखरबो संदरोबो शबा, रिबुबु शिखर। हर एक सुसाइड स्पिरिट, ಎಲ್ಲ ಆತ್ಮಹತ್ಯೆ ಶಕ್ತಿ, आपने कई बार बोला प्रभु मैं टूट चुका हूँ, ತುಂಬಾ ಸಲ ನೀವು ಹೇಳಿದ್ರಿ ನಾನು ಮುರಿಯಲ್ಪಟ್ಟಿದ್ದೇನೆ, मेरे साथ ऐसा क्यों, ನನ್ನ ಜೊತೆಯಲ್ಲಿ ಈ ತರ ಯಾಕೆ ಆಗ್ತಾ मेरे ಇದೆ, घर की सिचुएशन ऐसा क्यों। ನನ್ನ ಮನೆ ಪರಿಸ್ಥಿತಿ ಯಾಕೆ ಯಾವಾಗಲೂ ಈ ತರ. एक समय था हमारा बहुत प्यार था, ಒಂದು ಸಮಯದಲ್ಲಿ ತುಂಬಾ ಪ್ರೀತಿಯಿಂದ लेकिन ಇತ್ತಲ್ಲ, अब सब कुछ चला जा रहा ಇವಾಗ है। ಎಲ್ಲ ಬಿಟ್ಟು ಹೋಗ್ತಾ ಇದೆ ಅಲ್ಲ, हम एक साथ नहीं रह पा रहे ನಾವು हैं। ಒಂದು ಜೊತೆಯಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ. परमेश्वर आज दोनों पति पत्नी को ದೇವರು ಇದರಿಂದಲೇ ಗಂಡ ಹೆಂಡತಿಯರನ್ನು आज छू रहा है, ಮುಟ್ಲಿಕ್ಕಿದ್ದಾನೆ, ಮುಟ್ತಾ ಇದ್ದಾನೆ. और जो टूटा हुआ बात था ಎಲ್ಲ ಮುರಿಯಲ್ಪಟ್ಟ ಸಂಗತಿಗಳು यीशु के नाम से जुड़ रहा है। ಯೇಸು ನಾಮದಲ್ಲಿ ಜೊತೆ ಆಗ್ತಾ ಇದೆ, ಒಂದಾಗ್ತಾ सुसाइड ಇದೆ. स्पिरिट जा रही है, ಎಲ್ಲ ಒಂದು ಆತ್ಮಹತ್ಯೆ ಶಕ್ತಿ ಬಿಟ್ಟು ಹೋಗ್ತಾ ಇದೆ. आज से दोनों एक होने जा रहे ಇಂದಿನಿಂದ हैं, ಇಬ್ಬರು ಒಂದಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ. आज से दोनों एक होने जा रहे ಇಂದಿನಿಂದ हैं, ಇಬ್ಬರು ಒಂದಾಗ್ಲಿಕ್ಕಿದ್ದಾರೆ. आज से यीशु के नाम से एक होने जा रहे हैं। ಯೇಸುವಿನ ನಾಮದಲ್ಲಿ ಇಬ್ಬರು ಒಂದಾಗ್ಲಿಕ್ಕಿದ್ದಾರೆ. प्रभु मैं धन्यवाद देती ದೇವರು हूँ ನಿಮಗೆ ಸ್ತೋತ್ರವನ್ನು ಹೇಳ್ತೇನೆ. इनको एक करने के लिए। ಅಪ್ಪ ಇವರನ್ನು ಒಂದು ಮಾಡಿದಕ್ಕಾಗಿ. वाइफ आइए,
बहुत जल्दी वो चर्च आएगी, ಬೇಗ ಅವರು ಸಭೆಗೆ बहुत ಬರ್ಲಿಕ್ಕಿದ್ದಾರೆ, जल्दी चर्च आएगी। ಬೇಗ ಅವರು ಸಭೆಗೆ ಬರ್ಲಿಕ್ಕಿದ್ದಾರೆ. सिस्टम में डेल्टा परमेश्वर उनको ला रहा है, ಅವರನ್ನು ತರ್ತಾ ಇದ್ದಾರೆ ದೇವರು, परमेश्वर उनको ला रहा है, ದೇವರು ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ, परमेश्वर उनको ला रहा है। ಕರ್ತನ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾನೆ. परमेश्वर उनको इधर कमर में बहुत पेन होता है, ಅವರ ಬೆನ್ನಲ್ಲಿ बैक ತುಂಬಾ पेन ನೋವಿದೆ, होता है, यहाँ बैक पेन होता है, ಅವರಿಗೆ ಬೆನ್ನಲ್ಲಿ ನೋವಿದೆ, और एक पैर में इस पोर्शन में दर्द ಒಂದು देता ಎಡ है। ಕಾಲಲ್ಲಿ ಗಂಟಲ್ಲಿ ನೋವಿದೆ. आज परमेश्वर हील कर रहा है, ಕರ್ತನ ಅವರನ್ನು ಮುಟ್ಟಿ ಬಿಡುಗಡೆ ಕೊಡ್ತಾ परमेश्वर ಇದ್ದಾನೆ. हील कर रहा है, ದೇವರು ಅವರನ್ನು ಮುಟ್ಟಿ ಬಿಡುಗಡೆ ಕೊಡ್ತಾ ಇದ್ದಾನೆ. परमेश्वर हील कर रहा है, ದೇವರು ಅವರನ್ನು ಮುಟ್ಟಿ ಬಿಡುಗಡೆ ಕೊಡ್ತಾ ಇದ್ದಾನೆ. परमेश्वर मेडल्टा को हील कर रहा है, ದೇವರು ಅವರನ್ನು ಮುಟ್ಟಿ ಸ್ವಸ್ಥತೆ ಮಾಡ್ತಾ ಇದ್ದಾರೆ, परमेश्वर हील कर रहा है। ಅವರು ಮುಟ್ತಾ ಇದ್ದಾರೆ. हालेलुया हालेलुया हालेलुया। अभी आपको कैसा लग रहा है? ನಿಮಗೆ prayer के बाद? ಹೇಗೆ ಅನಿಸ್ತಾ ಇದೆ? अच्छा लग रहा है, आपको प्रमोशन मिलने जा रहा है। ನಿಮಗೆ ಪ್ರಮೋಷನ್ ಸಿಗ್ಲಿಕ್ಕಿದೆ. फरवरी 2024 फरवरी 15-16 में गुड न्यूज आने जा रहा है। 2024 ಫೆಬ್ರವರಿ 15-16 ಒಳಗೆ ನಿಮಗೆ ಒಂದು ಶುಭ ಸುದ್ದಿ ಬರ್ಲಿಕ್ಕಿದೆ. आज परमेश्वर का दयापूर्ण कृपापूर्ण हाथ आपके घर में, ನಿಮ್ಮ ಮೇಲೆ ದೇವರ ಒಂದು ದಯೆ ಮತ್ತು ಕರುಣೆಯುಳ್ಳ ಕರ ನಿಮ್ಮ ಕುಟುಂಬದ ಮೇಲೆ, आपके पति पत्नी के थॉट्स को परमेश्वर बदल रहा है, ನಿಮ್ಮ ಇಬ್ಬರು ಗಂಡ ಹೆಂಡಿಯರ ಇಬ್ಬರ ಆಲೋಚನೆಗಳನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. आप दोनों के थॉट्स बदल रहे हैं, ನಿಮ್ಮೆಲ್ಲ ಇಬ್ಬರ ಆಲೋಚನೆಗಳು ದೇವರು ಬದಲಾಯಿಸ್ತಾ ಇದ್ದಾನೆ. आप दोनों के थॉट्स बदल रहे हैं। ನಿಮ್ಮೆಲ್ಲ ಆಲೋಚನೆಗಳು ದೇವರು ಬದಲಾಯಿಸ್ತಾ यीशु ಇದ್ದಾನೆ. के नाम से सब कुछ नया हो रहा है, ಎಲ್ಲ ಯೇಸು ನಿಮಿತ್ತ ಎಲ್ಲ ಹೊಸದಾಗಿ आपका ಮಾರ್ಪಡ್ಲಿ. घर नया बनने जा रहा है, ನಿಮ್ಮ ಮನೆ ಹೊಸದಾಗಿ ನಿರ್ಮಾಣವಾಗ್ಲಿಕ್ಕಿದೆ. आपका घर स्वर्ग से भी स्वर्ग से जैसा होने जा रहा है। ನಿಮ್ಮ ಒಂದು ಪರಲೋಕದ ಅನುಭವದಲ್ಲಿ ಹೋಗ್ಲಿಕ್ಕಿದೆ. और आज से ಇವತ್ತಿನಿಂದ जो भी आप कमा रहे हैं ಏನೆಲ್ಲ ನೀವು ಅದು ಗಳಿಸ್ತೀರೋ वो खत्म नहीं होगा, ಅದು ಮುಗಿಯುವುದಿಲ್ಲ, वो खत्म नहीं ಅದು होगा। ಮುಗಿಯುವುದಿಲ್ಲ. ಇನ್ನು मन के एंड तक वो खत्म हो जाता ಅದು था। ತಿಂಗಳ ಕೊನೆಯವರೆಗೂ ಅದು ಮುಗಿಯುವುದಿಲ್ಲ. आज परमेश्वर, ಇವತ್ತು ದೇವರು, आज यीशु ಇವತ್ತು ಯೇಸು ಸ್ವಾಮಿ आपके जरूरतों की पूर्ति कर रहा है। ಎಲ್ಲ ನಿಮ್ಮ ಅಗತ್ಯಗಳನ್ನು ಆತನು जिसके ಪೂರ್ತಿಗೊಳಿಸ್ತಾನೆ. कारण लड़ाई का बातें होता था, ಎಲ್ಲ ಕೈಗಳಲ್ಲಿ ಸೋರಿ ಹೋಗ್ತಿತ್ತು, मेरा यीशु उसको ठीक कर रहा है, ಎಲ್ಲ ಆತನು ಸರಿ ಮಾಡ್ತಾ मेरा ಇದ್ದಾನೆ. यीशु उसको ठीक कर ಯೇಸು रहा ಸ್ವಾಮಿ है। ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. आपके घर में आज से सारी जरूरतों भी पूरी होगी, ಇಲ್ಲೂ ಎಲ್ಲ ಕುಟುಂಬಗಳ ಎಲ್ಲ ಅಗತ್ಯಗಳು ಎಲ್ಲ ಸಂಧಿಸ್ಲಿಕ್ಕಿದೆ. और सेकंड परमेश्वर कह रहा है ಅದು ದೇವರು ಹೇಳ್ತಾ ಇದ್ದಾನೆ, जरूरत भी पूरी होगी और आपका पैसा भी बचेगा, ನಿಮ್ಮೆಲ್ಲ ಅಗತ್ಯಗಳು ಸಂಧಿಸಲ್ಪಡದೆ ಮತ್ತು ಹಣಗಳು ಕೂಡ आपके ಉಳಿಲಿಕ್ಕಿದೆ. घर का पैसा भी बचेगा। ನಿಮ್ಮ ಮನೆಯಲ್ಲಿ ಹಣ ಕೂಡ ಉಳಿಲಿಕ್ಕಿದೆ. मैं घर को देख रही हूँ, ನಿಮ್ಮ ಮನೆ ನೋಡ್ತಾ ಇದ್ದೇನೆ, बनते हुए देख रही हूँ, ನೀವು ಕಟ್ಟುವುದನ್ನು ನೋಡ್ತಾ ಇದ್ದಾರೆ. यीशु के नाम से। ಯೇಸುವಿನ आप ನಾಮದಲ್ಲಿ लोग सोच रहे थे बनाने के लिए, ನೀವು ಕಟ್ಟಲಿಕ್ಕೆ ಆಲೋಚಿಸಿದ್ರಿ, मेरा यीशु बना रहा है वो घर। ಯೇಸು ಸ್ವಾಮಿ ಅದನ್ನು ಮಾಡ್ತಾ ಇದ್ದಾನೆ. 2024 से 2024ರಿಂದ परमेश्वर आपके घर को नया बना देगा, ನಿಮ್ಮ ಮನೆಯನ್ನು ಆತನು ಸುಂದರವಾಗಿ ಹೊಸದಾಗಿ ಮಾಡ್ಲಿಕ್ಕಿದ್ದಾನೆ. यीशु के नाम से। ಯೇಸುವಿನ ನಾಮದಲ್ಲಿ जिसका घर बनना चाहता है परमेश्वर उसको बनाने दे, ಯಾರೆಲ್ಲ ಮನೆಯನ್ನು ಕಟ್ಟಲಿಕ್ಕೆ ಇಷ್ಟಪಡ್ತಾರೆ ಎಲ್ಲರೂ यीशु के ಕರ್ತನ नाम से आप ಕಟ್ಟಲಿಕ್ಕಿದ್ದಾನೆ. अपने घर को बनाने ಯೇಸುವಿನ जा रहे ಶಕ್ತಿ ಅದನ್ನು ಕಟ್ಟಲಿಕ್ಕಿದೆ. हैं। आप अपने घर को बनाने जा रहे हैं, ನೀವು ನಿಮ್ಮ ಮನೆಗಳನ್ನು आपका ಕಟ್ಟಲಿಕ್ಕೆ घर ಹೋಗ್ತಾ सुंदर होने ಇದ್ದೀರಿ. ನಿಮ್ಮ जा ಮನೆ रहा है। ಸುಂದರವಾಗಿ ಮಾರ್ಪಡ್ಲಿಕ್ಕಿದೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से। ಯೇಸುವಿನ ನಾಮದಲ್ಲಿ. ओ शरबो संतोलोरोबो। यीशु तुझे आराधना, यीशु तुझे अब्बा खुदा तू है मेरा अब्बा खुदा तू है मेरा खुदा यीशुआ स्तुति गाऊं सदा तेरी आराधना करता हुए यीशुआ स्तुति गाऊं
ना बदलेगा तेरी महिमा तुझे कृपा है कृपा है कृपा है Ribashandorobo sakara. ನಿಲ್ಸಿ Shakorobo sakara. कृपा है Nicola, Abai. कृपा है यीशु सब तेरी कृपा है कृपा है कृपा है कृपा है पिता यीशु सब तेरी कृपा है बदला है बदलेगा तेरी महिमा तुझी उठा ना बदला है ना बदलेगा तेरी महिमा तुझी उठा यीशुआ स्तुति गाओ सदा तेरी आराधना करता मैं आज बोलने ले बस. और रिबु संदरोbo. यीशु के नाम से हर एक सुसाइड स्पिरिट, हर एक सुसाइड स्पिरिट यीशु के नाम से निकल जा यीशु और साथ हो जा और साथ हो जा. सदा तेरी आपके हस्बैंड आए हैं, हस्बैंड ನಿಮ್ಮ ಪತ್ನಿ नहीं आया आराधना यीशु तुझे प्रसन्नता, प्रसन्नता. ಪ್ರಶಾಂತ್ बहुत सारे हेल्थ इश्यूज होने के कारण ಇವರ ಅನೇಕ ಆರೋಗ್ಯದ ಒಂದು ಅನಾರೋಗ್ಯದ ನಿಮಿತ್ತ बहुत सारे हेल्थ इश्यूज होने के कारण ಅನೇಕ ಅನಾರೋಗ್ಯದ ನಿಮಿತ್ತ बहुत सारे हेल्थ इश्यूज के कारण ತುಂಬಾ ಒಂದು ಅನಾರೋಗ್ಯದ ನಿಮಿತ್ತ गहरे प्यार से रिलेशन हस्बैंड माँ से गहरा है प्यार वैसा हो रहा है. सच है. ಅಂದರೆ ನಿಮ್ಮ ಹೆಂಡತಿ ಗಂಡನೊಂದಿಗೆ ಸಂಬಂಧ गहरे प्यार से तूने प्यार किया परमेश्वर ने दिखाया ದೇವರು ತೋರಿಸಿದ್ರು प्रसन्नता, ಪ್ರಶಾಂತ್ प्रोनाउंस प्रसन्नता. परमेश्वर कह रहा है इसके हस्बैंड से रिलेटेड. ಇವರ ಒಂದು आप ऊपर आइए. ಗಂಡನ ಸಂಬಂಧದೊಂದಿಗೆ ಮುಂದೆ ಬನ್ನಿ अब्बा खुदा तू है मेरा अब्बा पिता कुछ छोड़ने वाली बात हो रही है, छोड़ने वाली बात हो रही है. ಅಂದ್ರೆ ಒಂದು ಬಿಟ್ಟು ಬಿಡುವಂತ ಮಾತುಕತೆ ಆಗ್ತಾ ಇದೆ. पर परमेश्वर आज ब्लेस कर रहा है. ಆದರೆ ದೇವರು ಇವತ್ತು वो ಆಶೀರ್ವದಿಸ್ತಾ आपके ಇದ್ದಾನೆ. पास लौट के आ रहा है. ಆತನು ತಿರುಗಿ ನಿಮ್ಮ ಬಳಿಗೆ वो ಬರ್ಲಿಕ್ಕಿದ್ದಾನೆ. आपके पास लौट के आ रहा ಆತನು है. ತಿರುಗಿ ನಿಮ್ಮ ಬಳಿಗೆ और ಬರ್ಲಿಕ್ಕಿದ್ದಾನೆ. एक बेबी बॉय को जन्म दोगे. ಹೌದು, ನೀವು ಒಂದು ಗಂಡು ಮಗುವಿಗೆ बेबी बॉय ಒಂದು को जन्म दोगे. ಒಂದು ಗಂಡು ಮಗು ನೀವು ಒಂದು ಜನ್ಮವನ್ನು ಯೇಸು के नाम ಕೊಡಲಿಕ್ಕೆ से. ಯೇಸುವಿನ ನಾಮದಲ್ಲಿ यीशु के नाम ಯೇಸುವಿನ से. ನಾಮದಲ್ಲಿ यीशु के नाम ಯೇಸುವಿನ से. ನಾಮದಲ್ಲಿ आप बेबी बॉय को जन्म देने जा ಒಂದು रहे हो. ಮಗಳಿಗೆ ನೀವು ಜನ್ಮವನ್ನು परमेश्वर आज ಕೊಡಲಿಕ್ಕಿದ್ದಾರೆ. ब्लेस कर रहा है. ಗಂಡು ಮಗುವಿಗೆ प्रभु कह रहा है बेटा, ಕರ್ತನು ಹೇಳ್ತಾ ಇದ್ದಾನೆ, ಮಗಳೇ, परमेश्वर ने बोला इसके पास जा ಕರ್ತನು ಹೇಳಿದ್ರು ಇವರ ಬಳಿಗೆ ನೀನು और ಹೋಗು, इससे क्या है ಇವರಿಗೆ ಹೇಳು, सच्चा प्यार के ढूंढता
लेकिन परमेश्वर आज ब्लेस कर रहा है, ಕರ್ತನು ನಿಮ್ಮನ್ನು ಮುಟ್ತಾ ಇದ್ದಾನೆ. परमेश्वर आज ब्लेस कर रहा है, ದೇವರು ನಿಮ್ಮನ್ನು ಆಶೀರ್ವದಿಸ್ತಾ आज ಇದ್ದಾನೆ. परमेश्वर ब्लेस कर रहा ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾ है, आज ಇದ್ದಾನೆ. हर एक टूटे परिवार को परमेश्वर जोड़ रहा है, ಎಲ್ಲ ಮುರಿದಂತ आज हर ಕುಟುಂಬಗಳನ್ನು एक ದೇವರು टूटे ಮುಟ್ತಾ परिवार ಇದ್ದಾನೆ. को परमेश्वर जोड़ रहा है, ಮುರಿದಂತ ಕುಟುಂಬಗಳನ್ನು परमेश्वर ದೇವರು टूटे परिवार को ಜೋಡಿಸ್ತಾ जोड़ रहा ಇದ್ದಾನೆ. है, ದೇವರು बहुत ಜೋಡಿಸ್ತಾ सारे ಇದ್ದಾನೆ. हेल्थ इश्यूज को ಅನೇಕ बता रहे हैं, ಅನಾರೋಗ್ಯ ಸಂಗತಿಗಳಿಂದ बहुत सारे हेल्थ इश्यूज को अनारोग्य परमेश्वर दिखा संगतिಗಳಿಂದ, रहा है, बहुत सारे हेल्थ इश्यूज ಅನೇಕ ಅನಾರೋಗ್ಯ ಸಂಗತಿಗಳಿಂದ आज परमेश्वर हील कर रहा है, ದೇವರು ಆತನು ಸ್ವಸ್ಥತೆಯನ್ನು आज ಕೊಡ್ತಾ यीशु ಇದ್ದಾನೆ. हील कर रहा है, ಯೇಸು ಸ್ವಾಮಿ ಸ್ವಸ್ಥತೆಯನ್ನು ಕೊಡ್ತಾ आज ಇದ್ದಾನೆ. यीशु हील कर रहा है, ಯೇಸು ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾನೆ. यीशु के नाम से ಯೇಸುವಿನ ನಾಮದಲ್ಲಿ हर एक पाइप जो ब्लॉकेज है वो खुल रहा है, ಎಲ್ಲ ತಡೆಗಳು ಅದು ಓಪನ್ ಆಗಲಿ, हर एक ಮುರಿಯಲ್ಪಡಲಿ. पाइप खुल रहा है, ಎಲ್ಲ ತಡೆಗಳು ಮುರಿಯಲ್ಪಡಲಿ. एक बेबी बॉय को जन्म देगी, ಒಂದು ಗಂಡು ಮಗು ನಿನ್ನ ಜನ್ಮ वो चला ಕೊಡಲಿಕ್ಕಿದ್ದಾರೆ. गया है लेकिन लौट रहा है, ಆತನು ನಿಮ್ಮ ಬಳಿಗೆ ತಿರುಗಿ वो ಬರ್ಲಿಕ್ಕಿದ್ದಾನೆ. चला गया है वो लौट रहा ಆತನು है, ತಿರುಗಿ ಹೋಗಿದ್ದಾನೆ, ತಿರುಗಿ परमेश्वर ಬರ್ಲಿಕ್ಕಿದ್ದಾನೆ. उसको ला रहा है, ಆತನು ಕರ್ತನು ಅವರನ್ನು ತರ್ತಾ ಇದ್ದಾನೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम ಯೇಸುವಿನ से ನಾಮದಲ್ಲಿ मैं ब्लेस करती ನಾನು ಆಶೀರ್ವದಿಸ್ತೇನೆ, ब्लेस करती ನಾನು ಆಶೀರ್ವದಿಸ್ತೇನೆ. ओ प्रभु धन्यवाद ಕರ್ತನಿಗೆ परमेश्वर, ಸ್ತೋತ್ರಪ್ಪ. धन्यवाद ಕರ್ತನೆ परमेश्वर, ವಂದನೆ. इसको छूने के ನೀವು लिए, ಮುಟ್ಟಿದಕ್ಕಾಗಿ, इसको छूने के लिए, ಇವರನ್ನು ಮುಟ್ಟಿದಕ್ಕಾಗಿ, इसको छूने के लिए, ಇವರನ್ನು ಮುಟ್ಟಿದಕ್ಕಾಗಿ इसका सब टूटा हुआ चीज ಎಲ್ಲ ಮುರಿಯಲ್ಪಟ್ಟ आप ಸಂಗತಿಗಳು जोड़ रहे हैं, ಎಲ್ಲವೂ ನೀವು ಜೋಡಿಸ್ತಾ ಇದ್ದೀರಾ. आप जोड़ रहे ನೀವು हैं, ತಿರುಗಿ ಜೋಡಿಸ್ತಾ ಇದ್ದೀರಾ. आप जोड़ रहे ನೀವು हैं ತಿರುಗಿ ಜೋಡಿಸ್ತಾ ಇದ್ದೀರಾ. प्रभु 2 महीने के अंदर, 2 ತಿಂಗಳೊಳಗಾಗಿ, 2 महीने के अंदर 2 ತಿಂಗಳೊಳಗಾಗಿ सब कुछ नया होने जा ಎಲ್ಲ रहा है, ಹೊಸದಾಗಿ ಮಾರ್ಪಾಡ್ಲಿಕ್ಕಿದೆ. सब कुछ नया ಎಲ್ಲ होने जा ಹೊಸತಾಗಿ रहा है, ಮಾರ್ಪಾಡ್ಲಿಕ್ಕಿದೆ. सब कुछ प्रशंसा नया होने जा रहा ಎಲ್ಲ है, ಹೊಸತಾಗಿ ಪ್ರಶಾಂತ್ ಅವರು प्रशंसा ಮಾರ್ಪಾಡ್ಲಿಕ್ಕಿದ್ದಾರೆ. परमेश्वर नया करने जा रहा है, ಪ್ರಶಾಂತ್ ಅವರಿಗೆ ದೇವರು ಹೊಸತಾಗಿ ಮಾಡ್ಲಿಕ್ಕಿದ್ದಾರೆ. नया करने जा रहा है, ಹೊಸತಾಗಿ ದೇವರು ಮಾಡ್ಲಿಕ್ಕಿದ್ದಾರೆ. ओ प्रभु सब कुछ नया करने जा रहा है, ಕರ್ತನು ಎಲ್ಲವನ್ನು ಹೊಸದಾಗಿ जो ಮಾರ್ಪಡಿಸಿದ್ದಾನೆ. चला गया था लौट के आ रहा है, ಆತನು ತಿರುಗಿ ಹೋಗಿದ್ದನು ತಿರುಗಿ ಬರ್ಲಿಕ್ಕಿದ್ದಾನೆ. चला गया था लौट के आ ಆತನು रहा ಹೋದವರು ತಿರುಗಿ ಬರ್ಲಿಕ್ಕಿದ್ದಾರೆ. है, यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम ಯೇಸುವಿನ से, ನಾಮದಲ್ಲಿ. आमेन। ಆಮೆನ್. नया करने वाला परमेश्वर तू, नया करने वाला परमेश्वर तू, अब्बा खुदा तू है मेरा सारे बॉडी के पार्ट्स चेंज हो रहे हैं, पिता, आप मम्मी है, तू है मेरा इसके पूरे बॉडी के पार्ट्स आज चेंज हो रहे हैं, ಇವರ ಶರೀರದೊಳಗಿರುವಂತ ಎಲ್ಲ ಭಾಗಗಳನ್ನು ದೇವರು ಬದಲಾಯಿಸಲಿಕ್ಕಿದ್ದಾನೆ. परमेश्वर आज पूरे ಕರ್ತನು ब्लड ಇವತ್ತು को ಇದರಲ್ಲಿ चेंज कर रहा है, ಎಲ್ಲ ವಿಷಯದಲ್ಲಿ ಬದಲಾವಣೆ जो ಮಾಡ್ತಾರೆ. बार बार ब्लड लगने का जरूरत ಅನೇಕ नहीं ಒಂದು पड़ेगा, ರಕ್ತವನ್ನು ಕೊಡುವಂತ ಸಂಗತಿಗಳ ದೇವರು ಎಲ್ಲ प्रभु ರಕ್ತವನ್ನು कह ದೇವರು रहा है, ಮಾಡಿ सब नया होगा, ಎಲ್ಲ ಹೊಸದಾಗಿ ಮಾರ್ಪಡ್ಲಿಕ್ಕಿದೆ. उसके कारण आपका लड़ाई हो रहा है, ಅದರ ನಿಮಿತ್ತವಾಗಿ ನಿಮ್ಮ ತುಂಬಾ ಒಂದು ಕ್ಷೀಣತೆ ಆಗ್ತಾ ಇದೆ. ಅದು ದೇವರು ಇವತ್ತು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. परमेश्वर आज ब्लेस कर ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. ब्लेस कर रहा है, ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. आपके घर नया होने जा रहा ನಿಮ್ಮ ಮನೆ ನೂತನವಾಗಿ है, ಮಾರ್ಪಡ್ಲಿಕ್ಕಿದೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से, ಯೇಸುವಿನ ನಾಮದಲ್ಲಿ. 2 महीने के अंदर सब नया हो जाएगा, 2 ತಿಂಗಳೊಳಗಾಗಿ ಎಲ್ಲ ಹೊಸದಾಗಿ ಮಾರ್ಪಡ್ಲಿಕ್ಕಿದೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. आप खुश हैं? ನೀವು ಸಂತೋಷವಾಗಿದ್ದೀರಾ? हमारा यीशु हमारे मध्य में है, ನಮ್ಮ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. हमारा यीशु हमारे मध्य में है, ನಮ್ಮ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. सब पास आइए, ಎಲ್ಲರೂ ಹತ್ತಿರ ಬನ್ನಿ. सब पास आइए, ಎಲ್ಲ ಮುಂದೆ ಹತ್ತಿರ ಬನ್ನಿ. सब पास आइए, ಎಲ್ಲರೂ ಹತ್ತಿರ ಬನ್ನಿ. परमेश्वर ब्लेस कर रहा है, ಕರ್ತನ ಬಳಿಗೆ ಬನ್ನಿ. ಎಲ್ಲ ಮುಂದೆ ಬನ್ನಿ. परमेश्वर छू रहा है, ಕರ್ತನು ಮುಟ್ತಾ ಇದ್ದಾನೆ. परमेश्वर प्रशंसा को छू रहा ಕರ್ತನ ಶಕ್ತಿ ಚಲಿಸ್ತಾ ಇದೆ. है, पूरे पार्ट्स नॉर्मल हो रहे हैं, ಎಲ್ಲ ಭಾಗಗಳು ನಾರ್ಮಲ್ ಆಗಿ ಮಾರ್ಪಡಲಿ. पूरे पार्ट्स नॉर्मल हो रहे ಎಲ್ಲ ಭಾಗಗಳು ನಾರ್ಮಲ್ ಆಗಿ हैं, चिंता ಮಾರ್ಪಡಲಿ. मत करिए, ಏನು ಚಿಂತೆ ಮಾಡಬೇಡಿ, आप चिंता मत करिए, ಚಿಂತೆಯನ್ನು ಮಾಡಬೇಡಿ. आपका सब कुछ, आपके घर परिवार, ನಿಮ್ಮ आपका कोई बेटा है, सन सन गहरे सन है, प्यार से तूने प्यार किया, गहरे प्यार परमेश्वर उसको बदल रहा है, ದೇವರು ಅವರನ್ನು ಬದಲಾಯಿಸ್ತಾ ಇದ್ದಾನೆ. परमेश्वर उसको बदल रहा है, ದೇವರು ಅವರನ್ನು ಬದಲಾಯಿಸ್ತಾ परमेश्वर ಇದ್ದಾನೆ. ने दिखाया मुझे, ಕರ್ತನ ತೋರಿಸಿ, आपके ದೇವರು ತೋರಿಸಿ. सन को परमेश्वर बदल रहा है, वो लौट के आ रहा है, ಆತನು ತಿರುಗಿ ಬರ್ಲಿಕ್ಕಿದ್ದಾರೆ. ಬಿಟ್ಟು ಹೋದವರು ತಿರುಗಿ ಬರ್ಲಿಕ್ಕಿದ್ದಾರೆ. ಆಮೆನ್. परमेश्वर उसको नया दिखा रहा है, जैसा नहीं परमेश्वर को कोई के रूप में कोई देगा और ये ब्लेस होगा, परमेश्वर ने दिखाया मुझे,
प्रफुल्ला, ಪ್ರಫುಲ್ಲ ಪ್ರಫುಲ್ಲ परमेश्वर आपको आज बहुत आशीष को ಕರ್ತನು देने जा ನಿಮ್ಮನ್ನು रहा है। ಇಂದು ತುಂಬಾ ಆಶೀರ್ವಾದ ತುಂಬಿಸಲಿಕ್ಕಿದ್ದಾನೆ. बहुत दिन से आप प्रार्थना कर रहे हो, ತುಂಬಾ ಸಮಯಗಳಿಂದ ನೀವು ಪ್ರಾರ್ಥಿಸ್ತಾ लेकिन ಇದ್ದೀರಿ. उसका उत्तर आने के लिए आप परेशान हो। ಅಂದ್ರೆ ಅದರ ಉತ್ತರಕ್ಕೋಸ್ಕರ ತುಂಬಾ ನಿರೀಕ್ಷೆಯಿಂದ ನೀವು आप ಒಂದು सोच रहे हो ಹುಕ್ಕಿ उसका उत्तर ಹೋಗಿದ್ದೀರಿ. कैसे आएगा, ಹೇಗೆ ಉತ್ತರ ಬರ್ತದೆ? लेकिन परमेश्वर देने जा रहा है, ಕರ್ತನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. आशीष को देने जा रहा है, ಆತನ ಆಶೀರ್ವಾದ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. आशीष को देने जा रहा है। ಆಶೀರ್ವಾದ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. आशीष रुकी हुई है, ಆತನ ಆಶೀರ್ವಾದ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. परमेश्वर आज ब्लेस कर रहा है, ಕರ್ತನು ನಿಮ್ಮನ್ನು ಮುಟ್ಟಿ परमेश्वर ಆಶೀರ್ವದಿಸಲಿದ್ದಾನೆ. ब्लेस कर रहा है ಆತನ ಆಶೀರ್ವದಿಸಲಿದ್ದಾನೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से। ಯೇಸುವಿನ ನಾಮದಲ್ಲಿ. ओ शखरोबो संताना, परमेश्वर दिखा रहा है यहाँ पे किसी का कोर्ट केस, ಇವತ್ತು ದೇವರು ತೋರಿಸ್ತಾ ಇದ್ದಾನೆ ಒಂದು ಕೋರ್ಟ್ ಕೇಸ್. परमेश्वर आपको ब्लेस कर रहा है। ಕರ್ತನು ನಿಮ್ಮನ್ನು ಮುಟ್ಟಿ ಬಿಡುಗಡೆ परमेश्वर ने ಮಾಡ್ತಾನೆ. दिखाया, ಕರ್ತನು ತೋರಿಸಿದ್ರು. बहुत दिन से आप सोच रहे वो कैसे होगा, ಅನೇಕ ಸಮಯದಲ್ಲಿ ಯೋಚಿಸ್ತಿದ್ರು ಅದು ಹೇಗೆ लेकिन ಆಗ್ತದೆ. परमेश्वर आपको ब्लेस कर रहा है। ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. जड़ से चला जाएगा, जड़ से चला ಅದು जाएगा, ಬುಡದಿಂದಲೇ ಕಿತ್ತು ಹಾಕಲ್ಪಡ್ಲಿಕ್ಕಿದೆ. जड़ से चला ಅದು जाएगा। ಬುಡದಿಂದ ಕಿತ್ತು ಹೋಗ್ಲಿಕ್ಕಿದೆ. कुछ प्रॉपर्टी से रिलेटेड बात है, ಅನೇಕ ಒಂದು ಜಾಗದ ಸಂಬಂಧವಾದ ಮಾತು. परमेश्वर उससे ठीक कर रहा है, ಅದನ್ನು ದೇವರು ಸರಿ ಮಾಡ್ತಾ ಇದ್ದಾನೆ. परमेश्वर उसे ठीक कर ದೇವರು रहा ಅದನ್ನು ಸರಿ ಮಾಡ್ತಾ ಇದ್ದಾನೆ. है। वो प्रॉपर्टी आप देख रहे हैं, ಅದು ಜಾಗವನ್ನು ನೀವು ನೋಡ್ತಾ ಇದ್ದೀರಾ. लेकिन वो प्रॉपर्टी आपके हाथ में नहीं आ रही है, ಅದು ಜಾಗ ನಿಮ್ಮ ಕೈಯಲ್ಲಿ ಬರ್ತಾ ಇಲ್ಲ. लेकिन यीशु दे रहा है, ಕರ್ತನು ಕೊಡ್ತಾ ಇದ್ದಾನೆ. लेकिन यीशु दे रहा है, ಯೇಸು ಸ್ವಾಮಿ ಕೊಡ್ತಾ ಇದ್ದಾನೆ. लेकिन यीशु दे रहा है, ಕರ್ತನು ಕೊಡ್ತಾ ಇದ್ದಾನೆ. लेकिन यीशु दे रहा ಯೇಸು है। ಸ್ವಾಮಿ ಕೊಡ್ತಾ ಇದ್ದಾನೆ. मैं ब्लेस करती हूँ यीशु के नाम से। ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ओ रिबा शखरोबो संदरबा, रिबा शखरबा। 6 महीने के अंदर, 6 ತಿಂಗಳೊಳಗಾಗಿ, 6 महीने के अंदर 6 ತಿಂಗಳೊಳಗಾಗಿ आपका केस चला जाएगा, ಎಲ್ಲ ಕೇಸುಗಳು ಬಿಟ್ಟು आपका ಹೋಗ್ಲಿಕ್ಕಿದೆ. केस चला जाएगा, ಕೇಸುಗಳು ಬಿದ್ದು ಹೋಗ್ಲಿಕ್ಕಿದೆ. केस पूरा जड़ से चला जाएगा। ಮೂಡದಿಂದಲೇ ಕಿತ್ತು ಹೋಗ್ಲಿಕ್ಕಿದೆ. परमेश्वर ने दिखाया यहाँ पे कोर्ट केस चल रहा है, ದೇವರು ತೋರಿಸಿದ ನಂಗೆ ಇವತ್ತು ಕೋರ್ಟ್ ಕೇಸ್ ಬಗ್ಗೆ. और आप उसके कारण बहुत परेशान हैं। ಅದರ ನಿಮಿತ್ತ ನೀವು ತುಂಬಾ ಒಂದು ಸಮಸ್ಯೆಯಲ್ಲಿದ್ರಿ. उसमें बहुत सारा पैसा लगा, ಅದಕ್ಕೆ ತುಂಬಾ ಹಣವನ್ನು ವ್ಯಯ बहुत ಮಾಡಿದ್ದೀರಾ. सारा पैसा लगा, ಅನೇಕ ಹಣವನ್ನು ನೀವು ವ್ಯಯ ಮಾಡಿದ್ದೀರಾ. लेकिन आप जीत नहीं पा रहे। ಆದ್ರೆ ನೀವು ಜಯಿಸ್ಲಿಕ್ಕೆ ಆಗ್ಲಿಲ್ಲ. लेकिन मेरा यीशु जिता रहा है, ಆದ್ರೆ ಯೇಸು ಸ್ವಾಮಿ ನಮ್ಮ ಆತನ आज ಜಯಿಸಿ मेरा ಕೊಡ್ತಾ यीशु ಇದ್ದಾನೆ. जिता रहा है, ನಮ್ಮ ಕರ್ತನ ಜಯಿಸಿ ಕೊಡ್ತಾ मेरा ಇದ್ದಾನೆ. यीशु जिता रहा है, ನಮ್ಮ ಯೇಸು ಸ್ವಾಮಿ ಜಯಿಸಿ ಕೊಡ್ತಾ ಇದ್ದಾನೆ. मेरा यीशु जिता रहा है, ನಮ್ಮ ಯೇಸು ಸ್ವಾಮಿ ಜಯಿಸಿ ಕೊಡ್ತಾ ಇದ್ದಾನೆ. मेरा यीशु आपके हाथ को ब्लेस कर रहा ನಿಮ್ಮ ಕರಗಳನ್ನು ಕರ್ತನು ಮುಟ್ತಾ है। ಆಶೀರ್ವದಿಸ್ತಾ वो ಇದ್ದಾನೆ. जिस बात के लिए केस चल रहा है वो आपको मिलने जा रहा है, ಏನೆಲ್ಲ ವಿಷಯವಾಗಿ ಕೇಸ್ ನಡೀತಾ ಇದೆ ಅದು ನಿಮ್ಗೆ वो ಸಿಗ್ಲಿಕ್ಕೆ आपको ಹೋಗ್ತಾ ಇದೆ. मिलने जा रहा है। ಆತನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. परमेश्वर नया करने जा रहा है। ಆತ ನಿಮ್ಮ ಹೊಸದಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. रो मत, ಅಳಬೇಡಿ. जो गया उस पर नहीं, जो आने वाला है उस पर नहीं। ಹೋದ ವಿಷಯಕ್ಕಾಗಿ ಚಿಂತಿಸಬೇಡಿ, ಬರುವ ವಿಷಯಕ್ಕಾಗಿ ಸಂತೋಷಪಡಿ. परमेश्वर bless करे। ಕರ್ತನು ಮುಟ್ತಾ ಇದ್ದಾನೆ. यीशु के नाम से, यीशु के नाम से। शखबा। धन्यवाद परमेश्वर। ಕರ್ತನೆ ವಂದನೆ. आंटी को चंगाई दीजिए। ಕರ್ತನೆ ವಂದನೆ. ಸೌಖ್ಯಕ್ಕಾಗಿ ಸ್ತೋತ್ರ. यीशु के नाम से। ओ प्रभु, ಕರ್ತನು ಮುಟ್ತಾ ಇದ್ದಾನೆ. यीशु के नाम से ಯೇಸುವಿನ ನಾಮದಲ್ಲಿ इसी समय हील हो जाए। ಎಲ್ಲ ಗುಣವಾಗಲಿ. दर्द ಗುಣವಾಗಲಿ. परमेश्वर हील कर रहा है। ಕರ್ತನೆ ಮುಟ್ಟು. ಒಂದು ಮನೆ ನೋಡ್ತಾ ಇದ್ದಾರೆ. ಅವ್ರ ಮನೆ ಚಿಕ್ಕ ಮನೆ. परमेश्वर इनके घर में ले जा रहा है। ಕರ್ತನು ಇವರ ಮನೆಗೆ ಕರೆಕೊಂಡು ಹೋಗ್ತಾ ಇದ್ದಾನೆ. सामने का कमरा और फिर इस तरफ किचन और बेडरूम। ಒಂದು ಮುಂದೆ ರೂಮು, ಅದರ ಬದಿಯಲ್ಲಿ ಒಂದು ಅಡುಗೆ ಕೋಣೆ ಮತ್ತೊಂದು ಬೆಡ್ರೂಮ್. पिंकिश कलर का कुछ है। ಒಂದು ಗುಲಾಬಿ ಬಣ್ಣದ, ಲೈಟ್ ಗುಲಾಬಿ ಬಣ್ಣದ. ओ शिखर पोस। ಹಾಲೆಲೂಯಾ. परमेश्वर उधर से आज
सारे अंधकार की शक्ति को आजाद ದೇವರು ಅಲ್ಲಿಂದ ಎಲ್ಲ ಅಂಧಕಾರ ಶಕ್ತಿಗಳನ್ನು ತೆಗೆದು ಬಿಡುಗಡೆ ಮಾಡಲಿಕ್ಕಿದ್ದಾನೆ. प्रभु ने आज आजाद किया है, ದೇವರು ನಿಮಗೆ ಬಿಡುಗಡೆಯನ್ನು ಕೊಟ್ಟು उस ಸ್ವಾತಂತ್ರ್ಯ कमरे को आजाद किया ಆ है, ಕೊಟ್ಟು ಆ ಕೋಣೆಯನ್ನು ದೇವರು ಸ್ವತಂತ್ರವಾಗಿ ಮಾಡಿದ್ರು. परमेश्वर ने वो कमरे को ब्लेस किया ಆ है, ಕೋಣೆಯನ್ನು ದೇವರು परमेश्वर ಆಶೀರ್ವದಿಸಿದ್ರು. ने ब्लेस किया है, ಆ ಮನೆಯನ್ನು ಕುಟುಂಬವನ್ನು ದೇವರು परमेश्वर ने ಆಶೀರ್ವದಿಸಿದ್ರು. ब्लेस किया है। ಕರ್ತನು ಆಶೀರ್ವದಿಸಿದ್ರು. यीशु के नाम से ಯೇಸುವಿನ ನಾಮದಲ್ಲಿ हर अंधकार जा रहा है, ಎಲ್ಲ ಶಕ್ತಿಗಳು ಬಿಟ್ಟು ಹೋಗ್ತಾ परमेश्वर ಇದೆ. का प्रकाश आ रहा है, ದೇವರ ಶಕ್ತಿ ಬಿಡುಗಡೆ ಅಲ್ಲಿ ಬಿಳಿ परमेश्वर का प्रकाश आ ದೇವರ रहा है। ಶಕ್ತಿ ಬರ್ತಾ ಇದೆ. ऐसे समय ಈ ಸಮಯದಲ್ಲಿ ಎಲ್ಲ ಅಂಧಕಾರದ ಶಕ್ತಿ आज रिमूव हो रही है, आज रिमूव हो रहा है यीशु के नाम से, यीशु के नाम से। ಯೇಸುವಿನ ನಾಮದಲ್ಲಿ प्रभु मैं धन्यवाद देती हूँ, ದೇವರ ವಂದನೆ ಸ್ತೋತ್ರ. मैं धन्यवाद देती ಯೇಸು हूँ ವಂದನೆ ಸಲ್ಲಿಸ್ತೇನೆ. प्रभु, इसके रूम को कमरे में घुस के आप इसके कमरे को ब्लेस कर रहे ಅಪ್ಪ हैं। ಇವ್ರ ಮನೆಯೊಳಗೆ ಹೊಕ್ಕಿ ನೀವು ये ಕುಟುಂಬವನ್ನು बहुत बार रोई, ಹಾಲೆಲೂಯಾ. ये बहुत, ನೀವು ತುಂಬಾ ಹತ್ತಿದ್ದೀರಾ. प्रभु मैं किसी को बता नहीं ನಾನು सकती, ಯಾರ ಹತ್ರ ಕೂಡ ಹೇಳಲಿಕ್ಕೆ ಆಗುದಿಲ್ಲ. लेकिन यीशु ने आज आजाद किया है, ಆದ್ರೆ ದೇವರು ನಿಮ್ಮನ್ನು ಇವತ್ತು ಸ್ವತಂತ್ರ ಮಾಡಿದ್ದಾನೆ. आज परमेश्वर ने स्वतंत्र किया है। ಆ ದೇವರು ನಿಮ್ಮನ್ನು ಸ್ವಾತಂತ್ರ್ಯ ಮಾಡಿದ್ದಾನೆ. यीशु के नाम से मैं ಯೇಸುವಿನ bless ನಾಮದಲ್ಲಿ करती हूँ। ಆಶೀರ್ವದಿಸ್ತಾ ಇದ್ದಾನೆ. ಕೆಟ್ಟ ಕನಸುಗಳು आज परमेश्वर ठीक करता है यीशु के नाम से। ओ प्रभु धन्यवाद यीशु, धन्यवाद यीशु, धन्यवाद ಯೇಸುವಿನ परमेश्वर। ಸ್ತೋತ್ರ ಅಪ್ಪ. आपका घर ब्लेस हो रहा है ಎಲ್ಲ ಮನೆ यीशु ಆಶೀರ್ವದಿಸಲ್ಪಡ್ತಾ के ಇದೆ. नाम से। ಪೂರ್ಣ ಮನೆ ಆಶೀರ್ವದಿಸಲ್ಪಡ್ತಾ ಇದೆ. रोबोश मेरे तेरे बीच हालेलुया, 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 हालेलुया. ಎಲ್ಲರೂ ಶಬ್ದವಾಗಿ ಹಾಲೆಲೂಯಾ, 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 ಹಾಲೆಲೂಯಾ. मेरे साथ रहना प्यारे यीशु, मेरे तेरे बिना जीना सकूंगा, मेरे साथ रहना
मेरे साथ रहना प्यारे यीशु, मेरे तेरे बिना जी ना सकूंगा। मेरे साथ रहना प्यारे यीशु, मैं तेरे बिना जी ना सकूंगा। सिस्टर ಸ್ಥಳಕ್ಕೆ ತಂದು ओ शबा ನಿನ್ನ ಮಹಿಮೆ ಪಾಲನ್ನು ಕೊಟ್ಟೆ। आपका परिवार, ನಿಮ್ಮ ಕುಟುಂಬ, आपका परिवार, ನಿಮ್ಮ ಕುಟುಂಬ, आपका परिवार ನಿಮ್ಮ ಕುಟುಂಬ यीशु के नाम से ಯೇಸುವಿನ ನಾಮದಲ್ಲಿ सब आ रहे हैं। ಬರ್ತಾ ಇದ್ದಾರೆ. मेरे को परमेश्वर दिखाया, ಕರ್ತನು ತೋರಿಸ್ತಾ ಇದ್ದಾನೆ. मैं ये बहन को जानती हूँ ನಾನು ಇವರು ನಾನು ಗೊತ್ತು पर ನನಗೆ, इनके परिवार को नहीं जानती, ಆದ್ರೆ ಇವರ पर ಕುಟುಂಬದವರು इनके ನನಗೆ ಗೊತ್ತಿಲ್ಲ. परिवार को नहीं जानती, ಇವರ ಕುಟುಂಬ ನಾನು ತಿಳಿದಿಲ್ಲ. लेकिन मेरा यीशु इनके परिवार के अंदर ले जा रहा है। ನನ್ನ ಕುಟುಂಬ ಈ ದೇವರು ಇವರ ಕುಟುಂಬದೊಳಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ. वो एक परिस्थिति में गुजरेंगे, ಅನೇಕ ಪರಿಸ್ಥಿತಿಗಳ ಹಾದು ಹೋಗುವಾಗ लेकिन परमेश्वर इनकी प्रार्थना से उनको बाहर निकालेगा, ಇವರ ಪ್ರಾರ್ಥನೆ ನಿಮಿತ್ತ ಅವರನ್ನು ತೆಗೆದು ಹೊರಗೆ ತರಲಿಕ್ಕಿದ್ದಾನೆ. उनको बाहर निकाल रहा है। ಅವರನ್ನು ತೆರೆಗೆ ಹೊರಗೆ ತರಲಿಕ್ಕಿದ್ದಾನೆ. जैसे कुर्नेलियुस की प्रार्थना सुनी जाती थी, जैसे कुर्नेलियुस की प्रार्थना, ಯಾವಾಗ ಕೊರ್ನೆಯಲ್ಲಿನ ಪ್ರಾರ್ಥನೆ ದೇವರು ಕೇಳ್ತಾ ಇದ್ರು, उसकी प्रार्थना स्वर्ग पहुंचती थी ಆತನ ಪ್ರಾರ್ಥನೆ ಸ್ವರ್ಗಕ್ಕೆ ಪರಲೋಕಕ್ಕೆ ಮೇಲೆ और उत्तर ಹೋಗ್ತಿತ್ತು. आता था। ಆ ಪರಲೋಕದ ಉತ್ತರ ಬರ್ತಾ ಇತ್ತು. परमेश्वर कैसा वैसा उत्तर आएगा। ಯಾವಾಗ ಕೇಳ್ತೀರಾ ಹಾಗೆ ಉತ್ತರ ಕೂಡ ಬರ್ಲಿಕ್ಕಿದೆ. आप अपने घर के लिए प्रार्थना कर रहे हो, ನಿಮ್ಮ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ आप ಮಾಡ್ತಾ अपने ಇದ್ದೀರಿ. घर के लिए प्रार्थना कर रहे हो। ನಿಮ್ಮ ಮನೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. कुछ यहाँ पे दर्द है, ನಿಮ್ಮ ಬೆನ್ನಲ್ಲಿ ನೋವಿದೆ, बैक में दर्द है, ಒಂದು ಬೆನ್ನಲ್ಲಿ ನೋವಿದೆ. परमेश्वर आज हील कर रहा है। ಕರ್ತನು ಈ ದಿನದಲ್ಲಿ ಈಗ ಮುಟ್ಲಿಕ್ಕಿದ್ದಾನೆ. प्रभु आज हील कर रहा है, ಈಗಲೇ ಮುಟ್ಲಿಕ್ಕಿದ್ದಾನೆ. प्रभु हील कर रहा है ಈಗಲೇ ಸ್ವಸ್ಥತೆಯನ್ನು ಕೊಡ್ಲಿಕ್ಕಿದ್ದಾನೆ. यीशु के नाम से, ಯೇಸುವಿನ ನಾಮದಲ್ಲಿ, यीशु के ಯೇಸುವಿನ नाम ನಾಮದಲ್ಲಿ, से। ओ शक्करो ಯೇಸುವಿನ ನಾಮದಲ್ಲಿ. ಸಂದರಬಾ। प्रभु मैं धन्यवाद देती हूँ ಅಪ್ಪ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. आपकी चंगाई के ಅಪ್ಪ लिए, ನಿಮ್ಮ ಸ್ವಸ್ಥತೆಗಾಗಿ, आपकी चंगाई के ನಿಮ್ಮ लिए, ಸ್ವಸ್ಥತೆಗಾಗಿ, आपकी चंगाई के ನಿಮ್ಮ लिए। ಸ್ವಸ್ಥತೆಗಾಗಿ. आपका आँख हील हो रहा है, ನಿಮ್ಮ कಣ್ಣು ಗುಣವಾಗ್ತಾ ಇದೆ. आपका आँख हील हो रहा ನಿಮ್ಮ है। ಕಣ್ಣು ಗುಣವಾಗ್ತಾ ಇದೆ. प्रभु कहता है ಕರ್ತನು ಹೇಳ್ತಾ ಇದ್ದಾನೆ, तू ऑपरेशन सोच रही है, ಏನು ಚಿಂತಿಸ್ತಿದ್ದೀರಾ, लेकिन मेरा यीशु ಆದ್ರೆ ಯೇಸು ನಮ್ಮ ಯೇಸು आज वो ऑपरेशन को टाल रहा है, ಆತನ ಆಪರೇಷನ್ ಇಂದ ಬಿಡುಗಡೆ ಕೊಡ್ತಾ आज ಇದ್ದಾರೆ. ऑपरेशन को टाल रहा है। ಆತನ ಆಪರೇಷನ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ये सिस्टर को मैंने पास्टर क्या देखा, ನಾನು ಇವ ತಾಯಿಯನ್ನ मुझे ಪಾಸ್ಟರ್ ಮನೆ ನೋಡಿದೆ. अच्छा भोजन दे रही है, ಅಚ್ಚ ಊಟವನ್ನು ಒಳ್ಳೆ ಊಟವನ್ನು ಕೊಟ್ಟರು. लेकिन मेरा यीशु ನನ್ನ ಯೇಸು वो सामर्थ्य परमेश्वर है। ಆತನ ಶಕ್ತನಾದ ದೇವರು, मेरा यीशु आज उनको हील कर रहा है, ನಮ್ಮ ದೇವರು ಅವರನ್ನು ಮುಟ್ಟಿ ಗುಣ ಮಾಡಿಸ್ತಾ ಇದ್ದಾನೆ. आपके घर को हील कर रहा है, ನಿಮ್ಮ ಮನೆಯನ್ನು ಆತನು ಮುಟ್ಟಿ ಗುಣ ಮಾಡ್ತಾ आपके ಇದ್ದಾನೆ. घर को हील कर रहा है, ಆತ ನಿಮ್ಮ ಮನೆಯನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ. आपके बच्चों को परमेश्वर ನಿಮ್ಮ ಮಕ್ಕಳನ್ನು ಕರ್ತನು वो प्रभु यीशु को उद्धारकर्ता के रूप में 2024 2000 घोषणा कर रही हूँ। 26 ಒಳಗೆ ನಾನು ಘೋಷಣೆ ಮಾಡ್ತಾ ಇದ್ದೇನೆ, ನಿಮ್ಮ ಎಲ್ಲ ಮಕ್ಕಳು 2024 2026 अक्टूबर महीना, ಅಕ್ಟೋಬರ್ ತಿಂಗಳು, जनवरी महीना, ಜನವರಿ ತಿಂಗಳು, जनवरी अक्टूबर के बीच में ಜನವರಿ ಮತ್ತು ಅಕ್ಟೋಬರ್ ಮಧ್ಯದಲ್ಲಿ परमेश्वर आपके घर को ब्लेस कर रहा है, ಕರ್ತನು ನಿಮ್ಮ ಕುಟುಂಬವನ್ನು ಮುಟ್ಟಿ परमेश्वर ಆಶೀರ್ವದಿಸಲಿದ್ದಾನೆ. आपके घर को ब्लेस कर रहा है, ಕರ್ತನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿಕ್ಕಿದ್ದಾನೆ. परमेश्वर आपके घर को ब्लेस कर रहा है। ಕರ್ತನು ನಿಮ್ಮ ಕುಟುಂಬವನ್ನು ಮುಟ್ಟಿ ಆಶೀರ್ವದಿಸಲು ಮಾಡಲಿಕ್ಕಿದ್ದಾನೆ. फाइनेंशियली बातों को लेके वो रोएंगे, ಅನೇಕ ಒಂದು ಆರ್ಥಿಕ ವಿಷಯಗಳನ್ನು ಇಟ್ಟು आप ಮಾತಾಡ प्रेयर करोगे, ನೀವು ಪ್ರಾರ್ಥನೆ ಮಾಡುವಾಗ आपके प्रेयर में सामर्थ्य है ನಿಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. और उनके बंधन को तोड़ेगा ಎಲ್ಲ ಅವರ ಬಂಧನಗಳು ಮುರಿಯಲ್ಪಡ್ತದೆ यीशु के नाम। ಯೇಸುವಿನ ನಾಮದಲ್ಲಿ. आमेन, ಆಮೆನ್, आमेन, ಆಮೆನ್. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. परमेश्वर ब्लेस कर रहा है, ಕರ್ತನು ಮುಟ್ತಾ ಇದ್ದಾನೆ. आप सबको आशीषित कर रहा है, ನಿಮ್ಮೆಲ್ಲರನ್ನು ಆತನು ಆಶೀರ್ವದಿಸಲಿದ್ದಾನೆ. आप सबको आशीषित कर रहा है, ಆತನ ಆಶೀರ್ವಾದ ಮಾಡ್ತಾ ಇದ್ದಾನೆ, आशीषित कर रहा है। ಆಶೀರ್ವಾದ ಮಾಡ್ತಾ ಇದ್ದಾನೆ. यहाँ पे एक परमेश्वर, किसी के घर का नाम ज्योति परमेश्वर कह रहा है, ಯಾರ ಇದು ಮನೆಯಲ್ಲಿ ಇವತ್ತು ज्योति से ಜ್ಯೋತಿ, रिलेटेड ಜ್ಯೋತಿ ಅವರಿಗೆ ಸಂಬಂಧಪಟ್ಟವರು ಜ್ಯೋತಿ, परमेश्वर उसको हील कर रहा है, ಅವರನ್ನು ದೇವರು ಮುಟ್ತಾ ಇದ್ದಾನೆ. परमेश्वर उसको हील कर रहा ದೇವರು है। ಅವರನ್ನು ಮುಟ್ತಾ वो ಇದ್ದಾನೆ. लास्ट वहां लाइए, ಕೊನೆಯವರು ಯಾರು? आप आइए उस बहन, ಕೆಂಪು
आपके घर में किसी का नाम ज्योति है? आमेन। ಅಕ್ಕನ ಮಗಳು ಯಾರಿದ್ದಾರೆ? ಜ್ಯೋತಿ ಮಗಳು, ಅಕ್ಕನ ಮಗಳು. ओ शिखा बाबा, ಅಕ್ಕನ बहुत दिन से प्रार्थना कर रही हूँ। ಅಕ್ಕನ ಮಗನದ್ದು ಹೆಂಡತಿ ಜ್ಯೋತಿ. ತುಂಬಾ ಸಮಯ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? परमेश्वर आज हील कर रहा है उसको। ದೇವರು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. heal कर रहा है। ದೇವರು ಹೀಲ್ ಮಾಡ್ತಾ ಇದ್ದಾರೆ. परमेश्वर हील कर रहा ದೇವರು ಸ್ವಸ್ಥತೆ ಕೊಡ್ತಾ है। ಇದ್ದಾರೆ. वो आपको बोली कई बार, ನಾನು ತುಂಬಾ ಸಲ ಹೇಳಿದೆ, वो कई बार आपको बोली ಅವರು ನಿಮ್ಮ ಹತ್ರ ತುಂಬಾ ಸಲ कि ಹೇಳಿದ್ದಾರೆ, अम्मा मेरे लिए प्रार्थना करो। ನನಗೋಸ್ಕರ ಪ್ರಾರ್ಥನೆ ಮಾಡಿ. लेकिन आज परमेश्वर ने वो ज्योति का प्रार्थना को सुना है ಈ ಸಮಯದಲ್ಲಿ ದೇವರು ಆ ಜ್ಯೋತಿಯ ಪ್ರಾರ್ಥನೆಯನ್ನು ದೇವರು और आज ಕೇಳಿದ್ದಾರೆ. वो हील हो रही है, ಅವರು ಈ ಸಮಯದಲ್ಲಿ ಬಿಡುಗಡೆ ಹೊಂದ್ತಾ ಇದ್ದಾರೆ, वो हील हो रही है। ಅವರು ಸ್ವಸ್ಥತೆ ಹೊಂದ್ತಾ ಇದ್ದಾರೆ. आप मन में सोच रहे थे, ನೀವು ಮನಸ್ಸಲ್ಲಿ ನೆನೆಸ್ತಾ ಇದ್ರಿ, आप मन में सोच रहे थे ನೀವು ಮನಸ್ಸಲ್ಲಿ ನೆನೆಸ್ತಾ ಇದ್ರಿ, कि मैं, उसने मेरे को बोला था रिक्वेस्ट, ಅವ್ರು ನನ್ನ ಹತ್ರ ಪ್ರಾರ್ಥನೆ ಮನವಿಯನ್ನು ಕೇಳಿದ್ರು, मैं उसके लिए कैसे प्रार्थना करूं? ನಾನು ಹೇಗೆ ಅವ್ರಿಗೋಸ್ಕರ ಪ್ರಾರ್ಥನೆ लेकिन ಮಾಡಲಿ? मेरा यीशु जानता है, ನಾನು ಅದರ ನನ್ನ ಯೇಸು मेरा ತಿಳ್ಕೊಂಡಿದ್ದಾನೆ, यीशु जानता ನನ್ನ है, ಯೇಸುವಿಗೆ ಗೊತ್ತಿದೆ. और मेरे यीशु मन की बात को जानता है। ಯೇಸು ನನ್ನ ಹೃದಯದ ಮಾತನ್ನು ಆಲೋಚನೆ ತಿಳಿದುಕೊಂಡವನು. परमेश्वर ने नेहमिया के मन की बात को जाना, ಕರ್ತನು ನೆಹೆಮೀಯನ ಒಂದು ಮನಸ್ಸಿನ ಮಾತನ್ನು परमेश्वर ಕೇಳಿದ. ने नेहमिया के मन की बात को ನೆಹೆಮೀಯನ जाना ಮನಸ್ಸಲ್ಲಿದ್ದಂತ ಮಾತನ್ನು और ದೇವರು ಕೇಳಿದ. उसका उत्तर आया, ಅದರ ಉತ್ತರ ಬಂತು, और उसका उत्तर आया, ಅದರ ಉತ್ತರ ಬಂತು. और आज उत्तर आ रहा है। ಈಗ ಉತ್ತರ ಬರ್ತಾ ಇದೆ. वो ज्योति को परमेश्वर छू रहा ಆ है, ಜ್ಯೋತಿಯನ್ನು ದೇವರು ಮುಟ್ತಾ ಇದ್ದಾರೆ. वो ज्योति को छू रहा है, ದೇವರು ಈ ಜ್ಯೋತಿಯನ್ನು ಮುಟ್ತಾ ಇದ್ದಾರೆ. वो ज्योति को परमेश्वर हील कर रहा ಆ ಜ್ಯೋತಿಯನ್ನು ದೇವರು ಸ್ವಸ್ಥ ಮಾಡ್ತಾ ಇದ್ದಾರೆ. है यीशु के नाम से, ಯೇಸುವಿನ ನಾಮದಲ್ಲಿ, यीशु के नाम से। ಯೇಸುವಿನ ನಾಮದಲ್ಲಿ. आमेन। ಆಮೆನ್.